ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಆ ಅಭಿಮನ್ಯುನ ವೀರಸ್ವರ್ಗ ಮತ್ತು ಅದಕ್ಕೆ ಪಾಂಡವ ಪಕ್ಷದಿಂದ ಬಂದ ಪ್ರತಿಕ್ರಿಯೆಗಳನ್ನು ಗಮನಿಸ್ತಾ ಇದ್ವಿ. ಅರ್ಜುನ ಶಿಬಿರಕ್ಕೆ ಬಂದು ತನ್ನ ಮಗನನ್ನು ಹುಡುಕ್ತಾನೆ. ಆ ಹುಡುಕುವ ಕಾತರದ ಕಣ್ಣುಗಳ ಆ ಒಂದು ಸನ್ನಿವೇಶ ತುಂಬ ಹೃದಯ ವಿದ್ರಾವಕವಾದಂಥದ್ದು. ಕಂದನಾವಡೆ ತನ್ನ ಮೋಹದ ಸಿಂಧುವಾವೆಡೆ ತನುಜವನ ಮಾಕಂದನಾವಡೆ ಹೇಳೆನುತ ಫಲ್ಗುಣನ ತೊದಲಿಸುತ್ತ ನೊಂದು ಮನದಲ್ಲಿ ಪಾರ್ಥನಾ ಸತಿಯಂದವನು ಕಾಣುತ್ತಾ ಬೆದೆ ಬೆದೆ ಬೆಂದು ಯಮರಾಜನ ಕುಮಾರನ ಮೊಗವ ನೋಡಿದನು. ಕಂದನಾವಡೆ ಮಗು ಎಲ್ಲಿ? ತನ್ನ ಮೋಹದ ಸಿಂಧುವಾವೆಡೆ ತನ್ನ ಮೋಹ ಸಮುದ್ರ ಎಲ್ಲಿ? ತನುಜವನ ಮಾಕಂದ ಮಕ್ಕಳು ಅನ್ನುವ ಕಾಡಿಗೆ ಮಾವಿನ ಮರ ಇದ್ದಂತೆ. ನಮ್ಮ ಪ್ರಾಚೀನರಿಗೆ ಮಾವಿನ ಮರ ಸಿಕ್ಕಾಪಟ್ಟೆ ಇಷ್ಟವಾದದ್ದು. ಪಂಪ ತಳೆರೊಳ್ ನೀನೆ ಬೆಡಂಗನಿ ನೆನೆಗಳೊಳ್ ನೀರನಿ, ನೀನು ಎಲ್ಲದರೊಳಗೂ ಸೊಗಸಾದವನು. ಕೋಕಿಲ ಕೀರ ಭೃಂಗ ಎಲ್ಲದರಿಂದಲೂ ಅದಕ್ಕೆ ಪಾತ್ರವಾದಂಥವನು ಅಂತೆಲ್ಲ ಕೊಂಡಾಡುವಂಥದ್ದು ಬರುತ್ತೆ. ಬಹಳ ಮಾವಿನ ಮರಕ್ಕೆ ಅಷ್ಟು ಮೋಹವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ತನುಜವನ ಮಾಕಂದನಾವಡೆ ಹೇಳನುತ್ತಾ ಫಲ್ಗುಣನು ತೊದಲಿಸುತ್ತಾ ಎಲ್ಲಿ ಮಗ ಅಂತ. ಯಾಕೆಂದರೆ ಪ್ರತಿ ದಿನವೂ ರಾತ್ರಿ ಯುದ್ಧ ಮುಗಿದು ಶಿಬಿರಕ್ಕೆ ಬರುವಾಗ ಅವನು ಎದುರುಗೊಳ್ತಿದ್ದ ಅಂತ ಅದು ಮೂಲದಲ್ಲಿಯೂ ಕೂಡ ಬರುತ್ತದೆ. ಮತ್ತು ಈ ಪದ್ಯ ರಚನೆಯ ಸ್ವಾರಸ್ಯ ನೋಡಿ. ಕನ್ನಡದಲ್ಲಿ ಈ ಹಾಡಿಕೆಯ ಶೈಲಿಯಲ್ಲಿ, ಹಾಡುಗಬ್ಬದಲ್ಲಿ ಯಾವುದನ್ನು ನಾವು ವರ್ಣಕ ಅಂತ ಕರಿತೀವಿ ಟೆಕ್ನಿಕಲ್ ಪರಿಭಾಷೆಯಲ್ಲಿ, ಆ ತಾಳಬದ್ಧವಾದ ಛಂದೋಗತಿಯಲ್ಲಿ ಕಂದನಾವಡೆ ತನ್ನ ಮೋಹದ ಸಿಂಧುವಾವಡೆ ತನುಜವನ ಕಂದನಾವಡೆ, ಇದನ್ನೇ ಸಂಗೀತದಲ್ಲಿ ಪದಗರ್ಭ ಅಂತಾರೆ, ಸಾಹಿತ್ಯದಲ್ಲಿ ಖಂಡಪ್ರಾಸ ಅಂತ ಕರೀತಾರೆ. ಹೇಳೇನುತ್ತಾ ಅದು ಒಂದೇ ಪದವನ್ನು ಸ್ವಲ್ಪ ಅಷ್ಟಿಷ್ಟು ಬದಲಿಸಿ ಮತ್ತೆ ಪುನರುಕ್ತವಾಗಿ ಮಾಡುವಂಥದ್ದು ಗಾನಕ್ಕೆ ತುಂಬ ಒದಗಿ ಬರ್ತಕ್ಕಂಥದ್ದು. ಅಂಥದ್ದನ್ನೆಲ್ಲ ಕುಮಾರವ್ಯಾಸ ಬಳಸ್ಕೊಳ್ತಾನೆ. ಸಂಸ್ಕೃತ ಕವಿಗಳಲ್ಲಿಯೂ ಆಮೇಲೆ ನಾವು ಕಾಣ್ತೀವಿ. ತೊದಲು ಮಾತಾಡ್ತಾ ಇದ್ದಾನೆ, ತಡವರಿಸ್ತಾ ಇದೆ ಅವನ ಬಾಯಿ. ನೊಂದು ಮನದಲ್ಲಿ ಪಾರ್ಥನು ಆಸತಿ ಎಂದವನು ಕಾಣುತ್ತಾ, ಈಗ ತನ್ನ ಹೆಂಡತಿ ಬಂದು ಕಾಲ ಬಿದ್ದು ಗೋಳಾಡೋದನ್ನು ನೋಡಿ ಬೆದೆ ಬೆದೆ ಬೆಂದು. ಈ ಅನುಕರಣ ಶಬ್ದಗಳು ಸಂಸ್ಕೃತದಲ್ಲಿಲ್ಲ. ಕನ್ನಡ ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ ಇಲ್ಲ ಮುಂಚೆನೇ ಬಂದುಬಿಟ್ರು. ಮೊದಲಿಗೇನೆ ಆಗೋಯ್ತು. ಹೊಸ ಬಟ್ಟೆ ಹಾಕ್ಕೊಂಡಿದ್ರು. ಈ ರೀತಿಯಾದದ್ದು ಕಟ್ಟ ಕಡೆಗೆ, ತುತ್ತ ತುದಿಗೆ, ಮೊತ್ತ ಮೊದಲು, ಈ ರೀತಿಯಾದಂಥ ಶಬ್ದಗಳು. ಮತ್ತು ಪ್ಲುತ ಕೊಡುವ ಮೂಲಕ ತುಂಬ ಜನ ಬಂದಿದ್ರು, ದೂರದಲ್ಲಿತ್ತು. ಅದೇ ಸ್ವಲ್ಪ ಕೊಡಿ ಅಂತನ್ನೋಲ್ಲ, ತೀರಾ ಸ್ವಲ್ಪ ಕೊಡಿ, ತುಂಬ ಸ್ವಲ್ಪ ಕೊಡಿ. ಈ ರೀತಿ ಅತಿಶಯವನ್ನು ಹೇಳಬೇಕಾದ್ರೆ ಬರ್ತದೆ, ಅಲ್ಪವನ್ನು ಹೇಳಬೇಕಾದ್ರೆ ಬರೋಲ್ಲ. ಇವೆಲ್ಲ ಕಾಕುವಿನಿಂದ ಬರುವಂಥದ್ದು. ಇಷ್ಟೆಲ್ಲ ಉಂಟು. ಆ ಒಂದೊಂದು ಭಾಷೆಗೆ ಒಂದೊಂದು ರೀತಿಯಾದಂಥ ಈ ಸ್ವಾರಸ್ಯಗಳು ಉಂಟು. ಇಂಗ್ಲೀಷ್ನಲ್ಲಿ ಆ ಬಗೆಯಾದದ್ದು ಇಲ್ಲ. ಈ ಪುನರುಕ್ತಿಗಳು ಬರೋಲ್ಲ. ಹಣ್ಣು ಮುದುಕ ಅನ್ನುವಂಥದ್ದನ್ನು ಸಂಸ್ಕೃತದಲ್ಲಿ ಹೇಗೆ ಹೇಳೋಕ್ಕಾಗತ್ತೆ? ಫಲ ವೃದ್ಧ ಅಂತ ಅನ್ನೋಕ್ಕಾಗತ್ಯ? ಆಗುವಂಥದ್ದಲ್ಲ. ಕನ್ನಡದಲ್ಲೂ ಮಾಡ್ತಕ್ಕಂಥದ್ದು ಇದು. ತೆಲುಗಿನಲ್ಲಿ ಇಷ್ಟು ಮಟ್ಟಿಗೆ ಪುನರುಕ್ತಿ ಇಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಉಂಟು. ಮತ್ತು ಚಿಟ್ಟ ಚಿವರಲು ಅಂತಂತಾರೆ, ಕಟ್ಟ ಕಡೆಗೆ ಅನ್ನುವಂತೆ ಈ ರೀತಿಯಾದದ್ದು ಬರುತ್ತೆ. ಕಟ್ಟ ಕಡೆಶೀಲೆ ನಾವನಕ್ಕೆ ಸೊಲ್ರೆ ತಮಿಳಿನಲ್ಲಿ. ಹಾಗೆ ಕೆಲವೊಮ್ಮೆ ಆ ಅನುಕರಣ ಶಬ್ದಗಳು, ಪಡೆನುಡಿಗಳು ಮತ್ತು ಭಾಷೆಗೆ ಬೇಕಾಗಿರತಕ್ಕಂಥ ಕಾಕು ಇವುಗಳೆಲ್ಲ ಕನ್ನಡದಲ್ಲಿ ಸಮೃದ್ಧವಾಗಿದೆ. ಅದನ್ನು ಕುಮಾರವ್ಯಾಸ ಎಷ್ಟೋ ಕಡೆ ಬಳಸ್ಕೊಳ್ತಾನೆ. ಈ ಮರುಮರುಗಿ ಅಂತಕ್ಕಂಥದ್ದು, ಗೋವಿಂದ ಪೈಗಳೊಂದು ಕಡೆ ಬಸಿರು ನೋಯುತ್ತಿದೆ ಅಂತಾರೆ. ಹೊಸದಾದ ರೀತಿಯಲ್ಲಿ ಬಳಸ್ಕೋತಾರೆ. ಹಳೆಯ ವ್ಯಾಕರಣದ ಪದ್ಧತಿಯನ್ನು ಇಟ್ಕೊಂಡು ಮಾಡ್ತಾರೆ. ಇವೆಲ್ಲ ಒಂದು ಸ್ವಲ್ಪ ಇದೇ ಸ್ವಾರಸ್ಯ ಅಂತ ಈ ಪದ್ಯ ತಗೊಂಡಿದ್ದಷ್ಟೇ ಹೊರತು, ಇನ್ನು ಮುಂದಿನ ಪದ್ಯದಲ್ಲಿ ಇದೆಲ್ಲದರ ಗುಣವೂ ಇದೆ, ಕೆಲವೊಂದು ಅಲ್ಲಿಲ್ಲದೆ ಇರೋದು ಇಲ್ಲಿದೆ ಅಂತ ನೋಡಿದ್ದು. ಆದರೆ ಕೊನೆಯ ಸಾಲಿನ ಸ್ವಾರಸ್ಯ ಚೆನ್ನಾಗಿದೆ. ಬೆದೆ ಬೆದೆ ಬೆಂದು ಯಮರಾಜನ ಕುಮಾರನ ಮೊಗವ ನೋಡಿದನು. ಇದಿಷ್ಟರನ್ನ ಮುಖ ನೋಡ್ದ, ಅಣ್ಣನ ಮುಖ ನೋಡ್ದ ಅಂತಿಲ್ಲ. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಅಂತೀವಲ್ಲ, ಹಾಗೆ ಯಮರಾಜನ ಕುಮಾರಕ, ಯಮನ ಮಗನ ಮುಖ ನೋಡ್ದ ಅಂತ. ಅಂದರೆ ಮಗನ್ನ ಸಾಯಿಸೋದಿಕ್ಕೆ ಇವನು ಕಾರಣನಾಗಿದ್ದ ಅನ್ನುವಂತೆ ಅವಳು ಆರೋಪ ಮಾಡಿದಳಲ್ಲ, ಆ ಭಾವ ಅವನಿಗೆ ಬಂದಿದೆ. ಹೆಂಡತಿ ಹಾಡಿಗೆ ತಕ್ಕಂತೆ ತಾಳ ಹಾಕದೇ ಇದ್ದರೆ ಗಂಡನಿಗೆ ಹೊಟ್ಟೆ ತಾಳ ಹಾಕೋಂಗಾಗುತ್ತೆ, ಬೆನ್ನು ತಾಳ ಹಾಕೋಂಗಾಗುತ್ತೆ, ಏನೆಲ್ಲ ಆಗುತ್ತೆ, ಮೇಳ ಹೊರಟೋಗುತ್ತೆ. ಹೀಗಾಗಿ ಮುಂದೆ
ಅವನು ತುಂಬ ಉದ್ಗರಿಸ್ತಾನೆ, ವಿಹ್ವಲನಾಗಿ ಚಿತ್ಕರಿಸ್ತಾನೆ ಆ ಮಗನನ್ನು ಕರೆಯುವಂಥದ್ದು. ನಮ್ಮ ಷಡಕ್ಷರಿಯ ರಾಜಶೇಖರ ವಿಳಾಸದಲ್ಲಿ ತಿರುಕೊಳನಾಚಿಯ ಪ್ರಲಾಪ ಬರುತ್ತೆ ಮಗನ ಕಳ್ಕೊಂಡು. ಆಮೇಲೆ ಅವನ ವೃಷಭೇಂದ್ರ ವಿಳಾಸದಲ್ಲಿ ಕೂಡ ಈ ರೀತಿಯಾದದ್ದು ಬರುತ್ತೆ. ತೆಲುಗಿನ ಮಹಾಕವಿ ಶ್ರೀನಾಥನ ಹರವಿಲಾಸದಲ್ಲಿ ಸಿರಿಯಾಲ ಸೃಷ್ಟಿಯ ಕಥೆ ಬರುತ್ತದೆ. ಆಗ ಒಂದೇ ಶಬ್ದವನ್ನು ಇಟ್ಟುಕೊಂಡು ಮಗನನ್ನು ಬಾರೋ ಬಾರೋ ಅಂತ ಕರೆಯುವಂಥದ್ದು ಇದೆಯಲ್ಲ, ಆ ಥರದ್ದು 10 ಸಾಹಿತ್ಯ ಸಂದರ್ಭಗಳು ಉಂಟು. ಅಂಥದ್ದೊಂದು ಇಲ್ಲಿ ಕಾಣಿಸುತ್ತದೆ. ಇದು ಸಂಸ್ಕೃತದಲ್ಲಿ ಹೆಚ್ಚಾಗಿ ಈ ಥರ ಬರುವಂಥದ್ದಲ್ಲ. ಆದರೆ ಈ ಥರದ್ದು ಬರುವಂಥದ್ದಲ್ಲ ಅಂತಂದರೆ ಬಂದಿಲ್ಲ ಅಂತಲ್ಲ, ಆಮೇಲೆ ಬಳಸಿಕೊಂಡಿದ್ದಾರೆ. ಆದರೆ ಮಹಾಕವಿಗಳಲ್ಲಿ ಹೆಚ್ಚು ಕಾಣಿಸ್ತಕ್ಕಂಥದ್ದಲ್ಲ. ಇದು ಗೇಯಗರ್ಭವಾದ ರಚನೆಯಲ್ಲಿ ಬರುತ್ತದೆ. ಅಂಥ ಒಂದು ಪದ್ಯ ಈಗ ಮುಂದಿನದನ್ನು ನಾವು ನೋಡೋಣ. ಕಂದ ಬಾರೋ ಎನ್ನ ಮನಕಾನಂದ ಬಾರೋ, ಕಂದ ಬಾರೋ ಎನ್ನ ಮನಕಾನಂದ ಬಾರೋ, ಬಾಲಕರ ಪೂರ್ಣೇಂದು ಬಾರೋ, ಬಾಲಕರ ಪೂರ್ಣೇಂದು ಬಾರೋ, ರಿಪುಕುಲಾಂತಕ ನಿಪುಣ ಮುಖದೋರೋ, ರಿಪುಕುಲಾಂತಕ ನಿಪುಣ ಮುಖದೋರೋ, ತಂದೆ ನಿನಗೆನ್ನಲ್ಲಿ ಋಣ ಸಂಬಂಧ ಸವೆದುದೇ ಕಂದ, ತಂದೆ ನಿನಗೆನ್ನಲ್ಲಿ ಋಣ ಸಂಬಂಧ ಸವೆದುದೆ ಶಿವ ಶಿವ, ತಾ ಮಂದ ಭಾಗ್ಯಂಗೆ ಅಣುಗ ದಕ್ಕುವನಲ್ಲ, ಶಿವ ಶಿವ ತಾ ಮಂದ ಭಾಗ್ಯಂಗೆ ಅಣುಗ ದಕ್ಕುವನಲ್ಲ ಎನಗೆ, ಅಣುಗ ದಕ್ಕುವನಲ್ಲ ಎನಗೆ. ಸರಳವಾದ ಪದ್ಯ, ಸೊಗಸಾದ ಭಾವ ಅಲ್ಲಷ್ಟೇ. ಕಂದ ಬಾರೋ ಎನ್ನ ಮನಕಾನಂದ ಬಾರೋ, ಬಾಲಕರ ಪೂರ್ಣೇಂದು ಬಾರೋ, ರಿಪುಕುಲಾಂತಕ ನಿಪುಣ ಮುಖದೋರೋ, ತಂದೆ ನಿನಗಿನ್ನೆಲ್ಲಿ ಋಣ ಸಂಬಂಧ ಸವೆದುದೆ ಶಿವ ಶಿವ, ತಾ ಮಂದಭಾಗ್ಯಂಗೆ ಅಣುಗ ದಕ್ಕುವನಲ್ಲ ಎನಗೆಂದ. ಅವನಿಗೆ ಮಗ ಸತ್ತೋಗಿದ್ದಾನೆ ಅನ್ನೋದು ಈಗ ನಿಶ್ಚಯವಾಗ್ತಾ ಇದೆ. ಅವನು ಊಹೆ ಮಾಡದೇ ಇದ್ದದ್ದು. ಅರ್ಜುನನಿಗೆ ತುಂಬ ದೊಡ್ಡ ಕನಸಿತ್ತು. ತನಗೇ ಅಂತ ಒಂದು ಸಂಸಾರ, ತನಗೇ ಅಂತ ಒಂದು ಮಗು, ತನಗೇ ಅಂತ ಒಂದು ಅಂತ ಪ್ರತ್ಯೇಕವಾಗೆಲ್ಲ ಮಾಡಿಕೊಂಡು ಬಂದ. ಅಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ದ. ತನ್ನಂತೆಯೇ ಆಗಬೇಕು, ತನಗಿಂತ ಮಿಗಿಲಾಗಬೇಕು ಅನ್ನುವಂತೆ ಅವನು ರೂಪಿಸಿದ್ದ. ವನವಾಸ ಮಾಡುವ ಕಾಲದಲ್ಲಿ ಮತ್ತು ಅಜ್ಞಾತವಾಸದ 13 ವರ್ಷದ ಅವಧಿಯಲ್ಲಿ ಕಾಣುವಂತೆ ಇರಲಿಲ್ಲ. ಅಂದರೆ 3 ವರ್ಷದ ಹಸುಳೆಯನ್ನು ಬಿಟ್ಟು ಹೋಗಿತ್ತು. ಈಗ 16 ವರ್ಷ ಆಗಿದೆ ಅಂತ. ಆದರೂ ಆ 3 ವರ್ಷದಲ್ಲಿ ಬೆಳೆಸಿಕೊಂಡ ಪ್ರೀತಿ ಮತ್ತೆ ಈ ಒಂದು ವನವಾಸ ಅಜ್ಞಾತವಾಸಗಳ ಆದಮೇಲೆ ಸಂಧಿ ಮೊದಲಾದ ಪ್ರಸ್ತಾವಕ್ಕಾಗಿ, ಸೇನಾ ಸನ್ನಹಕ್ಕಾಗಿ ಒಂದು 5-6 ತಿಂಗಳಷ್ಟು ಮುಗಿದಿವೆ. ಯಾಕೆಂದರೆ ನಾವು ಲೆಕ್ಕ ಹಾಕಿಕೊಂಡು ನೋಡಿದರೆ ಸಾಮಾನ್ಯ ಅದು ಲೆಕ್ಕದ ಪ್ರಕಾರವಾಗಿ
ಶರದ್ ಋತುವಿನಿಂದ ಹೇಮಂತ ಋತುವಿಗೆ ಬಂದೊಡನೆ ಯುದ್ಧ ಆಯಿತು ಅಂತ. ಅದಕ್ಕೆ ಮೊದಲೇ ಮದುವೆ ಇತ್ಯಾದಿಗಳೆಲ್ಲ ನಡೆದದ್ದನ್ನು ಗಮನದಲ್ಲಿಟ್ಟುಕೊಂಡ್ರೆ ಒಂದು 4-5 ತಿಂಗಳಷ್ಟಾದರೂ ಅವಕಾಶ ಆಗಿದ್ದಿರಬೇಕು ಅಂತ ಅನಿಸುತ್ತದೆ. ಏನೇ ಇರಲಿ, ತಾತ್ಪರ್ಯತಃ ನೋಡಿದರೆ ಕಾಲ ಕಡಿಮೆ ಆದರೂ ಆಶೆಯನ್ನು ಬೆಳೆಸಿಕೊಂಡದ್ದು, ಪ್ರೀತಿಯನ್ನು ಬೆಳೆಸಿಕೊಂಡಿದ್ದು ಆ ಕಾಲ ದೊಡ್ಡದು. ಜೊತೆಗೆ ನಮ್ಮ ಮಕ್ಕಳು ಅನಿಸ್ಕೊಂಡವರು ನಮಗಿಂತ ಚೆನ್ನಾಗಿ ಬೆಳೆಯುವಂತೆ ಆಗಿದ್ದಾರೆ ಅಂತಂದರೆ ತಮ್ಮದು ಅನ್ನುವ ಭಾವ ಮತ್ತು ಹೆಚ್ಚಾಗುತ್ತದೆ. ಅದು ವಿಶೇಷತಃ ಅಭಿಮನ್ಯು ಕೃಷ್ಣ ಮತ್ತು ಸಾತ್ಯಕಿಯರ ಕಣ್ಗಾಪಿನಲ್ಲಿ ಮಾರ್ಗದರ್ಶನದಲ್ಲಿ ಬೆಳೆದ. ಮಿಕ್ಕ ಪಾಂಡು ನಂದನರಿಗೆ, ದ್ರೌಪದೇಯರಿಗೆ ಈ ಬಗ್ಗೆ ಒಂದು ದೊಡ್ಡ ಅವಕಾಶ ಸಿಗಲಿಲ್ಲ. ಅಲ್ಲಿ ದೃಷ್ಟದ್ಯುಮ್ನ ಇದ್ದ, ಯುಧಾಮನ್ಯೂ ಇದ್ದ, ಶಿಖಂಡಿ ಇದ್ದ, ಇವರೆಲ್ಲ ಪಾಠ ಕಲಿಸಿದರಾದರೂ ಕೃಷ್ಣನ ಪಾಠದ ಕೌಶಲ ಎಲ್ಲಿಂದ ಬರಬೇಕು? ಮತ್ತು ಕಲಿಯಬೇಕು ಅನ್ನೋರಿಗೆ ಕೃಷ್ಣ ಕಾಮಧೇನು ಅಲ್ವಾ? ಸಾತ್ವಿಕಿನೂ ನಿರ್ವಂಚನೆಯಿಂದ ಕಲಿಸಿದ. ಜೊತೆಗೆ ಕೃಷ್ಣನ ಶಿಷ್ಯ ಬೇರೆ, ಮತ್ತು ಸಾತ್ವಿಕಿ ಅರ್ಜುನನಿಗೂ ಶಿಷ್ಯ. ಹಾಗಾಗಿ ಅವನು ತನ್ನ ಗುರುಪುತ್ರನನ್ನು ಚೆನ್ನಾಗಿ ತಯಾರು ಮಾಡೋದು, ಗುರುವಿಗೆ ಸಲ್ಲಿಸುವ ಒಂದು ಗುರುದಕ್ಷಿಣೆ ಅನ್ನುವ ಭಾವ ಕೂಡ ಉಂಟು. ಇತ್ತ ಕಡೆ ಉಭಯತ್ತರ ಗುರುಗಳು, ಕೃಷ್ಣಾರ್ಜುನರಿಬ್ಬರು ಅವನಿಗೆ ಗುರುಗಳು. ಅದರಿಂದ ಅವನು ಕಲಿಸಬೇಕು ಅಂತ ನೋಡಿದ. ಮತ್ತು ಅಭಿಮನ್ಯುಗೂ ಕೂಡ ತುಂಬ ಆಸೆ ಇತ್ತು. ಅದೇನೆಂದರೆ ತಾನು ತನ್ನ ತಂದೆಯ, ದೊಡ್ಡಪ್ಪನ ಮತ್ತು ತಾಯಿಯ ಪರಾಭವವನ್ನು ಉಪಶಮನ ಮಾಡಬೇಕು, ಈ ಥರದ್ದೆಲ್ಲ ಇತ್ತು. ಅದರಂತೆ ಬೆಳೆದು ಬಂದಿದ್ದಾನೆ. ಅಷ್ಟು ಹೈ ಹೋಪ್ಸನ್ನು ಕ್ರಿಯೇಟ್ ಮಾಡಿದ ಮೇಲೆ ಅವನ ಮೇಲೆ ಪ್ರೀತಿ ಇರುವುದು ಸಹಜ. ಅರ್ಜುನನಿಗಂತೂ ಬಹಳ ಪಾಸಿಟಿವ್ನೆಸ್ ಇದೆ. ಮತ್ತು ಗುಣಗ್ರಾಹಿ, ತುಂಬ ಸೊಗಸುಗಾರ ಪುಟ್ಸ್ವಾಮಿ, ಶಿಸ್ತುಗಾರ, ಅಚ್ಚುಕಟ್ಟು, ಒಪ್ಪ ಓರಣ ಇಷ್ಟಪಡುವವನು, ಇದೆಲ್ಲಕ್ಕೂ ತಕ್ಕಂತೆ ಇದ್ದಾನೆ. ಅವನಿಗೆ ದೊಡ್ಡ ನಿರೀಕ್ಷೆ ಇದ್ದದ್ದು ಇಲ್ಲವಾಯಿತಲ್ಲ ಇಂದು. ಅವನು ಇಲ್ಲ ಅನ್ನುವುದು ಗೊತ್ತಾಗ್ತಾ ಇದೆ, ಕೇಳ್ತಾ ಇದ್ದಾನೆ. ಆ ಭಾವವನ್ನು ಈ ಪದ್ಯದಲ್ಲಿ ನಾವು ನೋಡ್ತೀವಿ. ತಂದೆ ನಿನಗೆಲ್ಲಿ ಋಣ ಸಂಬಂಧ ಸವೆದದೆ ಶಿವಶಿವ ಮಂದಭಾಗ್ಯಂಗೆ ಅಣುಗ ದಕ್ಕುವನಲ್ಲ. ಅಣುಗ ಅಂದರೆ ಪ್ರೀತಿಪಾತ್ರನಾದವನು, ಅದು ಅನುಗ ಅನ್ನೋದ್ರಿಂದ ಬಂದಿದೆ ಅಂತ. ಅವನನ್ನು ಹಿಂಬಾಲಿಸಿ ಬರ್ತಕ್ಕಂಥವನು, ತಮ್ಮ ಇರ್ಬೋದು, ಶಿಷ್ಯ ಇರ್ಬೋದು, ಮಗ, ಈ ಥರದ್ದೆಲ್ಲ ಒಟ್ಟಿನಲ್ಲಿ ಪ್ರೀತಿ ಸ್ಥಾನವಾದಂಥವನನ್ನು ಅಣುಗ, ಸ್ಥಾನವಾದವಳನ್ನು ಅಣುಗಿ ಅಂತ ಹಳಗನ್ನಡದಲ್ಲಿ ಕರೆಯೋದು ಉಂಟು. ನನ್ನಂಥ ಹತಭಾಗ್ಯನಿಗೆ ನೀನು ದಕ್ಕುವನಲ್ಲ ಅಂತ ದುಃಖ ಪಡ್ತಾನೆ. ಅಷ್ಟು ಹೊತ್ತಿಗೆ ನಿಶ್ಚಯವೇ ಆಗಿಬಿಡ್ತದೆ, ಅವನು ತೀರ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಆಗ ಮೊದಲು ಎಲ್ಲರನ್ನೂ ಒಂದು ರೌಂಡ್ ಬೈತಾನೆ, ಅದು ಇದ್ದದ್ದೇನೆ, ನೀವೆಲ್ಲ ಇದ್ದು ಯಾಕೆ ಹೀಗಾಯಿತು ಅಂತ. ಆಗ ಅವರು ಹೇಳಿನ್ನೇನು ಮಾರಿಯ ಮೇಳವಾಡಿದನೇ ಜಯದ್ರಥ ಅಂತ ಅವನಿಗೆ ಗೊತ್ತಾಗುತ್ತದೆ. ಜಯದ್ರಥನೇ ನಮಗೆ ತೊಂದರೆ ಮಾಡಿದ್ದು, ಅದಿಲ್ಲದೆ ಇದ್ದರೆ ನಾವು ಬೆಂಗಾವಲಾಗ್ತಾ ಇದ್ವಿ ಅಂತ. ಆಗ ಅವನು ಒಂದು ದೊಡ್ಡ ಪ್ರತಿಜ್ಞೆಯನ್ನು ಮಾಡ್ತಾನೆ. 2 ಪದ್ಯಗಳು, ಆ ಪ್ರತಿಜ್ಞಾ ಪದ್ಯಗಳು ಬಹಳ ವಿರೋಚಿತವಾದವು. ಸೈಂಧವ ವಧೆ ಮಾಡ್ತೀನಿ ಅಂತನ್ನುವ ಪದ್ಯಗಳನ್ನು ನೋಡೋಣ. ದುರ್ಗದಲ್ಲಿರಲಿ ಮೇಣ ಹರಿಯ ಕಡಲಿನೊಳಗಿರಲಿ, ಬ್ರಹ್ಮನ ಕರಕ ಮಂಡಲದೊಳಗೆ ಹುದುಗಲಿ, ರವಿಯ ಮೊರೆ ಹೋಗಲಿ. ಹರನ ದುರ್ಗದಲ್ಲಿರಲಿ ಮೇಣ ಹರಿಯ ಕಡಲೊಳಗಿರಲಿ, ಬ್ರಹ್ಮನ ಕರಕ ಮಂಡಲದೊಳಗೆ ಹುದುಗಲಿ, ರವಿಯ ಮೊರೆ ಹೋಗಲಿ. ಉರಗ ಭುವನದೊಳಿರಲಿ ಮೇಣ್ ಸಾಗರವ ಮುಳುಗಲಿ, ನಾಳೆ ಪಡುವಣ ತರಣಿ ತೊಲಗದ ಮುನ್ನ ಕೊಲುವೆನೋ. ನಾಳೆ ಪಡುವಣ ತರಣಿ ತೊಲಗದ ಮುನ್ನ ಕೊಲುವೆನು ವೈರಿ ಸೈಂಧವನ, ಕೊಲುವೆನು ವೈರಿ ಸೈಂಧವನ ಕೊಲುವೆನು. ನಾಳೆ ಕಚರಿ ಜನದ ತೊಡವಿನ ತೋಳನ್ ಅವನಸು ನೆಮ್ಮದಿದ್ದರೆ, ನಾಳೆ ಕಚರಿ ಜನದ ತೊಡವಿನ ತೋಳನ್ ಅವನಸು ನೆಮ್ಮದಿದ್ದರೆ,
ಕಾಳಗದೋಳ್ ಎನ್ನೊಡಲಬ್ಬಿಸುಡುವೆನು ಅಗ್ನಿಕುಂಡದಲ್ಲಿ. ನಾಳೆ ಕಚರಿ ಜನದ ತೊಡವಿನ ತೋಳನವನಸು ನೆಮ್ಮದಿದ್ದರೆ ಕಾಳಗದೋಳ್ ಎನ್ನೊಡಲಬ್ಬಿಸುಡುವೆನು ಅಗ್ನಿಕುಂಡದಲ್ಲಿ. ಕೇಳು ಧರ್ಮಜ ಎಂಬ ನುಡಿಗಳು ಕಾಳಗದ ಸೊಗಸಾಗೆ. ಲಕ್ಷ್ಮೀ ಲೋಲ ಕೇಳುತ್ತ ಬಂದು ಪಾರ್ಥನ ಬಿರುದ ಹೊಗಳಿದನು. ಲಕ್ಷ್ಮೀ ಲೋಲ ಕೇಳುತ್ತ ಬಂದು ಪಾರ್ಥನ ಬಿರುದ ಹೊಗಳಿದನು. ದುಃಖ ಕ್ರೋಧವಾಗಿ ಪರಿಣಮಿಸುವುದಕ್ಕೆ ಹೆಚ್ಚು ಕಾಲ ಬೇಕಿಲ್ಲ. ಅದು ದುಃಖವನ್ನು ಯಾರು ಪಡ್ತಿದ್ದಾರೆ ಅವರು ದುಃಖ ನಿವಾರಣೆಗೆ ಸಮರ್ಥರಾಗಿದ್ದಾರೆ ಅಂದರೆ ಅದು ಕ್ರೋಧ ರೂಪದಲ್ಲಿಯೇ ಬರುವುದಾಗಿರುತ್ತದೆ. ತಮಗೆ ದುಃಖ ಕಾರಣರಾದವರು ಯಾರಿದ್ದಾರೆ ಅವರ ಮೇಲೆ ಕ್ರೋಧವಾಗಿ ಪರಿಣಮಿಸುತ್ತದೆ. ಅಂದರೆ ಕರುಣರಸ ಅದು ಹೇಗೆ ರೌದ್ರರಸವಾಗಿ ಮಾರ್ಪಡುತ್ತದೆ ಅನ್ನುವ ಛಾಯೆಯನ್ನು ನೋಡಬಹುದು. ಈ ಕಾರಣದಿಂದಲೇ ಭರತ ಕರುಣ ಮತ್ತು ರೌದ್ರಗಳು ಒಟ್ಟೊಟ್ಟಿಗೆ ಹೋಗ್ತಕ್ಕಂಥ ರಸಗಳು ಅಂತಂತಾನೆ. ಕರುಣದಿಂದ ರೌದ್ರ, ರೌದ್ರದಿಂದ ಕರುಣ. ಬಲವಂತರ ಕರುಣ ರೌದ್ರದಲ್ಲಿ ಪರಿಣಮಿಸುತ್ತದೆ. ದುರ್ಬಲರ ಕರುಣಕ್ಕೆ ಕಾರಣ ಮತ್ತೊಬ್ಬರ ರೌದ್ರ ಆಗುತ್ತದೆ. ಹೀಗೆ ಎರಡೂ ರೀತಿಯಲ್ಲಿ ಈ ರಸಗಳು ಬರ್ತಾ ಇರ್ತವೆ. ಮತ್ತೆ ತುಂಬ ತುಂಬ ಮೂಲಭೂತವಾದ ಭಾವಗಳು ಇವೆರಡೂ ಕೂಡ. ಶೋಕವಾಗಲಿ ಕ್ರೋಧವಾಗಲಿ ಮೂಲಭೂತ ಮಾನವ ಭಾವಗಳು. ಅದರಿಂದಲೇ ಅಂಥ ಸನ್ನಿವೇಶಗಳಿರುವ ಮಹಾಕೃತಿ ನಮ್ಮ ಮನಸ್ಸನ್ನು ಸೆಳೆಯೋದ್ರೊಳಗೆ ಆಶ್ಚರ್ಯ ಯಾವುದೂ ಇಲ್ಲ. ಅರ್ಜುನ, ಕೃಷ್ಣ, ಅಭಿಮನ್ಯು, ಯಾವುದೋ ಪ್ರಾಚೀನ ಯುದ್ಧ, ಈ ರೀತಿಯ ಪೌರಾಣಿಕ ಐತಿಹಾಸಿಕ ಪರಿವೇಶವನ್ನು ಬಿಟ್ಟರೆ ನಮ್ಮ ಮನೆಗಳಲ್ಲಿ ಆಗತಕ್ಕಂಥ ಎಷ್ಟೆಷ್ಟೋ ಸಾವು, ನೋವುಗಳು, ನಷ್ಟ ಇವೆಲ್ಲಕ್ಕೂ ಕೂಡ ಈ ರೀತಿಯ ಪ್ರತಿಕ್ರಿಯೆಗಳೇ ಇರುತ್ತವೆ ಅನ್ನೋದ್ರೊಳಗೆ ಸಂದೇಹವೇ ಕಾಣೋಲ್ಲ. ಅದರಿಂದಲೇ ನಾವು ಮಹಾಭಾರತವನ್ನು ಅಷ್ಟು ಗಾಢವಾಗಿ ನಮ್ಮದಾಗಿ ಭಾವಿಸ್ತೀವಿ. ಏನಂದರೆ ಒಂದು ವಿಸ್ಮಯದ ಸಂಗತಿ, ಸಂಸ್ಕೃತದ ಪ್ರಾಚೀನ ಕವಿಗಳು ಮಹಾಭಾರತದ ಇಂತಿಂಥ ರಸಸಂದರ್ಭಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಳ್ಳಿಲ್ಲ. ನಿಜಕ್ಕೂ ಒಂದು ಆಶ್ಚರ್ಯ. ದಕ್ಷಿಣ ಭಾರತದಲ್ಲಿ ಪ್ರಾಚೀನ ಸಾಹಿತ್ಯ ಮಹಾಭಾರತದ ಮೇಲೆ ಆಶ್ರಯಗೊಂಡಷ್ಟು ಉತ್ತರ ಭಾರತದಲ್ಲಿ ಆಗಿಲ್ಲ. ಉತ್ತರ ಭಾರತದವರೆಲ್ಲ ರಾಮಮುಗ್ಧರು, ಆಮೇಲೆ ಸ್ವಲ್ಪ ಕೃಷ್ಣಲೀಲಾ ಮುಗ್ಧರು. ಅಲ್ಲಿ ಕೃಷ್ಣನ ರಾಸಲೀಲೆ ಕಡೆಗೆ ಹೆಚ್ಚು ಮೋಹ ಬಂತು. ಒಂದಿಷ್ಟು ಗೋಪಿಕಾ ಜಾರತ್ವ, ನವನೀತ ಚೋರತ್ವ. ದಕ್ಷಿಣ ಭಾರತದಲ್ಲಿ ಅದು ಒಂದಷ್ಟಿದೆ, ಇಲ್ಲ ಅಂತ ಇಲ್ಲ. ಆದರೆ ದಕ್ಷಿಣ ಭಾರತದಲ್ಲಿ ಮಹಾಭಾರತ ತುಂಬ ದೊಡ್ಡ ಪ್ರಭಾವ ಬೀರಿದೆ. ಭಾಸರದು ಅಂತ ಹೇಳುವ ಕೆಲವೊಂದು ಪ್ರಸಿದ್ಧ ರೂಪಕಗಳು ಕೇರಳದ ಬೇರೆಯ ಚಾಕ್ಯಾರಗಳಿಂದ ಆದದ್ದು. ಮತ್ತು ಅಲ್ಲಿ ಬರತಕ್ಕಂಥ ಯಾವ ದೂತ ಘಟೋತ್ಕಚ ಇರಬಹುದು, ಅಥವಾ ಊರುಭಂಗ ಇರಬಹುದು, ಪಂಚರಾತ್ರ ಇರಬಹುದು, ಮತ್ತು ನಾವು ಕಾಣತಕ್ಕಂಥ ಕರ್ಣಭಾರ, ಇವೆಲ್ಲ ಕೂಡ ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು ದಕ್ಷಿಣ ಭಾರತದ್ದೇ. ಕಲ್ಯಾಣ ಸೌಗಂಧಿಕ ಅಂತ ನೀಲಕಂಠನ ಒಂದು ವ್ಯಾಯೋಗವಾಗಲಿ, ಇನ್ನು ಬೇರೆವೂ ಅಷ್ಟೇ ಇದೇ ರೀತಿಯಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರ್ತವೆ. ಅಷ್ಟೇಕೆ ಭಾರವೀಯ ಕಿರಾತಾರ್ಜುನೀವೇ ವೀರರಸ ಪ್ರಧಾನವಾದದ್ದು ದಕ್ಷಿಣ ಭಾರತದಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ. ಕಾಳಿದಾಸನಂಥ ಮಹಾಕವಿ ಕೂಡ ಮಹಾಭಾರತದ ಮೂಲ ಕಥೆಗೆ ಸಂಬಂಧಪಟ್ಟದ್ದನ್ನು ಯಾವುದೂ ಅಷ್ಟಾಗಿ ತಗೊಂಡಿಲ್ಲ. ಅದು ದೊಡ್ಡ ಆಶ್ಚರ್ಯ. ಆ ಕವಿ ಸಿಕ್ಕಿದರೆ ಕೇಳಬೇಕು ನಾವು, ಆ ರೀತಿಯಾದಂಥ ಪ್ರಶ್ನೆ ಇಲ್ಲಿರುವುದು. ಮತ್ತು ನಾವು ನೋಡುವ ಇನ್ನಿತರ ಸಂದರ್ಭಗಳಲ್ಲಿ ಅಂತಂದರೆ, ಅರ್ವಾಚೀನ ಸಂಸ್ಕೃತ ಕವಿಗಳಲ್ಲಿಯೂ ಮಹಾಭಾರತದ ಕಥಾನಕವನ್ನು ಆಶ್ರಯಿಸಿ ತುಂಬ ಒಳ್ಳೆಯ ನಾಟಕ ಬರೆದವರು ನಮ್ಮ ಕನ್ನಡದವರೇ. ಜಗ್ಗು ವಕಲಭೂಷಣರು ಅವರ ವೀರ ಸೌಭದ್ರ ಅನ್ನುವಂಥದ್ದಿರಬಹುದು, ಮಣಿಹರಣಂ ಇರಬಹುದು, ಅಪ್ರತಿಮ ಪ್ರತಿಮಂ ಇರಬಹುದು, ಪ್ರತಿಜ್ಞಾಶಾಂತನವಂ ಇರಬಹುದು, ಇವೆಲ್ಲ ಅಥವಾ ಅದ್ಭುತಾಂಶಕಂ ಅಂತ ಇರಬಹುದು. ಇವೆಲ್ಲ ಮಹಾಭಾರತವನ್ನು ಆಶ್ರಯಿಸಿಕೊಂಡಂಥ ಬಗೆಬಗೆಯ ರೂಪಕಗಳೇ, ಬಹಳ ಸೊಗಸಾಗಿರ್ತಕ್ಕಂಥವು. ಒಳ್ಳೆಯ ಭಾಷೆ, ಒಳ್ಳೆಯ ನಾಟಕೀಯತೆ ಎಲ್ಲ ಇರತಕ್ಕಂಥವು, ಅಡಕವಾಗಿ ರೂಪುಗೊಂಡಂಥ ಕೃತಿಗಳು. ಇನ್ನು ಕನ್ನಡ, ತೆಲುಗು, ತಮಿಳು, ಮಲಯಾಳ ಈ 4 ಭಾಷೆಗಳಲ್ಲಿ, ಅಷ್ಟೇಕೆ ತುಳು ಭಾಷೆಯಲ್ಲೂ ಪಂಚದ್ರಾವಿಡ ಭಾಷೆಗಳು ಅಂತ ಏನಿವೆ ಅಲ್ಲೆಲ್ಲ ರಾಮಾಯಣ ಕೃತಿಗಳಿಗಿಂತ ಹೆಚ್ಚಿನ ಜನಮನ್ನಣೆ ಗಳಿಸಿರ್ತಕ್ಕಂಥದ್ದು ಮಹಾಭಾರತ ಕೃತಿಗಳು. ತಮಿಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕಂಬನಿಗೆ, ವಿಲ್ಲಿಪುತ್ತೂರಿಗಿಂತ ಹೆಚ್ಚು ಪ್ರಾಶಸ್ತ್ಯ ಇದೆ. ಆದರೆ ಇಲ್ಲಿ ನಾವು ನೋಡಿದಾಗ ವಿಷ್ಣುತುಂಗ ಬರೆದದ್ದು ಮಹಾಭಾರತ, ಅರುಣಾಬ್ಜ ಬರೆದದ್ದು ಮಹಾಭಾರತ, ಭಾಗವತ, ಈ ಥರ ಮಹಾಭಾರತ ಸಂಬಂಧಿಯಾದ ಕಥೆಗಳು ತುಳುನಲ್ಲಿ ಕಾಣುತ್ತೆ.
ಕನ್ನಡದಲ್ಲಂತೂ ಪಂಪ ಇರ್ಬೋದು, ರನ್ನ ಇರ್ಬೋದು, ಕುಮಾರವ್ಯಾಸ ಇರ್ಬೋದು, ಲಕ್ಷ್ಮೀಶ ಇರ್ಬೋದು, ಇವರುಗಳಂತ ದೇದೀಪ್ಯಮಾನರಾದ ಸೂರ್ಯ ಚಂದ್ರರ ಮುಂದೆ ಪಾಪ ಖದ್ಯೋತ ಇದ್ದಂತೆ, ಮಿಂಚು ಹುಳ ಇದ್ದಂತೆ ಆಗಿಬಿಡ್ತಾನೆ ತೊರವೆ ನರಹರಿ. ಇನ್ನು ತೆಲುಗಿನಲ್ಲಿ ಭಾಸ್ಕರಾದಿಗಳು ಬರೆದ ರಾಮಾಯಣ ಇದೆ ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ಹೇಳ್ತಾರೆ, ಕಾವ್ಯ ಉಂಟು, ಯಾರೂ ಓದಲ್ಲ. ಅಲ್ಲಿ ಹೆಚ್ಚಾಗಿ ಪ್ರಸಿದ್ಧವಾಗಿರೋದು ಕವಿತ್ತರೆಯ ಭಾರತವೇ. ನನ್ನಯ್ಯ, ತಿಕ್ಕನ ಮತ್ತು ಎರನ ಇವರುಗಳು ಮಾಡಿರತಕ್ಕಂಥದ್ದು, ಮತ್ತು ನಾಚನ ಸೋಮನ ಹರಿವಂಶ ಮಾಡಿದಿರದ್ದು. ಅದಲ್ಲದೆ ಪೋತನ ಬರೆದ ಭಾಗವತ ಮಹಾಭಾರತಕ್ಕೆ ಸೇರಿದಂಥ ಕಥಾನಕವಾಗಿದೆ. ಮಲಯಾಳದಲ್ಲೂ ಅಷ್ಟೇ, ಪೂನಂ ಎಳತಚ್ಚಾನು ಇವರುಗಳ ಭಾಗವತ ಮಹಾಭಾರತಗಳೇ ಲೋಕಪ್ರಸಿದ್ಧಿಯನ್ನು ಪಡೆದಂಥವು. ಹಾಗೆ ಕಂಡಾಗ ದಕ್ಷಿಣ ಭಾರತ ಮೊದಲಿಂದಲೂ ಮಹಾಭಾರತವನ್ನು ಅಷ್ಟು ವಿಶೇಷವಾಗಿ ಆಧರಿಸಿಕೊಂಡು ಬಂತು ಅಂತ ಅನಿಸುತ್ತದೆ. ಅದೇನು ಯಾವ ಸಂದರ್ಭ ಕಾರಣವೋ ಗೊತ್ತಿಲ್ಲ. ನಮ್ಮಲ್ಲಿ ಆರ್ಯನ್, ದ್ರವಿಡಿಯನ್ನು ಇತ್ಯಾದಿ ಎಲ್ಲ ಅಪಸವ್ಯಗಳನ್ನು ಎತ್ತುತ್ತಾರೆ, ಅವರಿಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಇಷ್ಟು ಗಾಢವಾಗಿ ಒಂದು ದೊಡ್ಡ ಕವಲನ್ನು ಆರಾಧಿಸಿಕೊಂಡು ಬಂದಿದ್ದೆ ದಕ್ಷಿಣ ಭಾರತ. ಮತ್ತು ಉತ್ತರ ಭಾರತದಲ್ಲಿ ದೇಶೀಯ ಭಾಷೆಗಳಲ್ಲಿ ಅಷ್ಟು ದೊಡ್ಡ ರೀತಿಯಲ್ಲಿ ಮಹಾಭಾರತ ಬಂದಿಲ್ಲ. ಅಷ್ಟೋ ಇಷ್ಟೋ ಬಂದಿದೆಯಾ, ಆದರೂ ಈ ಮಟ್ಟದಲ್ಲಿ ಬಂದಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತದೆ. ಅದು ಹಾಗಿರಲಿ, ಮಹಾಭಾರತದ ಈ ಹೃದಯ ವಿದ್ರಾವಕವಾದ, ಮನಃಪ್ರಕ್ಷೋಭಕವಾದ ಸನ್ನಿವೇಶಗಳು ತುಂಬ ಸಮೃದ್ಧ. ಅವನು ಆ ಪ್ರತಿಜ್ಞೆ ಮಾಡ್ತಾನಲ್ಲ, ಅದರ ಉಗ್ರತೆ ಇದು ಸಾಮಾನ್ಯ ವೀರರ ಧಾಟಿಯೇ ಆಗಿದೆ. ಅವನು ಎಲ್ಲಿರಲಿ ನಾನು ಕೊಲ್ತೀನಿ ಅಂತ. ಕೋಪ ಬಂದಾಗ ಎಣಿಸಿಕೊಂಡು ಲೆಕ್ಕಾಚಾರದ ಮಾತಾಡೋಲ್ಲ, ಭಾವ ಉಕ್ಕೇರಿ ಬಂದಾಗ ಲೆಕ್ಕಾಚಾರದ ಮಾತು ಇರೋಲ್ಲ. ಇದನ್ನು ನಾವು ಗಮನಿಸಬೇಕು. ಪಾತ್ರೋಚಿತವಾದ ರೀತಿಯ ಮಾತು ಅಂದಾಗ ಮಾತಿಗೆ ರೇಷನ್ ಮಾಡೋಕ್ಕಾಗೋಲ್ಲ. ಹರದುರ್ಗದಲ್ಲಿರಲಿ, ಮೇಣ ಹರಿಯ ಕಡಲೊಳಗಿರಲಿ, ಬ್ರಹ್ಮನ ಕರ ಕಮಂಡಲದೊಳಗೆ ಹುದುಗಲಿ. ಇಲ್ಲಿಗೆ ಆ ಕವಿಯ ಸೌಂದರ್ಯ ಪ್ರಜ್ಞೆ, ಸ್ವಾರಸ್ಯ ಬಂತು. ಅವನು ಹರನ ದುರ್ಗದಲ್ಲಿ, ಅಂದರೆ ಹೋಗಲು ಕಷ್ಟವಾದಂಥ ಹಿಮಾಲಯದಲ್ಲಿರಲಿ, ಅಥವಾ ವೈಕುಂಠದಲ್ಲಿ ಆ ಒಂದು ಕ್ಷೀರಸಾಗರದಲ್ಲಿ ಅವಿತಿರಲಿ, ಇಲ್ಲವೇ ಬ್ರಹ್ಮನ ಕೈಯ ಕಮಂಡಲನ ಒಳಗೆ ಅವಿತುಕೊಂಡಿರಲಿ, ರವಿಯ ಮೊರೆ ಹೋಗಲಿ, ಸೂರ್ಯನ ಹಿಂದೆ ಹೋಗಲಿ, ಸಮುದ್ರದ ಒಳಗೆ ಬರಲಿ, ಪಾತಾಳದಲ್ಲಿ ನಾಗಲೋಕದಲ್ಲಿರಲಿ, ಎಲ್ಲಿದ್ರೂ ನಾಳೆ ಪಡುವಣ ತರಣಿ ತೊಲಗದ ಮುನ್ನ. ಪಡುವಣ ತರಣಿ, ಪಶ್ಚಿಮ ದಿಕ್ಕಿಗೆ ಬಂದ ಸೂರ್ಯ ಅಲ್ಲಿ ಕಾಣಿಸದೇ ಇರುವಂಥ ಸಂದರ್ಭ ಬರೋಕ್ಕೆ ಮುನ್ನ ಅಂತ. ಸೂರ್ಯಾಸ್ತ ಅನ್ನೋದಕ್ಕೆ ಬೇರೊಂದು ರೀತಿಯಲ್ಲಿ ಹೇಳತಕ್ಕಂಥದ್ದು. ಬಳಕೆ ಮಾತನ್ನು ಸ್ವಲ್ಪ ದಾರಿ ತಪ್ಪಿಸಿದಾಗಲೇ ಕಾವ್ಯ ಆಗುವುದಲ್ವ. ನಾಳೆ ಪಡುವಣ ತರಣಿ ತೊಲಗದ ಮುನ್ನ ಕೊಲುವೆನು ವೈರಿ ಸೈಂಧವನ. ಸಿಂಧು ಸವ್ವೀರ ದೇಶಾಧಿಪತಿಯನ್ನು ಕೊಲ್ತೀನಿ. ಅಷ್ಟು ಮಾತ್ರವಲ್ಲ ಅಂತ ಇನ್ನೊಂದು ಅದಕ್ಕೆ ಪರಿಶಿಷ್ಟ ಸೇರಿಸ್ತಾನೆ. ಅದು ಬಹಳ ಭಯಂಕರವಾದದ್ದು. ನಾಳೆ ಕಚರೀಚನದ ತೊಡವಿನ ತೋಳ ನವನಸು ನೆಮ್ಮದಿದ್ದರೆ, ಇದು ವಕ್ರೋಕ್ತಿ. ನಾಳೆ ಅವನು ಸ್ವರ್ಗದ ವನಿತೆಯರ ತೋಳಿನಲ್ಲಿ ಸೆರೆ ಸಿಕ್ಕದೇ ಇದ್ದರೆ, ನಾವು ನೆಗೆದು ಬೀಳದೇ ಇದ್ದರೆ, ಇದು ಲೋಕರೂಢಿಯ ಮಾತು. ಕಾಳಗದವಳು ಎನ್ನೊಡಲ ಬಿಸುಡುವೆನ ಅಗ್ನಿಕುಂಡದಲ್ಲಿ, ಅವನು ಅಲ್ಲಿಗೆ ಹೋಗಿ ಬೀಳಬೇಕು, ಇಲ್ಲ ನಾನಿಲ್ಲಿ ಬೆಂಕಿಗೆ ಬೀಳಬೇಕು. ಹಾಗೆ ನಾನು ಅಗ್ನಿ ಪ್ರವೇಶ ಮಾಡುವುದೇ ಹೌದು ಅಂತ ಪ್ರತಿಜ್ಞೆ ಮಾಡ್ತಾನೆ. ಪ್ರತಿಜ್ಞಾಶೂರರು, ಪಾಂಡವರು, ಕೌರವರು ಎಲ್ಲರೂ ಕೂಡ ಎಷ್ಟೋ ಬಾರಿ ಅದನ್ನು ಹೇಳಿದ್ದೀನಿ. ಹಾಗೆ ಅಂದು ತನಗೆ ತಾನೇ ಒಂದು ಟಾರ್ಗೆಟ್ ಮಾಡ್ಕೋತಾನೆ, ತನಗೆ ತಾನೇ ಒಂದು ಅವಧಿಯನ್ನು ಕಲ್ಪಿಸಿಕೊಳ್ತಾನೆ, ತನಗೆ ತಾನೇ ಒಂದು ವ್ಯವಸ್ಥೆಯನ್ನು, ನಿಯಮವನ್ನು ಮಾಡಿಕೊಳ್ತಾನೆ. ಇದು ಬಹಳ ಕಷ್ಟ. ಪರ್ವದಲ್ಲಿ ಅರ್ಜುನ ಎಲ್ರಿಗೂ ಸೇರುವಂತೆ, ಕೇಳುವಂತೆ ಜೋರಾಗಿ ಶಿಬಿರದಲ್ಲಿ ಕೂಗು ಬಿಡ್ತಾನೆ ಅಂತ ಬರುತ್ತೆ. ಆಗ ಕೃಷ್ಣ ಬಂದು ಬೈತಾನೆ, ಈ ಥರ ಪ್ರತಿಜ್ಞೆಗಳನ್ನೆಲ್ಲ 10 ಜನ ಕೇಳುವಂತೆ ಮಾಡಬೇಕಾ, ಮನಸ್ಸಲ್ಲಿ ಅಂದ್ಕೋಬೇಕು. ಇದೇ ಸಮಯ ಅಂತ ಅವ್ರ ಸೈನ್ಯವನ್ನು ಅವತಿಡಿಸ್ತಾರೆ, ಏನು ಮಾಡ್ತೀಯ ನೀನು ಅಂತ. ವ್ಯವಹಾರ ಜ್ಞಾನ ಶೂನ್ಯ. ಕೋಪ ಬಂದಾಗ, ಭಾವನೆ ಬಂದಾಗ ಅವೆಲ್ಲ ಇರೋಲ್ಲ. ಆದರೆ ವ್ಯಕ್ತಿ ಸ್ವಭಾವಗಳು ಬಹಳ ಮುಖ್ಯ. ವ್ಯಕ್ತಿಗಳು ತುಂಬ ಅಗ್ರೆಸಿವ್ ಆಗಿದ್ದಾಗ, ಕೆರಿಯರ್ ಓರಿಯೆಂಟೆಡ್ ಆಗಿದ್ದಾಗ ಈ ಥರದ್ದು ಬರುತ್ತದೆ. ಅವನು ಆ ಪ್ರತಿಜ್ಞೆ ಮಾಡಿದಾಗ ಕೃಷ್ಣ ಬರ್ತಾನೆ, ಬಂದು ಮೆಚ್ಚಿಕೊಳ್ತಾನೆ. ಕನಿಷ್ಠ ಮಗನ ಸಾವಿನ ದುಃಖದಿಂದ ಈಗ ತರುಣೋಪಾಯದ ಕಡೆಗೆ ಸಂದರ್ಭಕ್ಕೆ ಸರಿಯಾಗಿ ಬಂದಿದ್ದಾನಲ್ಲ, ಅದರಿಂದ ಪರವಾಗಿಲ್ಲ ಅಂತನ್ನುವುದು ಅಲ್ಲಿದ್ದಂಥ ಭಾವ ಅಂತನಿಸುತ್ತದೆ. ಮತ್ತೆ ಅವನಿಗೆ ಸಹಾಯ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಈ ಇಡೀ ಪ್ರಕರಣದಲ್ಲಿ ಅವನೆಷ್ಟು ಒದ್ದಾಡ್ತಾನೆ ಕೃಷ್ಣ ಅನ್ನೋದನ್ನೇ ನಾವು ಕಾಣ್ತೀವಿ. ಇನ್ನು ಮಿಕ್ಕವರು ಎಲ್ಲರೂ ಆ ಪ್ರತಿಜ್ಞೆಯನ್ನು ಕೇಳಿ ಭಯಪಡ್ತಾರೆ, ಕಾತರಗೊಳ್ತಾರೆ. ಅದನ್ನೇ ಕೃಷ್ಣನ ಬಾಯಲ್ಲಿ ನಾವು ಕೇಳ್ತೀವಿ.
ತೀರಿತಿನ್ನೇನ್ ಅರಿನೃಪನ ಸಂಸಾರ ಅರಿನೃಪನ ಸಂಸಾರ ತೀರಿತು ನೀನೇರಿಸಿದ ನುಡಿಗಳ ನಾರು ಕಳಚಲು ಬಲ್ಲರು ಅಗ್ಗದ ದೇವ ದೈತ್ಯರಲ್ಲಿ ನೀನೇರಿಸಿದ ನುಡಿಗಳ ನಾರು ಕಳಚಲು ಬಲ್ಲರು ಅಗ್ಗದ ದೇವ ದೈತ್ಯರಲ್ಲಿ ತೀರಿತು ವೀರ ರಾಮನ ನುಡಿಗೆ ರಾಮನುದಾರ ಬಾಣಕ್ಕೆ ನಿನ್ನ ನುಡಿಗಳು ಕೂರಲಗು ಸಮಜೋಳಿ ಜಗದೊಳಗೆಂದನೋ ಅಸುರಾರಿ ವೀರ ರಾಮನ ನುಡಿಗೆ ರಾಮನುದಾರ ಬಾಣಕ್ಕೆ ನಿನ್ನ ನುಡಿಗಳು ಕೂರಲಗು ಸಮಜೋಳಿ ಜಗದೊಳಗೆಂದನ ಸುರಾರಿ ತೀರಿತಿನ್ನೇ ನರೇಂದ್ರಪನ ಸಂಸಾರ. ವೈರಿರಾಜರ ಸಂಸಾರ ಹಾಳಾಯಿತು. ನೀನೇರಿಸಿದ ನುಡಿಗಳನ್ನು 6 ಕಳಚಲು ಬಲ್ಲರು. ನೀನೀಗ ಏರಿಸಿದ್ದೀಯಾ, ಹಾರಿಸಿದ್ದೀಯಾ ಆ ನುಡಿಗಳನ್ನು, ಅದನ್ನು ಯಾರು ಕಳಚ್ತಾರೆ ಅಂತ. ಅಂದರೆ ಏರಿಸಿದ ನುಡಿ ಅಂದರೆ ಉದ್ಘೋಷ ಮಾಡಿದ ನುಡಿ, ಅದನ್ನು ಯಾರು ಕಳಚಿ ಕೆಳಗಿಡ್ತಾರೆ ಅಂತ. ಕುಮಾರವ್ಯಾಸ ಈ ಮೆಕ್ಯಾನಿಕಲ್ ಟರ್ಮಿನಾಲಜಿನ ತುಂಬ ಬಳಸ್ತಾನೆ. ಜೋಡಿಸುವುದು, ಕಳಚುವುದು, ಸೇರಿಸುವುದು, ಈ ತರಹ. ಮುಂದೆ ಒಂದು ಸಂದರ್ಭದಲ್ಲಿ ನಿನ್ನ ತೊಡೆಗಳ ಕಳಚುವನು ಮೇಯಿಂದ ಅಂತಾನೆ. ಏನು ನಟ್ಟು ಬೋಲ್ಟು ಹಾಕಿ ಟೈಟ್ ಮಾಡಿದ್ದಾರೆ ಅಂತ. ಅಲ್ಲಿ ಒಂದು ಸ್ವಾರಸ್ಯ ಏನಂದ್ರೆ, ಇಟ್ ಈಸ್ ನಾಟ್ ಅನ್ ಇನ್ಸೆಪರಬಲ್ ಆರ್ಗನ್, ಇಟ್ಸ್ ಆಲ್ರೆಡಿ ಎ ಸೆಪರೇಟ್ ಥಿಂಗ್ ಆ್ಯಂಡ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್ ಇನ್ ಸೆಪರೇಟಿಂಗ್ ಇಟ್ ಅನ್ನುವ ಧ್ವನಿ ಬರುತ್ತೆ. ಕಳಚಬೇಕು ಅಂದರೆ ಅದು ಫಿಟ್ ಅಂತನ್ನುವುದು ಅಷ್ಟೇ. ಅದನ್ನು ಸೇರಿಸಿದ್ದಾರೆ, ಬೆಸ್ತಿದ್ದಾರೆ ಅಂತ. ಇವನು ವೆಲ್ಡಿಂಗು ಎಲ್ಲ ಬಲ್ಲವನು, ಸುಕಂಠನ ಬೆಸುಗೆ ಬಿಡಿಸಿದನು ಅಂತಾನೆ. ನನಗೆ ಅದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ವಲ್ಪ ಇವನಿಗೆ ಗೊತ್ತು ಅಂತ ಸಂತೋಷ ಉಂಟು. ಈ ಥರ ನಾನು ಕುಮಾರವ್ಯಾಸನಿಗೆ ಹತ್ತಿರ ಅಂತ. ಅವನ ಮಾತನ ಬಗೆಯನ್ನೇ ಬೇರೊಂದು ರೀತಿಯಲ್ಲಿ ಬಳಸ್ತಾನೆ. ಹಾಗೆ ಬಳಸುವ ಮೂಲಕ ನಿತ್ಯದ ವಾಗ್ರೂಢಿಗೆ ಬಂದ ಆ ಸವೆತ ಯಾವುದಿದೆ, ಮೊಂಡುತನ, ಮೊನೆ ಇಲ್ಲದಿರುವಿಕೆ, ಅದನ್ನು ಮತ್ತೆ ಮೊನಚು ಮಾಡಿ ಕೊಡ್ತಾನೆ. ಮಹಾಕವಿ ಭಾಷೆಗೆ ಎಷ್ಟು ನವಯೌವನ ತಂದು ಕೊಡ್ತಾನೆ, ಮತ್ತಿನ್ಯಾರು ತಂದು ಕೊಡುವಂಥದ್ದಲ್ಲ. ಏಕೆಂದರೆ ಜೀವನದ ಸಾರವತ್ತಾದ ಭಾವ ಕಾವ್ಯದಲ್ಲಿ ಬರುತ್ತದೆ. ಮಹಾಕಾವ್ಯದಲ್ಲಿ, ಮಹಾಕಾದಂಬರಿಯಲ್ಲಿ ಸಮಗ್ರ ಜೀವನದ ಸಕಲ ವ್ಯಾಪಾರಗಳ ಸಾರವತ್ ಘಟನೆ ಬರುತ್ತದೆ. ಒಂದು ಮುಕ್ತಕದಲ್ಲಿ, ಒಂದು ಕವಿತೆಯಲ್ಲಿ, ಒಂದು ಖಂಡಕಾವ್ಯದಲ್ಲಿ ಏಕದೇಶೀಯವಾಗಿ ಜೀವಭಾವ ಬರುತ್ತದೆ. ಆದರೆ ಮಹಾಕೃತಿಯಲ್ಲಿ, ಹೆಬ್ಬೊತ್ತಿಗೆಗಳಲ್ಲಿ ಸಮಗ್ರವಾಗಿ ಬಂದಿರುತ್ತದೆ. ಹಾಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಅದು ಎಷ್ಟು ಕಡೆಯಿಂದ ಅವನು ಭಾಷೆಯನ್ನು ಬೆಂಬಲಿಸಬೇಕು, ಬಲಿಸಬೇಕು. ಭಾಷೆ ಬಿಟ್ಟು ಅವನಿಗೆ ಇನ್ಯಾವುದೂ ಸಾಧನ ಇಲ್ಲ, ಮಾತೊಂದೇ ಸಾಧನ, ಅದನ್ನು ತಂದುಕೊಡಬೇಕಾಗುತ್ತದೆ. ಇಷ್ಟನ್ನು ಮಾಡುವ ಶಕ್ತಿ ಬೇಕು ಅಂದರೆ ಅದೆಷ್ಟು ನಿರಂತರವಾಗಿ ಚಿಂತನೆ ಮಾಡ್ತಿರಬೇಕು. ತನ್ನ ಸಾಮಗ್ರಿ, ತನ್ನ ಸಾಧನ, ತನ್ನ ಆಯುಧ ಯಾವ್ಯಾವ ರೀತಿಯಲ್ಲಿ ಹರಿತವಾಗಿರಬೇಕು ಅನ್ನುವುದನ್ನು ಕುಮಾರವ್ಯಾಸನಂಥವನ್ನು ನೋಡಿದ್ರೆ ನಾವು ತಿಳ್ಕೊಳ್ಬಹುದು. ನನಗನ್ಸುತ್ತೆ ಮಹಾಕವಿಗಳನ್ನು ಬೇರೆ ಬೇರೆ ಕ್ಷೇತ್ರಗಳವರು ಓದಿದರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಾವು ಹೇಗಿರಬೇಕು ಅಂತ ಗೊತ್ತಾಗುತ್ತದೆ ಅಂತ. ಒಬ್ಬ ವೀರ ಯೋಧ ಕುಮಾರವ್ಯಾಸನಂಥವನನ್ನು ಓದಿದರೆ ತಾನು ಯಾವ ರೀತಿ ಅಪ್ ಟು ಡೇಟ್ ಆಗಿರಬೇಕು, ತನ್ನ ಸಾಧನ ಸಾಮಗ್ರಿಯನ್ನು ಹೇಗೆ ಹರತ ಮಾಡಿಟ್ಕೊಂಡಿರಬೇಕು, ಯಾವ್ಯಾವ ರೀತಿ ಅಟಕಾಯಿಸೋದಕ್ಕೆ ಸಿದ್ಧ ಇರಬೇಕು, ಅವನ ರಿಫ್ಲೆಕ್ಸಸ್ ಎಷ್ಟು ಶಾರ್ಪ್ ಆಗಿರಬೇಕು, ಎಷ್ಟು ಸ್ವಿಫ್ಟ್ ಆಗಿರಬೇಕು ಅಂತ ನಾವು ಹೇಳ್ತೀವಲ್ಲ, ಮಹಾಕವಿಗೆ ಆ ರೀತಿಯಾದದ್ದಿರಬೇಕು. ಅಂಥದ್ದನ್ನು ನೋಡ್ತೀವಿ. ಇನ್ನು ನಿನ್ನ ನುಡಿಗಳನ್ನು 6 ಕಳಚರು ಬಲ್ಲರು. ವೀರ ರಾಮನ ನುಡಿಗೆ, ರಾಮನ ಉದಾರ ಬಾಣಕ್ಕೆ. ರಾಮ ಮಾತು ಮತ್ತು ಆಯುಧ ಬಾಣ ಇವೆರಡಕ್ಕೂ ಪ್ರಸಿದ್ಧನಾದವನು. ಒಕಮಾಟ ಒಕಬಾಣಂ ಅಂತ ತ್ಯಾಗರಾಜರು ಹೇಳಿದ್ರಲ್ಲ, ಆ ರೀತಿಯಲ್ಲಿ ನಿನ್ನ ನುಡಿಗಳು ಕೂರಲಗು ಸಮಜೋಳಿ, ಸಮಜೋಡಿ, ಲಡೆಯೋರ ಭೇದ. ಹಾಗಾಗಿ ಅವೆರಡೂ ಒಂದೇ ರೀತಿಯಲ್ಲಿರ್ತಕ್ಕಂಥವು ಅಂತಂತಾನೆ. ಅಂದರೆ ರಾಮನ ಪ್ರಖ್ಯಾತಿ ಆ ಬಗೆಯಲ್ಲಿದ್ದದ್ದು, ಆ ನಾಣ್ಣುಡಿಯನ್ನು ಬಳಸ್ಕೊಳ್ತಾ ಇದ್ದಾನೆ. ಆಮೇಲೆ ಕೃಷ್ಣ ಇಷ್ಟು ಸಂತೋಷದ ಮಾತನ್ನು ಹೇಳಿದ ಮೇಲೆ ಮಿಕ್ಕವರಿಗೂ ಚೈತನ್ಯ ಬರುತ್ತದೆ. ತತ್ಕ್ಷಣವೇ ಈ ಸುದ್ದಿ ಕೌರವನ ಪಾಳೆಯಕ್ಕೆ ಹೋಗುತ್ತದೆ. ಸುದ್ದಿ ಸೋರುವಿಕೆ ಅಂದರೆ ಇದೇನೆ.
ಷಟ್ಕರ್ಣೋ ಭಿದ್ಯತೆ ಮಂತ್ರ. ಮನ್ವಾದಿ ಸ್ಮೃತಿಗಳಲ್ಲಿ, ರಾಜನೀತಿ ಗ್ರಂಥಗಳಲ್ಲಿ ಪಲ್ಲವಿಯಂತೆ ಬರತಕ್ಕಂಥ ಮಾತು. 6 ಕಿವಿ ಇದ್ದರೆ ಆ ಮಂತ್ರಾಲೋಚನೆ ಬಯಲಾಗುತ್ತದೆ. 4 ಕಿವಿ ಇರಬೇಕು. ಹೇಳುವ ಬಾಯಿಗೆ 2 ಕಿವಿ, ಕೇಳುವ ಕಿವಿಗಳು 2. ಇಷ್ಟೇ ಸೇರಿ ಚತುಷ್ಕರ್ಣವಾಗಬೇಕು ಮಂತ್ರ, ಷಟ್ಕರ್ಣವಾಗಬಾರದು ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಇಷ್ಟು ಅಬ್ಬರವಾಗಿ ಕೋಲಾಹಲ ಮಾಡಿ ಪ್ರತಿಜ್ಞೆ ಮಾಡಿದ್ರೆ ಅಲ್ಲಿ ತಲುಪುತ್ತದೆ. ಏನು ಮಾಡೋದು? ಭಾವಾವೇಶದಲ್ಲಿ ಆಗತಕ್ಕಂಥದ್ದು. ಇನ್ನು ಮಾಡಲೇಬೇಕು, ಕಷ್ಟಪಡಲೇಬೇಕು. ಕೃಷ್ಣ ಸಲಿಸಬೇಕುದು ಬಹುತ ನಾಡಿದ ಛಲದ ಭಾಷೆಯನ್ನೆನ್ನುತ್ತಾ ಕಟ್ಟ ಕಡೆಗೆ ರವಿಮಂಡಲಕ್ಕೆ ಮರಮಾಡಿದನು ವರಸುದರ್ಶನವ ಅಂತ ಬರುತ್ತದೆ. ಹೆಣಗೋ ತಪ್ಪಲ್ಲ. ಕೃಷ್ಣನಷ್ಟು ಪಾಪ ಹೆಣಗದವರು, ಎಲ್ಲರ ಮನೆಗೂ ಗೋಣಿಚೀಲ ಹೊತ್ತವರು ಇನ್ಯಾರೂ ಕಾಣೋದಿಲ್ಲ. ಇಷ್ಟಪಡ್ತೀವಿ ವ್ಯಕ್ತಿಗಳನ್ನು, ಅವರಲ್ಲಿ ಯಾವುದೋ ಒಂದಿಷ್ಟು ಗುಣಗಳನ್ನು ಕಾಣ್ತೀವಿ, ಅವರಿಂದಾಗಿ ಲೋಕಕ್ಕೆ ಒಳ್ಳೆಯದಾಗುತ್ತದೆ ಅಂತ. ಅದಕ್ಕೆ ನಾವು ತೆಗೆದುಕೊಳ್ಬೇಕಾಗುತ್ತದೆ. ಬೇರೆ ಗತಿಯೇ ಇರುವಂಥದ್ದಲ್ಲ. ಕೃಷ್ಣ ಅದನ್ನು ಮಾಡ್ತಾನೆ. ಇದು ಕೌರವನಿಗೆ ತಿಳಿದೊಡನೆ ಅಲ್ಲಿ ಮಂತ್ರಾಲೋಚನೆ. ಮೊದಲು ಅವ್ರಿಗೂ ಒಂದು ಭಯ ಆಗಿದೆ. ಭಯದೊಡನೆ ಒಂದು ಹೆಮ್ಮೆಯೂ ಹಿಗ್ಗೂ ಆಗಿದೆ. ನೋಡಿ, ಅದು ಎಷ್ಟು ವಿಚಿತ್ರ ಸನ್ನಿವೇಶ. ಸೈಂಧವನನ್ನು ಎರೆಹುಳವಾಗಿ ಇಟ್ಟು ಅರ್ಜುನ ಅನ್ನುವ ತಿಮಿಂಗಲವನ್ನು ಗಾಳಕ್ಕೆ ತುತ್ತು ಮಾಡಿಬಿಡ್ಬೋದು ಅಂತ. ಸೈಂಧವನನ್ನು ಮುಚ್ಚಿಟ್ರೆ ಅರ್ಜುನ ಸಾಯ್ತಾರೆ. ಅರ್ಜುನ ಸತ್ತರೆ, ತಮ್ಮ ಸತ್ತಲ್ಲಿ ಒಬ್ಬ ತಮ್ಮ ಸತ್ತರು ತಾನು ಸಾಯ್ತೀನಿ ಅಂತ ಧರ್ಮರಾಜ ಪ್ರತಿಜ್ಞೆ ಮಾಡಿದ್ದಾನೆ. ಇನ್ನಲ್ಲಿಗೆ ಮುಗಿಯಿತು, ಯುದ್ಧವೇ ನಿಂತು ಹೋಗ್ಬಿಡುತ್ತದೆ ಅಂತ. ಮಹಾಭಾರತ ಈ ಎಲ್ಲ ವಿವರಗಳಲ್ಲಿ ನಡೆಯಿತೋ ಬಿಡುತ್ತೋ, ಆ ಸನ್ನಿವೇಶವನ್ನು ಅಸಾಮಾನ್ಯವಾಗಿ, ಅಸಾಧಾರಣವಾಗಿ ನಿರ್ಮಾಣ ಮಾಡತಕ್ಕಂಥ ಬಿಲ್ಡಿಂಗ್ ದಿ ಟೆನ್ಷನ್ ಅಂತೀವಲ್ಲ, ಅದು ನೋಡಿ ಎಷ್ಟು ಸ್ವಾರಸ್ಯವಾಗಿರುವಂಥದ್ದು. ಇಂದು ಸೈಂಧವ ಅರ್ಜುನನ ಕೈಗೆ ಸಿಗದೇ ಇದ್ದರೆ 14ನೇ ದಿವಸವೇ ಕುರುಕ್ಷೇತ್ರ ಯುದ್ಧ ಮುಗಿದೋಗುತ್ತೆ. ಸಿಕ್ಕದನೋ ಇವರಿಗೊಂದು ದೊಡ್ಡ ಬಲ ಹೋಗುತ್ತದೆ, ಮತ್ತೆ ಮಾನ ಹೋಗುತ್ತದೆ. ಅದು ಎಷ್ಟು ಜನರ ಆಲ್ ದರ್ ಕ್ಯಾಪಬಿಲಿಟೀಸ್ ಆ್ಯಂಡ್ ಎಸ್ಟೀಮ್, ಅಚೀವ್ಮೆಂಟ್ ಎಲ್ಲ ಕೂಡ ಇಟ್ ಈಸ್ ಪುಟ್ ಟು ಪ್ರೆಷರ್, ಇಟ್ ಈಸ್ ಪುಟ್ ಟು ಟಾಸ್ಕ್ ಅಂತಂತೀವಲ್ಲ, ಅವಕ್ಕೆಲ್ಲಕ್ಕೂ ಸವಾಲು, ಪಂಥಾಹ್ವಾನ ಆಗಿರ್ತಕ್ಕಂಥದ್ದು. ಹಾಗೆ ನಾವು ನೋಡ್ತೀವಿ. ಈಗ ಅವರು ಆ ಸುದ್ದಿಯನ್ನು ಕೇಳಿದೊಡನೆ ಪ್ರತಿಕ್ರಿಯೆ ಮಾಡ್ತಾರೆ. ತಣರಭಸ ತ್ರೈಲೋಕ್ಯಾನುಕಂಪನವಾಯಿತು ಶಿವಾಯನುತ ಆ ನರೇಂದ್ರ ನಿಕಾಯ ನಡುಗಿತು. ಏನಿದೆತ್ತಣರಭಸ ತ್ರೈಲೋಕ್ಯಾನುಕಂಪನವಾಯಿತು ಶಿವಾಯನುತ ಆ ನರೇಂದ್ರ ನಿಕಾಯ ನಡುಗಿತು. ಕೌರವೇಶ್ವರನ ಸೇನೆ ತಲೆ ಕೆಳಗಾಯಿತು. ಕೌರವೇಶ್ವರನ ಸೇನೆ ತಲೆ ಕೆಳಗಾಯಿತು. ಪಾರ್ಥನ ಸೂನುವಿನ ಮರಣದಲ್ಲಿ ನರೇಂದ್ರ ನಿಕಾಯ ನಡುಗಿತು. ಕೌರವೇಶ್ವರನ ಸೇನೆ ತಲೆ ಕೆಳಕಾಯ್ತು. ಸೇನೆ ತಲೆ ಕಳಕಾಯ್ತು. ಪಾರ್ಥನ ಸೂನುವಿನ ಮರಣದಲ್ಲಿ ಮಂತ್ರಧ್ಯಾನ ನಮಗಾಯಿತು ಎಂದು ತಲ್ಲಣಿಸಿತ್ತು ನೃಪಕಟಕ. ಪಾರ್ಥನ ಸೂನುವಿನ ಮರಣದಲ್ಲಿ ಮಂತ್ರಧ್ಯಾನ ನಮಗಾಯಿತೆಂದು ತಲ್ಲಣಿಸಿತ್ತು ನೃಪಕಟಕ. ಏನಿದೆತ್ತಣ ರಭಸ ತ್ರೈಲೋಕ್ಯಾನುಕಂಪನವಾಯಿತು, ಭೂಮಿಯೇ ನಡುಗಿತು ಅಂತ. ಇದೆಲ್ಲ ಅತಿಶಯೋಕ್ತಿಯಾಗಿ ಕವಿ ಹೇಳ್ತಾನೆ.
ವಾಸ್ತವವೇ ಆಯಿತು ಅನ್ನುವಂಥ ಮಾತು ಬರುತ್ತದೆ. ನಳಿನನಾಭವನು ಪಂಚಜನ್ಯವ ಮೊಳಗಿದನು, ನಿಜ ದೇವದತ್ತವ ಸೆಳೆದು ಫಲ್ಗುಣ ನೂದಿದನು, ಗಾಂಡಿವವನೊದರಿಸುತ್ತ ಪ್ರಳಯ ದಿನದಲ್ಲಿ ತಿವಿವ ಸಿಡಿಲವ್ ಒಳಿಸುವಂತಿರೆ ರೌದ್ರರವ ಗುಳುಗುಳಿಸಿ ತಲ್ಲಣಿಸಿತ್ತು ಕೌರವ ರಾಯ ಪರಿವಾರ ಅಂತೆಲ್ಲ. ಇಲ್ಲಿ ಅರ್ಜುನ ಈ ಥರ ಪ್ರತಿಜ್ಞೆ ಮಾಡುವಲ್ಲಿ ಒಂದು ಅನುಕೂಲಕರವಾದ ಅಂಶವೂ ಉಂಟು. ತನ್ನ ಸೈನಿಕರ ಮೊರೆಯಲ್ಲಿದೆಯಲ್ಲ, ಅವರ ಮನೋಬಲ ಹೆಚ್ಚಾಗಬೇಕಲ್ವ. ಒಂದು ಸಾವಿಗೆ ಹೇಗೆ ಪ್ರತಿಕ್ರಿಯೆ ಮಾಡ್ತೀವಿ, ಯಾವ ರೀತಿಯಾಗಿ ಸೇಡನ್ನು ತೀರಿಸ್ಕೊಳ್ತೀವಿ, ಹೇಗೆ ಜೀವಕ್ಕೆ ಜೀವ ತಗೊಳ್ತೀವಿ ಅನ್ನುವ ಉತ್ಸಾಹವೂ ಬರಬೇಕಾಗುತ್ತದೆ. ನಮ್ಮ ಸೈನಿಕರು ಗಡಿಯಲ್ಲಿ ಕಾಯ್ತಾ ಇದ್ದಾರೆ. ಪಾಕಿಸ್ತಾನದವರು ಏನಾದರೂ ನಮ್ಮ ಸೈನಿಕರನ್ನ ಕೊಂದಾಗ 4 ಜನ ಸತ್ತರೆ ಅಲ್ಲಿ 6 ಸಾಯದೇ ಇದ್ದರೆ ಹೇಗೆ ಅಂತ ನಮಗೆ ರೊಚ್ಚಿ ಬರುತ್ತದೆ. ಆ ರೀತಿ ಆಗಬೇಕು. ಹೀಗೆ ಇವೆಲ್ಲ ಕೂಡ ಆ ಒಂದು ತಮ್ಮ ಪಾಳೆಯಕ್ಕೆ ಉತ್ಸಾಹ ಕೊಡುವಂಥದ್ದು. ಅದು ಒಂದು ಮಹಾ ಕೋಲಾಹಲವೂ ಆಗುತ್ತದೆ. ಅದೇ ಸುದ್ದಿ ಬಂದೊಡನೆ ಅವರಿಗೆ, ಕೌರವರಿಗೆ ಬಂದದ್ದು ಒಂದು ಭಯ. ಅಂದರೆ ಮುಖ್ಯಸ್ಥರಿಗಲ್ಲ, ಪರಿವಾರದವರಿಗೆ. ಕೌರವೇಶ್ವರನ ಸೇನೆ ತಲೆ ಕೆಳಕಾಯಿತು ಅಂತ ಕವಿ ಹೇಳ್ತಾನೆ. ಅಯ್ಯೋ, ನಾಳೆ ಏನಾಗ್ಬಿಡುತ್ತೋ ಏನೋ, ಎಷ್ಟು ಭಯಂಕರವಾದ ಯುದ್ಧ ಆಗುತ್ತೋ ಏನೋ ಗೊತ್ತಿಲ್ಲ ಅಂತ. ಪಾರ್ಥನ ಸೂನುವಿನ ಮರಣದಲ್ಲಿ ಮಂತ್ರಧ್ಯಾನ ನಮಗಾಯಿತು. ಮೃತ್ಯುಂಜಯ ಮಂತ್ರ ಜಪ ಮಾಡಬೇಕಾಗಿದೆ ನಾವು ಅಂತ ತಾತ್ಪರ್ಯ. ಬದುಕುಳಿಯಬೇಕು ಅಂದರೆ ಮೃತ್ಯುಂಜಯ ಜಪ ಮಾಡಬೇಕು, ಸುಗಂಧಿಂ ಪುಷ್ಟಿವರ್ಧನಂ ಅಂತ. ಆಮೇಲೆ ಪಾಳೆಯವು ಗಜಿಬಿಜಿಸೆ, ತೊಳೆದಿಕೆ, ಆಳು ನೆರೆದುದು, ಈಗೆಲ್ಲ ಒದ್ದಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾಳಿನ ಯುದ್ಧಕ್ಕೆ ಸನ್ನಾಹ ಮಾಡ್ಕೊಳ್ಬೇಕು, ತುಂಬ ರಕ್ಷಣೆ ಬೇರೆ ಮಾಡ್ಕೊಳ್ಬೇಕು, ಆ ಜವಾಬ್ದಾರಿಯೆಲ್ಲ ಇದೆ. ಇವನ್ನೆಲ್ಲವನ್ನ ಕುಮಾರವ್ಯಾಸ ವಿವರವಾಗಿ ವರ್ಣಿಸ್ತಾನೆ. ಒಂದು ಯುದ್ಧದಲ್ಲಿ ಏನೇನು ಬರುತ್ತದೆ ಅಷ್ಟನ್ನು ಗಮನ ಇಟ್ಟುಕೊಂಡು ಮಾಡ್ತಾನೆ. ಅದು ಮಾತ್ರವಲ್ಲ, ಮುಂದೆ ನಾವು ನೋಡ್ತೀವಿ, ಪಾಂಡವರು ಗೆದ್ದ ಮೇಲೆ ಹಸ್ತಿನಾವತಿಯಲ್ಲಿ ಜನ ಹೇಗೆ ಕಂಗಾಲಾದರೂ, ಅಂಗಡಿ ಬೀದಿಗಳಿಗೆ ಏನು ತೊಂದರೆ ಬಂತು, ಇದೆಲ್ಲ ಅಂದರೆ ಅವನು ಎಷ್ಟು ಕೂಲಂಕಷವಾಗಿ ಗಮನಿಸಿದ್ದಾನೆ. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಮೇಲು ಕೆಳಗೆ ಎಲ್ಲ ಆಗ್ತಾ ಇದ್ದಾಗ, ಜಯ ಅಪಜಯಗಳೆಲ್ಲ ಬಂದು ಒದಗ್ತಾ ಇದ್ದಾಗ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು, ಏನು ಒಂದು ಸೇನೆ ಬಂದರೆ ಗತಿ ಏನು, ಅದು ನಮ್ಮೋರದೇ ಆಗಿರಬಹುದು. ಆ ಸೈನಿಕರ ಮನೋಧರ್ಮ ಹೇಗಿರುತ್ತೋ ಗೊತ್ತಿಲ್ಲ, ಜಯೋನ್ಮತ್ತರ ಬಗ್ಗೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಈ ರೀತಿಯಾದದ್ದೆಲ್ಲ ಅವರ ಸನ್ನಾಹವನ್ನು 2 ಪದ್ಯಗಳಲ್ಲಿ ವರ್ಣಿಸ್ತಾನೆ. ಅದಿನ್ಯಾವುದಕ್ಕೂ ಅಲ್ಲ, ಆ ಡೀಟೇಲಿಂಗ್ ಅಂತಿನಲ್ಲ, ಆ ಕುಸರಿ ಕೆಲಸಕ್ಕಾಗಿ ಆ ಪದ್ಯಗಳನ್ನು ಕೇಳಬೇಕು. ಕಡಿಯಣವನಾನೆಗಳ ಮೋರೆಗೆ ತೊಡಸಿದರು, ದಂತಿಗಳ ಹೆಗಲಲ್ಲಿ ನಿಡುನೊಗವ ಕಟ್ಟಿದರು, ಕಿವಿಯಲಿ ಕೀಲುಗಳ ಸರಿಸಿ ಜಡಿವ ಗುಳವನು ಹಾಯ್ಕಿ ಬೀಸಿದರೊಡನೊಡನೆ ಹೆಕ್ಕರಿಕೆ. ಕಡಿಯಣವನಾನೆಗಳ ಮೋರೆಗೆ ತೊಡಸಿದರು, ತಂತಿಗಳ ಹೆಗಲಲ್ಲಿ ನಿಡುನಗನ ಕಟ್ಟಿದರು, ಕಿವಿಯಲಿ ಕೀಲುಗಳ ಸರಿಸಿ ಜಡಿವ ಗುಳವನು ಹಾಯ್ಕಿ ಬೀಸಿದರೊಡನೊಡನೆ ಹಕ್ಕರಿಕೆ. ಜೋಡಿನ ಲಡಸಿ ಗಾಲಿಯ ಬಿಗಿದು ಗಜಬಜಿಸಿತ್ತು ನೃಪಕಟಕ, ಗಜಬಜಿಸಿತ್ತು ನೃಪಕಟಕ. ಶಿರದೊಳಂತರು ಮೊಚ್ಚೆಯವನ್ ಆಚರಣದಲ್ಲಿ ಸೀಸಕವ, ತೋಳಲಿ ಬರಿಯ ಕವಚವ ಬೆನ್ನಿನಲ್ಲಿ ಕಟ್ಟಿದರು, ಕೈಗೊಡೆಯ ಸುರಗಿಗಳ ನೀಡಾಡಿ ತಿರುಗಿದರು, ಒಳೆಗಳನ್ನು ಬತ್ತಳಿಕೆಯನು ಬಿರುದಿರುವಿನಲ್ಲಿ ಮೋಗಿದರು. ತಲ್ಲಣಿಸಿತ್ತು ತಮ ತಮಗೆ, ತಲ್ಲಣಿಸಿತ್ತು ತಮ ತಮಗೆ. ಏನು ಭ್ರಮೆ ಆಗಿದೆ, ಗಾಬರಿ ಆಗಿದೆ, ಗೊಂದಲ ಆಗಿದೆ, ಕನ್ಫ್ಯೂಸ್ ಅಂತೀವಲ್ಲ, ಆ ಕನ್ಫ್ಯೂಷನ್ ಆಗಿರತಕ್ಕಂಥದ್ದು ಕುದುರೆಯ ಕಡಿವಾಣವನ್ನು, ಅಂದರೆ ಯಾವುದನ್ನು ಲಗಾಮ್ ಅಂತೀವಿ, ಅದನ್ನು ಆನೆಗೆ ತೊಡಿಸಿದ್ರಂತೆ. ಕಡಿವಾಣವನ್ನು ಆನೆಗಳಿಗೆ ಮೋರೆಗೆ ತೊಡಿಸಿದರು, ದಂತಿಗಳ ಹೆಗಲಲ್ಲಿ ನಿಡು ನೊಗನ ಕಟ್ಟಿದರು. ಎತ್ತಿನ ಗಾಡಿಗಳು ಬೇಕಲ್ವ, ಆಯುಧ, ಆಹಾರ, ನೀರು ಇತ್ಯಾದಿಗಳನ್ನು ಅಲ್ಲಿಂದಲೇ
ಸಪ್ಲೈ ಮಾಡೋದಕ್ಕೆ ಆ ಎತ್ತುಗಳ ಕೊರಳಿನ ನೊಗವನ್ನು ತೆಗೆದುಕೊಂಡು ಹೋಗಿ ಆನೆಗಳ ಕೊರಳಿಗೆ ಇಟ್ಟರಂತೆ. ಕಿವಿಗಳಲ್ಲಿ ಕೀಲಿಗಳ ಸರಿಸಿ ಜಡಿವ ಗುಳನನ್ನು ಹಾಕಿ ಬೀಸಿದರು ಒಡನೆ. ಮತ್ತು ಆ ನೊಗದಲ್ಲಿ ಗುಳ ಅಂತ ಇರ್ತದೆ, ಅದನ್ನು ಸಂಸ್ಕೃತದಲ್ಲಿ ಶಮ್ಯ ಅಂತ ಕರೀತಾರೆ. ಆ ನೊಗದ ಗೂಟ ಅದನ್ನು ಆನೆಗೆ ಹಾಕಿ ಆ ಆನೆಯ ಕೊರಳಿಂದ ಸುತ್ತಿ ಬಳಸಿ ಹಗ್ಗ ತಂದು ಅದನ್ನು ಕಟ್ಟುವ ಪ್ರಯತ್ನ ಮಾಡಿದ್ದಾರೆ. ಆನೆಗಳನ್ನು ಬಂಡಿಗೆ ಹಾಕುವಂಥ ಪ್ರಯತ್ನ. ಆನೆಗಾಡಿ ಅಂತ ಮೈಸೂರು ಮಹಾರಾಜರ ಒಂದು ಅಂಬಾರಿ ಮೆರವಣಿಗೆನಲ್ಲಿ ಬರುತ್ತದೆ, ಆ ಥರ ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ರಾಯಲ್ ಆರ್ಕೆಸ್ಟ್ರಾ ಅಂತ ಯಾವುದಿತ್ತು, ಆಸ್ಥಾನದ ಆ ಸಂಗೀತ ವಾದ್ಯಗೋಷ್ಠಿ ಅದು ಬರ್ತಾ ಇತ್ತು ಆನೆಗಳ ಗಾಡಿಯಲ್ಲಿ. ಆ ಥರ ಇವರು ಮಾಡಕ್ಕೆ ಹೊರಟಿದ್ದಾರೆ. ಜಡಿವ ಗುಳವನ್ನು ಹಾಕಿ ಬೀಸಿದರೂ ಒಡನೆ ಹಕ್ಕರಿಕೆ ಜೋಡಿನಲ್ಲಿ ಅಡಸಿ ಗಾಲಿಯ ಬಿಗಿದು ಮತ್ತು ರಥದ ಚಕ್ರಕ್ಕೆ ಹಗ್ಗ ಹಾಕಿ ಕಟ್ತಾ ಇದ್ದಾರೆ. ಆ ಮೂಕಿಯನ್ನು ನೊಗವನ್ನು ಗಟ್ಟಿಯಾಗಿ ಕಟ್ಟಬೇಕು, ಚಕ್ರವನ್ನೇ ಕಟ್ಟಿಬಿಡ್ತಾ ಇದ್ದಾರೆ ಅಲ್ಲಾಡದಂತೆ. ಎಲ್ಲಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಮುಂದೆ ಯಾವುದು ಹಿಂದೆ ಯಾವುದು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಭಯವಾಯಿತು. ನಾಳೆ ಅರ್ಜುನನಿಗೆ ಕೋಪ ಬಂದಾಗ ಏನೇನು ಮಾಡಿಬಿಡ್ತಾನೋ ಅಂತ ಆ ಚಿಂತೆಯಲ್ಲಿ. ಅಂದರೆ ಸಾಮಾನ್ಯರಿಗೆ, ಸೈನಿಕ ಸಾಮಾನ್ಯಕ್ಕೆ ಒಂದು ಭಯ ಬಂದಿದೆ. ಆದರೆ ನಾಯಕರಿಗೆ ಅದನ್ನು ಹೇಗೆ ಸಂದರ್ಭೋಚಿತವಾಗಿ ನಮಗೆ ಲಾಭ ಮಾಡಿಕೊಳ್ಳಬಹುದು ಅನ್ನುವ ಚಿಂತೆ ಬಂದಿದೆ. ಈ ಸ್ವಾರಸ್ಯಕ್ಕಾಗಿ ಪದ್ಯವನ್ನು ಆಯ್ಕೆ ಮಾಡಿದ್ದು. ಶಿರದೊಳಾಂತರು ಮಚ್ಚೆಯನು ಪಾದರಕ್ಷೆಯನ್ನು ತಲೆ ಕಟ್ಕೊಳ್ಳೋಕೆ ತೊಡಗಿದ್ರಂತೆ. ಚರಣದಲ್ಲಿ ಸೀಸಕವನು, ಆ ಹೆಲ್ಮೆಟ್ ಅಂತೀವಲ್ಲ, ಉಷ್ಣೀಶ ಶಿರಸ್ತ್ರಾಣಗಳನ್ನು ಕಾಲಿಗೆ ಹಾಕ್ಕೊಂಡ್ರು. ತೋಳಲಿ ಬರಿಯ ಕವಚವ ಬೆನ್ನಿನಲ್ಲಿ ಕಟ್ಟಿದರು. ತೋಳಿಗೆ ಕವಚ ಕಟ್ಟಿಕೊಂಡ್ರು, ಎದೆಯ ಭಾಗವನ್ನು ಬೆನ್ನಿಗೆ ಹಾಕ್ಕೊಂಡ್ರು, ವಕ್ಷೋರಕ್ಷಕವನ್ನು ಬೆನ್ನಿಗೆ ಕಟ್ಟಿಕೊಂಡ್ರು. ಕೈ ಹೊಡೆಯ ಸುರಗಿಗಳ ನೀಡಾಡಿ ತಿರುಗಿದರು ಒರೆಗಳನ್ನು. ಕತ್ತಿಯನ್ನು ಬಿಟ್ಟು ಒರೆನ ತೀಡಿ ಬೀಸೋದಕ್ಕೆ, ಅದನ್ನು ಹರಿತ ಮಾಡೋದಕ್ಕೆ ನೋಡಿದ್ರು. ಬತ್ತಳಿಕೆಯನ್ನು ಬಿಲುದಿರುವಿನಲ್ಲಿ ಮೋಹಿದರು. ಬತ್ತಳಿಕೆಗೆ ನಾರಿಯನ್ನು ಕಟ್ಟಿ ಅದನ್ನು ಧನುಸ್ಸಿನ ತರಹ ಭಾವಿಸ್ಕೊಳ್ಳೋಕ್ಕೆ ಆರಂಭ ಮಾಡಿದ್ರು. ಹೀಗೆ ಅವರ ಗೊಂದಲ ಅವರವ್ರ ರೀತಿಯಲ್ಲಿ ಬಂತು. ಇದು ಭಯದಿಂದ ಬಂದದ್ದು. ಈ ಗೊಂದಲವನ್ನು, ಈ ಬಗೆಯ ಚಿತ್ರಣವನ್ನು ನಾವು ಪ್ರಾಚೀನ ಕವಿಗಳಲ್ಲಿ ಪಂಪನಲ್ಲಾಗಲಿ, ರನ್ನನಲ್ಲಾಗಲಿ, ಕಾಳಿದಾಸನಲ್ಲಾಗಲಿ ಇಲ್ಲಿ ನೋಡುವಂಥದ್ದಲ್ಲ. ಈ ಥರದೊಂದು ಸಂದರ್ಭ ಮಾಡಬಹುದು ಅನ್ನೋದೇನೆ ಇವನ ಕಲ್ಪನಾ ಪ್ರಾವಣ್ಯಕ್ಕೆ ಒಂದು ದೊಡ್ಡ ನಿದರ್ಶನವಾಗುತ್ತದೆ. ಈ ಥರ ಪ್ರಣಯದಲ್ಲಿ ಹೀಗೆ ಮರೆತು ಮಾಡಿದ್ರು. ಈ ರೀತಿಯಾದಂಥದ್ದು ಸಂಸ್ಕೃತ ಕಾವ್ಯಗಳಲ್ಲಿ ಬೇಕಾದಷ್ಟು ಉಂಟು. ರಾಧಾ ಪುನಾತು ಜಗದಚ್ಯುತ ದತ್ತಚಿತ್ತ ಮಂಥಾನ ಮಾಕಲಯತಿ ದದಿರ್ಕ್ತ ಪಾತ್ರೆ ತಸ್ಯಾಸ್ತನಸ್ತಬಕ ಕುಟ್ಮಲ ಲೋಲ ದೃಷ್ಟಿ ದೇವೋಪಿ ದೋಹನ ದಿಯಾ ಋಷಭಂ ನಿರುಂಧನ್ ಅಂತ ಲೀಲಾಶುಕ ಹೇಳ್ತಾನೆ. ಹಾಗಲ್ಲದೆ ಈ ಅಂತಃಪುರದ ಸ್ತ್ರೀಯರು ಮೆರವಣಿಗೆ ಹೋಗ್ತಾ ಇರುವ ದಂಪತಿಗಳನ್ನು ನೋಡಬೇಕು ಅಂತಂದರೆ ಕಣ್ಣಿನ ಕಾಡಿಗೆಯನ್ನು ಕಿವಿಗೆ ಹಚ್ಚಿಕೊಂಡ್ರು, ಅಲತಿಗೆಯನ್ನು ಕೈಗೆ ಹಚ್ಚಿಕೊಂಡ್ರು. ಈ ರೀತಿಯಾದದ್ದು ಬೇಕಾದಷ್ಟು ಜನ ಕವಿಗಳು ಮಾಡಿದ್ದಾರೆ. ಆದರೆ ಯುದ್ಧ ಸಂದರ್ಭದಲ್ಲಿ ಈ ಗೊಂದಲವಾಯಿತು ಅನ್ನೋದಿದೆಯಲ್ಲ, ಆ ಕನ್ಫ್ಯೂಷನನ್ನು ಚಿತ್ರಿಸುವುದಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಉಂಟು. ಅಂಥದ್ದನ್ನು ಕವಿ ತಂದುಕೊಂಡು ಮಾಡಿದ್ದಾನೆ. ಈಗ ಆ ಸೈನಿಕರ ಗೊಂದಲದ ಚಿತ್ರದಿಂದ ಬೇರೊಂದು ಕಡೆಗೆ ಕವಿಯ ಗಮನ ಹೋಗುತ್ತದೆ. ಅವನು ಕೌರವ ಸಭೆಗೆ ಬರ್ತಾನೆ. ಕೌರವನ ಸಭೆಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಯಾಂಡಮೋನಿಯಂ ನಡೆಯುತ್ತೆ ನೋಡಿ. ಅಭಿಮನ್ಯುವಿ ದುಶ್ಯಾಸನನ ಮಗನಿಂದ ರಣದಲ್ಲಿ ಘಾಸಿಯಾದನು. ನಾವು ಮಾಡಿದುದೇನು ಪಾರ್ಥಂಗೆ. ಅಭಿಮನ್ಯು ಈ ದುಶ್ಯಾಸನನ ಮಗನಿಂದ ರಣದಲ್ಲಿ ಘಾಸಿಯಾದನು. ನಾವು ಮಾಡಿದುದೇನು ಪಾರ್ಥಂಗೆ. ಈಸನೇರಿಸಿ ನುಡಿದ ಪಾರ್ಥನ ಭಾಷೆ ಕೊಳ್ಳಾಗದು. ಈಸನೇರಿಸಿ ನುಡಿದ ಪಾರ್ಥನ ಭಾಷೆ ಕೊಳ್ಳಾಗದು. ಸುಯೋಧನ ದೇಶವನ್ನು ಬೀಳ್ಕೊಂಡೆ. ಸುಯೋಧನ ದೇಶ
ದೇಶವನು ಬೀಳ್ಕೊಂಡನೆಂದನು ಸೈಂಧವನು ಸಭೆಗೆ. ದೂತರು, ಚರರು, ಸ್ಪಶರು ಅಂತ ಯಾವ್ರನ್ನ ನಾವು ಹೇಳ್ತೀವಿ, ಗೂಢಚಾರರು, ಇರುಳಿನ ಬೇಹುಚರರು ಪಾರ್ಥನ ನಿರುಪಮಿತ ಗಾಢ ಪ್ರತಿಜ್ಞಾಚರಿತವನ್ನು ಕೌರವನ ಸಭೆಯಲ್ಲಿ ತಂದು ಹರಹಿದರು. ಹರಡಿಬಿಟ್ರಂತೆ ಆ ನ್ಯೂಸನ್ನು. ಮರಣ ಸೈಂಧವಗಲ್ಲದಿದ್ದರೆ ಮರಣ ಪಾರ್ಥಂಗೆ, ಅಲ್ಲದಡೆಯಲ್ಲಿ ಪರಿಹರಿಸುವುದ ಕಾಣೆವೆಂದರು. ಐದರ್ ದಸ್ ಐದರ್ ಆರ್, ಈ ರೀತಿಯಾಗಿ ಉಂಟು ಅಂತಂತಾರೆ. ಅದನ್ನು ಕೇಳಿದ ತಕ್ಷಣ ಸೈಂಧವನಿಗೆ ಭಯ. ಅವನು ಹೇಳುವ ಮಾತು ಅವನ ಸ್ವಭಾವಕ್ಕೆ ತಕ್ಕಂತೆ ಇದೆ. ಅವನು ಕಾಮುಕ, ಭ್ರಷ್ಟ, ಆದರೆ ಜೀವಗಳ್ಳ, ಲೇಸು. ಅಭಿಮನ್ಯುವಿ ದುಶ್ಯಾಸನನ ಮಗನಿಂದ ರಣದಲ್ಲಿ ಘಾಸಿಯಾದನು. ಕೌರವರ ಎಲ್ಲರ ಮಕ್ಕಳೂ ಅಭಿಮನ್ಯುವಿನ ಜೊತೆಗೆ ಹೋರಾಡಿದ್ದಾರೆ. ಮಾರಣಾಂತಿಕವಾದ ಪೆಟ್ಟುಗಳನ್ನು ಇವರುಗಳೆಲ್ಲ ಕೊಟ್ಟಿದ್ದಾರೆ. ಷಡ್ರತಿಕರಿದ್ದಾರೆ. ಇವರಿಂದ ಆಗಿರೋದು. ನಾವು ಮಾಡಿದ್ದೇನು? ನಾನು ಆಚೆ ಆ ಪದ್ಮವ್ಯೂಹದ ಆಚೆಯಲ್ಲಿ ಪಾಂಡವರ ಮಿಕ್ಕವರನ್ನು ತಡೆದದ್ದು, 4 ತಡೆದೆ. ಹಾಗಾಗಿ ಇದು ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ತೋರಿಸಿದ್ರು ಅಂತಾರಲ್ಲ, ನನ್ನನ್ನು ಕೊಲ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಏನಾದರೂ ಉಂಟೆ? ನೇರಿಸಿ ನುಡಿದ ಪಾರ್ಥನ ಭಾಷೆ ಒಳ್ಳಾಗದು. ನಾವು ಪಾರ್ಥಂಗೆ ಮಾಡಿದುದೇನು? ಪಾರ್ಥನಿಗೆ ನಾನು ಯಾವ ಅನ್ಯಾಯ ಮಾಡಿದ್ದೀನಿ? ಅವನು ಯಾತಕ್ಕೆ ಈ ಥರ ಪ್ರತಿಜ್ಞೆ ಮಾಡ್ದ? ಹೌ ಇಲ್ಲಾಜಿಕಲ್ ಇಟ್ ಈಸ್. ಅಂದರೆ ಅವನು ಜೀವಗಳ್ಳನಾಗಿ ಪಥಭ್ರಾಂತನಾಗಿದ್ದಾನೆ. ಯಾವುದೋ ಒಂದು ಹೇಳಬೇಕು, ಹೇಳ್ತಾ ಇದ್ದಾನೆ, ಗಳಹತಾ ಇದ್ದಾನೆ. ಪಾಪ ಅವನು ಕನ್ಸರ್ಸ್ ಹೊಂದಿದೆ. ಕವಿ ಆ ನಾಟಕೀಯತೆ ತಂದಿರುವ ಸ್ವಾರಸ್ಯ ಬಹಳ ಚೆನ್ನಾಗಿದೆ. ನಾವು ಎಷ್ಟೋ ಬಾರಿ ಬಹಳ ಬುದ್ಧಿವಂತರಾಗಿ ಮಾತಾಡ್ತಾ ಇದ್ದೀವಿ ಅಂತ ಆ ಸಂದರ್ಭಕ್ಕೆ, ಸನ್ನಿವೇಶಕ್ಕೆ, ವ್ಯಕ್ತಿಗಳಿಗೆ ಯಾವುದೇ ರೀತಿ ಸಂಗತವಲ್ಲದನ್ನು ಏನೋ ಆಡ್ತಲೇ ಇರ್ತೀವಿ. ಆ ಥರ ಇವನು ಆಡ್ತಾ ಇದ್ದಾನೆ. ದೊಡ್ಡ ಸಭೆ. ಆದರೆ ಅವನು ಹೇಳೋದು, ನನಗಿನ್ನು ಬದುಕೋಕ್ಕಾಗೋಲ್ಲ. ಸುಯೋಧನ, ದೇಶವನ್ನು ಬೀಳ್ಕೊಂಡೆನು. ನಾನಿನ್ನು ಬರ್ತೀನಪ್ಪ, ನಮ್ಮ ಸಿಂಧು ಸವ್ಯರ ದೇಶಕ್ಕೆ ಹೋಗ್ತೀನಿ, ಈ ಕುರುದೇಶವನ್ನು ಬಿಟ್ಟು ತೆರಳುತ್ತೀನಿ, ನನ್ನ ಪ್ರಾಣ ನನಗೆ ಮುಖ್ಯ ಅಂತಂತಾನೆ. ಮೊದರ್ಥೇ ತ್ಯಕ್ತ ಜೀವಿತ ಅಂತ ಹೇಳಿಕೊಂಡಿದ್ದ. ಗೀತೆಯಲ್ಲಿಯೇ ಪ್ರಥಮಾಧ್ಯಾಯದಲ್ಲಿ ಬರ್ತದೆ, ನನಗಾಗಿ ಪ್ರಾಣ ಬಿಡೋಕ್ಕೂ ಸಿದ್ಧರಿದ್ದಾರೆ ಅಂತ. ಈಗ ಇವರು ಓಡೋದಕ್ಕೆ ಸಿದ್ಧರಾಗಿದ್ದಾರೆ. ಏನು ಮಾಡೋದು? ಅವರ ಗತಿ ಹಾಗೇ ಇರ್ತದೆ. ಆಗ ದುರ್ಯೋಧನ ಅದರ ಸೂಕ್ಷ್ಮವನ್ನು ಗ್ರಹಿಸಿ ಹೇಳ್ತಾನೆ, ಇಲ್ಲ, ನಾವು ಅಂಜಬೇಕಿಲ್ಲ. ಇದು ಎಷ್ಟು ಭಯಂಕರವಾಗಿದ್ದರೂ ಅದನ್ನು ತಿರುಗಿಸಿಬಿಟ್ರೆ ಒಂದು ಸ್ವಲ್ಪವೂ ಚಿಂತೆ ಇಲ್ಲ ಅಂತ. ತೆಲುಗಿನಲ್ಲಿ ಶ್ರೀಪ್ರಸಾದ್ ಅಂತ ಒಬ್ಬರು ಆರ್ಯ ಚಾಣಕ್ಯ ಅಂತ ಬಹಳ ಹಿಂದೆ ಒಂದು ಕಾದಂಬರಿ ಬರೆದಿದ್ರು. ತುಂಬ ಒಳ್ಳೆಯ ರಸಭರಿತವಾದ ಕಾದಂಬರಿ. ಚಾಣಕ್ಯನ ಕಥೆಯನ್ನು ಒಳ್ಳೆಯ ಕಾದಂಬರಿ ರೂಪದಲ್ಲಿ ತಂದ ಪ್ರಾಯಶಃ ಅತ್ಯುತ್ತಮವಾದ ಒಂದು ಕ್ರಿಯೆ ಅಲ್ಲಿದೆ ಅಂತ ನನಗನ್ಸುತ್ತದೆ. ಅದನ್ನು ಇನ್ನೂ ಉತ್ತಮ ಮಾಡೋಕ್ಕಿತ್ತು. ಆದರೆ ನಾನು ಹಿಂದಿಯಲ್ಲಿ, ತೆಲುಗಿನಲ್ಲಿ, ತಮಿಳಿನಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಗುಜರಾತಿನಲ್ಲಿ, ಹೀಗೆ 7-8 ಭಾಷೆಗಳಲ್ಲಿ ಚಾಣಕ್ಯನ ಬಗ್ಗೆ ಬಂದಿರುವಂಥ ಕಥೆ, ಕಾದಂಬರಿ, ಸಂಶೋಧನೆ ಎಲ್ಲವನ್ನು ಗಮನಿಸಿದ್ದೀನಿ. ಹಾಗೆ ಇಂಗ್ಲೀಷ್ನಲ್ಲಿ ಬಹಳ ಹಿಂದೆ ಎಸ್.ಪಿ. ಅಯ್ಯರ್ ಅವರು ಬರೆದಿರಬಹುದು. ಗುಜರಾತ್ನಲ್ಲಿ ನಮ್ಮ ಕೆ.ಎಂ. ಮುನ್ಷಿಯವರು ಭಗವಾನ್ ಕೌಟಿಲ್ಯ ಬರೆದಿದ್ದಿರಬಹುದು. ಹಿಂದಿಯಲ್ಲಿ ಅನೇಕರು ಬರೆದಿದ್ದಾರೆ. ಆಚಾರ್ಯ ಜಯಶಂಕರ್ ಪ್ರಸಾದ್ ಅವರ ಚಂದ್ರಗುಪ್ತ ಮೊದಲುಗೊಂಡು ಬೇಕಾದಷ್ಟು ಉಂಟು. ಸ್ವತಂತ್ರವಾದ ಸಂಶೋಧನಾ ಗ್ರಂಥಗಳು ಉಂಟು. ಹೀಗೆ ಕನ್ನಡದಲ್ಲಿ ನಾರಾಯಣಾಚಾರ್ಯರು ಬಹಳ ಸಂಕುಚಿತವಾದ ಬುದ್ಧಿಯಿಂದ ಆಚಾರ್ಯ ಚಾಣಕ್ಯ ಅಂತ ಎಷ್ಟೋ ಅನೈತಿಹಾಸಿಕವಾದ, ಅಸಂಬದ್ಧವಾದ, ಪಥಭ್ರಾಂತ ವಿಷಯಗಳನ್ನು ಬರೆದಿದ್ದಾರೆ. ಅದರ ಬಗ್ಗೆ ಒಂದು 50-60 ಪುಟದಷ್ಟು ಖಂಡನೆ ಬರೆದಿದ್ದೀನಿ. ಅದು ಹಾಗಿರಲಿ, ಅದು ಎಂದೋ ಒಂದು ಪ್ರಕಟ ಮಾಡಬೇಕು. ಅಂದರೆ ಕನ್ನಡದಲ್ಲಿ ಅದೇ ದೊಡ್ಡದಾಗಿ ಈಗ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥದ್ದು. ಆ ಥರದ ಅನನ್ವಯಗಳಿಗೆ ಅವಕಾಶವಿಲ್ಲದೆ ಕಲ್ಪನೆಯನ್ನು ಐತಿಹಾಸಿಕವಾದ ರೀತಿಯಲ್ಲಿ ಮಾಡಿದ್ದು ಶ್ರೀಪ್ರಸಾದ್ ಅವರ ವಿಶಿಷ್ಟತೆ. ಅವರು ಆ ಥರದ ಕೆಲವೊಂದು ಐತಿಹಾಸಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಅಲ್ಲಿ ನಾಟಕೀಯತೆ ತುಂಬ ಚೆನ್ನಾಗಿದೆ. ಕನ್ನಡದಲ್ಲಂತೂ ಮುದ್ರಾ ಮಂಜೂಷ ಅಂತ ಇದೆ, ಅದು ಅಷ್ಟು ಚೆನ್ನಾಗಿಲ್ಲ. ಏನು ಮಾಡೋದು, ಕುಂಟೆತ್ತೆ ಕೊಳಕು ನೀರೇ ಪಾನಕ ಅಂತ ನಮ್ಮವರಿಗೆ ಅವುಗಳೇ ದೊಡ್ಡದಾಗಿ ಬಿಟ್ಟಿದೆ. ಯಾವುದ್ರೊಳಗೂ ಘನವಾಗಿ ಮಾಡಲಿಲ್ಲ ಅಂತ ಬೇಸರ ಆಗುತ್ತೆ. ಆದರೆ ಇಲ್ಲಿ ಆ ಶ್ರೀಪ್ರಸಾದ್ ಅವರ ಕಾದಂಬರಿಯಲ್ಲಿ ಒಂದು ಸೊಗಸಾದ ಸನ್ನಿವೇಶ ಬರ್ತದೆ. ಜೀವಸಿದ್ಧಿ ಅಂತ ಒಬ್ಬ ಚಾಣಕ್ಯನ ಆಪ್ತ ಮಿತ್ರನಾದ ಇಂದು ಶರ್ಮ ವೇಷಾಂತರದಲ್ಲಿ ಇರ್ತಾನೆ. ಅವನು ನವನಂದರಿಗೆ ಆತ್ಮೀಯನಾಗಿ ಇರ್ತಾನೆ. ರಾಕ್ಷಸಾಮಾತ್ಯನಿಗೂ ತುಂಬ ಬೇಕಾದವನಾಗಿರ್ತಾನೆ. ಆದರೆ ಅವನು ಚಾಣಕ್ಯನ ಪ್ಲಾಂಟರ್, ಚಾಣಕ್ಯನ ಇನ್ಫಾರ್ಮೆಂಟ್ ಎಲ್ಲ ಆಗಿರ್ತಾನೆ. ಅವನು ಬಂದು ಗುಟ್ಟಿನಲ್ಲಿ ಒಂದು ಸಂದೇಶವನ್ನು ತಂದು ಕೊಡ್ತಾನೆ. ಚಂದ್ರಗುಪ್ತನಿಗೆ ಜಯವಾಗಿದೆ, ನವನಂದರು ತೀರಿಕೊಂಡಿದ್ದಾರೆ, ಪರ್ವತಕ ಎಲ್ಲ ಇರುವ ಸಂದರ್ಭ. ಅವರು ಆ ಸನ್ನಿವೇಶವನ್ನು ಎಷ್ಟು ಡ್ರಾಮಟೈಸ್ ಮಾಡ್ತಾರೆ ಅಂದರೆ, ಆರ್ಯ ಚಾಣಕ್ಯನಿಗೆ ಅನಿರೀಕ್ಷಿತమైన ಅಡುಗುಲ ಸವ್ವಡಿ ವಿನಪಡೆನು ಅಂತಾರೆ. ಅತ್ಯವಸರ ಪರಿಸ್ಥಿತಿలో కానీ ಈ ಅಡುಗುಲ ಸವ್ವಡಿ ವಿನಪಡದೇಮಿ ಅಂತ.
ಆದರೆ ಚಾಣಕ್ಯನಿಗೆ ಒಂದು ವಿಶಿಷ್ಟವಾದ ಪದಗತಿ ಕೇಳಿಸುತ್ತದೆ. ಈ ಪಾದಗತಿ, ಈ ಪಾದಗಳ ಧ್ವನಿ ಅತ್ಯವಸರವಾದ ಉತ್ಕಟವಾದ ಸಂದರ್ಭ ಅಲ್ಲದೆ ಇದ್ದರೆ ಬೇರೆ ಸಂದರ್ಭದಲ್ಲಿ ಕೇಳಿ ಬರಬಾರ್ದಲ್ಲ, ಯಾಕೆ ಅಂತ. ಆ ಮೂಲಕವಾಗಿ ಚಾಣಕ್ಯನಿಗೆ ಯಾರು ಯಾವ ಥರ ನಡೀತಾರೆ ಅನ್ನೋದು ಗೊತ್ತಿತ್ತು ಅನ್ನೋ ಧ್ವನಿ ಬರುತ್ತದೆ. ನೋಡಿದ್ರೆ ಜೀವಸಿದ್ಧಿ ಅಲ್ಲಿರ್ತಾನೆ. ಅವನು ಏನೂ ಮಾತಾಡದೆ ಒಂದು ಭೂರ್ಜಪತ್ರ ಕೊಡ್ತಾನೆ. ಚಾಣಕ್ಯ ನೋಡ್ತಾನೆ. ಚಾಲ ಭಯಂಕರಂ ಅಂತ ಅವನಂತಾನೆ, ತುಂಬ ಭಯಂಕರ ಅಂತ. ನಿಜಮೇ అయితే దాన్ని శత్రువుల పైన మళ్ళిస్తే ಅಂತಂತಾನೆ. ಅಲ್ಲಿ ಇರುವುದೇನೆಂದರೆ ವಿಷಕನ್ಯೆಯನ್ನು ಚಂದ್ರಗುಪ್ತನ ಮೇಲೆ ಪ್ರಯೋಗ ಮಾಡಬೇಕು ಅಂತ ನನ್ನ ಹತ್ರ ಹೇಳಿ ಕಳಿಸಿದ್ದಾನೆ. ನನಗೆ ವಿಷಕನ್ಯಾ ಪ್ರಯೋಗ ಕೌಶಲ ಇದೆ ಅಂತ ಇವನು ರಾಕ್ಷಸಾಮಾತ್ಯ ನನ್ನನ್ನು ನಿಯೋಜಿಸಿದ್ದಾನೆ. ನಾನು ರಾಕ್ಷಸನಿಗೆ ಆತ್ಮೀಯವಾಗಿ ನಟಿಸ್ತಾ ಇರೋದ್ರಿಂದ ನಾನು ಮಾಡಲೇಬೇಕು. ಆದರೆ ಚಂದ್ರಗುಪ್ತನ ಮುಂದೆ ಪರಮಸುಂದರಿ ಬಂದು ನಿಂತರೆ ಅವನು ಬಿಡ್ತಾನೆ. ಮೊದಲೇ ಸೈನಿಕರು, ತರುಣರು, ಯುದ್ಧೋನ್ಮತ್ತರು, ಜಯೋನ್ಮತ್ತರು, ಏನು ಗತಿ, ವಿಷಕನ್ಯೆಯಿಂದ ಏನು ಅಪಾಯ ಆಗಿಬಿಡುತ್ತಲ್ಲ ಅಂತ. ಆದರೆ ಚಾಣಕ್ಯನ ದೃಷ್ಟಿ ಏನಿರುತ್ತೆ ಅಂದರೆ, ಅರ್ಧ ರಾಜ್ಯ ಕೊಡಬೇಕಾಗಿದೆ, ಅಲಿ ಅಂತ ಮಾಡ್ಕೊಂಡಿದ್ದೀವಿ ನಮ್ಮ ಸಹಭಾಗಿ ಅಂತ ಯುದ್ಧದಲ್ಲಿ ನವನಂದರ ಮೇಲೆ. ಅವನು ಪರ್ವತಕ. ಆ ಪರ್ವತಕನ ಕಡೆಗೆ ತಿರುಗಿಸ್ಬಿಟ್ರೆ ಅರ್ಧ ರಾಜ್ಯ ಕೊಡೋ ಪೀಡೆನೂ ಬಿಡುಗಡೆ ಆಗುತ್ತೆ, ವಿಷಕನ್ಯೇನು ಹೊರಟೋಗ್ಬಿಡ್ತಾಳೆ, ಎರಡೂ ಸರಿಯಾಗ್ಬಿಡುತ್ತೆ ಅಂತ. ಆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ದಾన్ని ಅಟು ಮಳ್ಳಿಸ್ತೆ, ಶತ್ರುవుల ಪೈ ಮಳ್ಳಿಸ್ತೆ. ಅದು ಭಯಂಕರವೇ ನಿಜ. ಯದ್ವಾ ಸ್ಪೀಡಲ್ಲಿ ಫಾಸ್ಟ್ ಬೌಲರ್ ಬಂದು ಬಡಿತಾ ಇದ್ದಾನೆ. ಅದನ್ನು ಬ್ಯಾಟ್ಸ್ಮನ್ ತಾನು ಆ ಸೂಕ್ಷ್ಮತೆ ತಿಳಿದವನಾಗಿದ್ದರೆ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಅದು ಸಿಕ್ಸರ್ ಆಗ್ಬೋದು, ಬೌಂಡ್ರಿ ಆಗ್ಬೋದು, ಏನೂ ಆಗ್ಬೋದು. ಆ ಕೌಶಲ ಇರಬೇಕು. ಅದು ಎಷ್ಟು ತೀವ್ರವಾಗಿ ಬರ್ತಾ ಇರಬಹುದು. ಅದನ್ನು ಪ್ರತಿಕ್ರಿಯಿಸೋ ರೀತಿ ಗೊತ್ತಿದ್ರೆ, ಅಯ್ಯೋ ಎಷ್ಟು ಭಯಂಕರವಾಗಿ ನದಿ ಹರಿತಾ ಇದೆಯಲ್ಲ, ಪ್ರಚಂಡವಾಗಿ ಈ ನದಿಯನ್ನು ನಾವು ಯಾವುದೇ ರೀತಿಯಲ್ಲಿ ದಾಟೋದಿಕ್ಕೆ ಸಾಧ್ಯವಾಗೋದಿಲ್ಲ, ಯಾವುದೇ ಸೇತುವೆ ಕಟ್ಟೋಕ್ಕಾಗೋಲ್ಲ, ಅಣೆಕಟ್ಟು ಕಟ್ಟೋದು ಕಷ್ಟ ಅಂತಂದರೆ ಆಯಿತು, ಹೈಡೆಲ್ ಪವರ್ ಮಾಡಿ ಈ ರೀತಿ ಪ್ರಕಾರಾಂತರವಾಗಿ ಅದನ್ನು ಬಳಸ್ಕೊಳ್ಳಿ ಎನ್ನುವ ದಾರಿ ಇದೆಯಲ್ಲ, ಇದು ತುಂಬ ದೊಡ್ಡದಾದದ್ದು. ಅದು ಆ ಸನ್ನಿವೇಶದಲ್ಲಿ ಬರ್ತದೆ. ದುರ್ಯೋಧನ ಅಷ್ಟು ಜಾಣ. ಅವನು ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನಲ್ವಾ, ನೀನೇ ಅವನ ಕೈಗೆ ನಾಳೆ ಸಿಗದೆ ಇದ್ದರೆ ಎರಡೂ ಒಟ್ಟಿಗೆ ಏಕಕ್ರಿಯಾ ದ್ವ್ಯರ್ಥಕರಿ ಬಭೂವ ಆಮ್ರಾಶ್ಚ ಸಿಕ್ತಾ ಪಿತರಶ್ಚ ತೃಪ್ತಾ. ಮಾವಿನ ಮರದ ಬುಡದಲ್ಲಿ ಪಿತೃತರ್ಪಣ ಮಹಾಲಯ ಅಮಾವಾಸ್ಯೆ ದಿವಸ ಮನೆ ನಾಯಿ ನರಿಗಳು ಮೊದಲುಗೊಂಡು ಎಲ್ಲಕ್ಕೂ ಬಿಡಬೇಕು. ಬಿಡುವಾಗ ಒಂದು ದೊಡ್ಡ ಹಂಡೆಯಷ್ಟು ನೀರು ಖರ್ಚಾಗುತ್ತೆ. ಮಾವಿನ ಗಿಡಗಳಿಗೂ ನೀರು ಹಾಕ್ದಂಗಾಯಿತು, ಪಿತಾಮಹ ಪ್ರಪಿತಾಮಹರಿಗೂ ತರ್ಪಣ ಆಯಿತು, ಸೊಗಸಾಯ್ತಲ್ಲ. ಈ ರೀತಿಯಾಗಿ ಉಂಟು ಅಂತ ಅಂದುಕೊತಾನೆ. ಗರುಡನೂರವರ್ಯರೆವರೇ ನಾಗರಿಗೆ ತನಿಯನು, ಗರುಡನೂರವರೆವರೇ ನಾಗನಿಗೆ ತನಿಯನು, ನಮ್ಮ ಬಲದಲ್ಲಿ ಗುರುವಲ ಪಾಲಕನು, ನಮ್ಮ ಬಲದಲ್ಲಿ ಗುರುವಲ ಪಾಲಕನು, ಕೈಕೊಂಬನೆ ಧನಂಜಯನ, ನಮ್ಮ ಬಲದಲ್ಲಿ ಗುರುವಲ ಪಾಲಕನು, ಕೈಕೊಂಬನೆ ಧನಂಜಯನ. ನರನ ನುಡಿಯನು ಹೊಳ್ಳುಗಳೆವರೆ ಚರಣದಲ್ಲಿ ಬೀಳುವೆವು, ನರನ ನುಡಿಯನು ಹೊಳ್ಳುಗಳೆವರೆ ಚರಣದಲ್ಲಿ ಬೀಳುವೆವು. ನಡೆ ಎಂದು ಇರುಳು ದ್ರೋಣನ ಮನೆಗೆ ಬಂದನು ಕೌರವರ ರಾಯ, ನರನ ನುಡಿಯನು ಹೊಳ್ಳುಗಳೆವರೆ ಚರಣದಲ್ಲಿ ಬೀಳುವೆವು. ನಡೆ ನಡೆ ಎಂದು ಇರುಳು ದ್ರೋಣನ ಮನೆಗೆ ಬಂದನು ಕೌರವರ ರಾಯ.
ಗಾದೆ ಮಾತು ಬಳಸ್ಕೊಳ್ತಾನೆ. ಗರುಡನೂರವರ ಎರೆವರೇ ನಾಗರಿಗೆ ತನಿಯನು. ಗರುತ್ಮಂತನ ಊರಿನ ಪ್ರಜೆಗಳು ನಾಗರಿಗೆ ತನಿ ಎರೀತಾರ. ಹಿಂದೆಯೇ ಬಂದಿತ್ತು ಈ ಮಾತು. ಹಾಗಾಗಿ ನಾವೇನು ಅರ್ಜುನನ ಮಾತಿಗೆ ಕಪ್ಪ ಕಾಣಿಕೆ ತರಬೇಕಾಗಿಲ್ಲ. ನಮ್ಮ ಬಲದಲ್ಲಿ ಗುರುವಲ ಪಾಲಕನು ನಮಗಿದ್ದಾನೆ ದ್ರೋಣಾಚಾರ್ಯ. ಅವನು ಅಭಿಮನ್ಯು ವಧೆಗೆ ಯಾವ ಒಂದು ಯಶಸ್ವಿಯಾದ ತಂತ್ರ ಮಾಡ್ದ, ಅವನು ನಿನ್ನ ರಕ್ಷಣೆಗೂ ಮಾಡ್ತಾನೆ, ಏನು ಚಿಂತೆ ಬೇಕಿಲ್ಲ. ಕೈಗೊಂಬಾನೆ ಧನಂಜಯನು, ನಿನ್ನನ್ನೇನಾದರೂ ಅರ್ಜುನ ಅಲ್ಲಾಡಿಸೋದಕ್ಕೆ ಸಾಧ್ಯವ? ನರನ ನುಡಿಯನು ಒಳ್ಳುಗಳೆವರೇ, ಅವನೊಬ್ಬನೇ ಇರ್ತಕ್ಕಂಥವನು, ಅರ್ಜುನನ ಮಾತನ್ನು ಸುಳ್ಳು ಮಾಡುವಂಥವನು. ಹಾಗಾಗಿ ಚರಣದಲ್ಲಿ ಬೀಳುವೆವು ನಡೆ, ಬಾ ಅವನ ಕಾಲಿಗೆ ಬೀಳೋಣ. ಕಾರ್ಯವಾಸಿ ಕತ್ತೆ ಕಾಲಕ್ಕೆ ಕಟ್ಟು. ನೇರ ದ್ರೋಣಾಚಾರ್ಯನ ಬಳಿ ಹೋಗ್ತಾನೆ. ಹೋಗಿ ಹೇಳ್ತಾರೆ, ಈ ರೀತಿಯಾಗಿ ಇದೆ, ನೀವು ನೋಡಬೇಕು, ನೀವು ಮಾಡಬೇಕು. ಮತ್ತೆ ಹೇಳ್ತಾನೆ, ತಾನೆಗಡ ಸೈಂಧವನ ತಲೆಯನು ಭಾನು ಒಡಗದ ಮುನ್ನ ಕೊಂಬೆನು ಹೀನನಾದರೆ ಹೋಗುವೆನೆಂದನು ಹವ್ಯವಾಹನನ. ಅವನು ಪ್ರತಿಜ್ಞೆ ಮಾಡಿದ್ದಾನೆ, ಸೂರ್ಯಾಸ್ತದವರೆಗೂ ನೀವು ರಕ್ಷಣೆ ಮಾಡಿ, ಪರವಾಗಿಲ್ಲ ಅಂತ. ದ್ರೋಣಾಚಾರ್ಯ ಒಂಥರ ವರ್ಕೋಹಾಲಿಕ್. ಅವನನ್ನು ಯಾರಾದರೂ ಕೊಂಡಾಡಿ ನೀವೇ ಈ ಕೆಲಸ ಮಾಡಬೇಕು ಅಂತಂದರೆ ತನ್ನ ಸರ್ವಸ್ವವನ್ನು ವಿನಿಯೋಗಿಸಿ ಮಾಡ್ತಾನೆ. ಕೆಲವರಿಗೆ ಇರುತ್ತೆ ಆ ಥರ ರಜೋಗುಣದ ಸ್ವಭಾವದವರಿಗೆ ನೀವೇ ಮಾಡಬೇಕು, ಇದು ನಡೆಸಬೇಕು ಅಂದರೆ ಮಾಡ್ತಾರೆ. ಅವನು ತನ್ನ ಸರ್ವ ಸಾಮರ್ಥ್ಯವನ್ನು ಬಳಸಿ ಮಾಡ್ತಾನೆ. ಮಹಾಭಾರತದ ಮೂಲದಲ್ಲಿ ಬರುತ್ತದೆ, ಸೂಚಿ ವ್ಯೂಹ ಮಾಡಿ ಆ ವ್ಯೂಹದ ಮಧ್ಯದಲ್ಲಿ ಇವನನ್ನು ಸೈಂಧವನ್ನು ಇಟ್ಟು ಅದರ ಸುತ್ತಲೂ ಮತ್ತೆ ಪದ್ಮವ್ಯೂಹವನ್ನು ಮಾಡಿ ರಕ್ಷಣೆ ಮಾಡಿ ಅದರ ಆಚೆಗೆ ಶಕಟ ವ್ಯೂಹ ಮಾಡಿ ಅದರ ಮುಂದೆ ತಾನು ನಿಂತುಕೋತಾನೆ ಅಂತ. ಇಷ್ಟು 3 ವ್ಯೂಹಗಳನ್ನು ಮಾಡಿ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೆ. ಆ ಮನೆಗೆ ಅಳಿಯನನ್ನು ಕಾಪಾಡಬೇಕಲ್ಲ ಅಂತ. ಕುಮಾರವ್ಯಾಸ ಆ ವ್ಯೂಹಗಳ ವಿಶಿಷ್ಟ ವಿವರಗಳಿಗೆ ಹೋಗೋದಿಲ್ಲವಾದರೂ ಕೃಷ್ಣನ ಬಲ ದೊಡ್ಡದು, ಕೃಷ್ಣನ ಇಚ್ಛೆ ದೊಡ್ಡದು ಅನ್ನುವ ಮಾತನ್ನು ದ್ರೋಣನಿಂದ ಹೇಳಿಸಿಬಿಡ್ತಾನೆ. ಇದು ಮುರಾರಿಯ ಲೀಲೆಗೋಸುಗ ಉದಯಿಸಿದ ಜಗ, ಇದರೊಳೊಬ್ಬನ ಸದೆವನೊಬ್ಬನ ಹಿಡಿದು ಸಲಹುವನೊಬ್ಬನೊಬ್ಬನಲ್ಲಿ, ಇದರೊಳ ಆತಂಗಿಲ್ಲ ಕರುಣಾಸ್ಪದತೆ, ನಿಷ್ಕಾರುಣ್ಯ ಭೂಯಂತ್ರದ ವಿನೋದ ಕ್ರೀಡೆ ಕೃಷ್ಣನದು. ಮರ್ಸಿಲೆಸ್ ಲೀಲಾ, ನಿಷ್ಕಾರುಣ್ಯ ಭೂಯಂತ್ರ ಲೀಲೆ, ವಿನೋದ ಕ್ರೀಡೆ. ಹಾಗಾಗಿ ಅವನು ಕೊಲ್ತಾನೆ, ಕಾಪಾಡ್ತಾನೆ, ಕೊಲ್ಲಿಸ್ತಾನೆ, ಕಾಪಾಡಿಸ್ತಾನೆ, ಎಲ್ಲ ಮಾಡ್ತಾನೆ. ನನ್ನ ಕೈಯಲ್ಲಿ ಏನಾಗುತ್ತದೋ ಅದನ್ನು ಮಾಡ್ತೀನಿ ಅಂತ ಅಂದು ಆ ಸನ್ನಾಹಕ್ಕೆ ನಿಂತುಕೊಳ್ತಾನೆ. ಆಮೇಲೆ 9ನೇ ಸಂಧಿಯಲ್ಲಿ ಪಾಂಡವ ಪಕ್ಷರ ಆ ಒಂದು ಪಾಳೆಯದ ಕಡೆಗೆ ಅಲ್ಲಿ ಏನು ನಡೀತಾ ಇದೆ ಆ ಇರುಳು ಅಂತನ್ನುವುದ ಕಡೆಗೆ ಕವಿ ನಮ್ಮ ಚಿತ್ರವನ್ನು ತಂದು ಮುಟ್ಟಿಸ್ತಾನೆ. ಅರ್ಜುನ ನಾಳೆ ಯುದ್ಧ ಅಂತಾದರೆ ಅದಕ್ಕೆ ಸನ್ನಾಹ ಮಾಡಿಕೊಳ್ಬೇಕು, ಪ್ರತಿಜ್ಞೆ ಬೇರೆ ಮಾಡಿದ್ದಾನೆ. ಅದು ಎಷ್ಟು ಗುರುತಮ ಅನ್ನುವುದು ಗೊತ್ತಾಗಿದೆ. ಅದಕ್ಕಾಗಿ ಮನೋಬಲವನ್ನು ಕೇಂದ್ರೀಕರಿಸಿಕೊಳ್ಳಬೇಕು. ಅದು ಪೂಜಾ, ಧ್ಯಾನ ಇತ್ಯಾದಿಗಳಿಂದ ಆಗುತ್ತದೆ. ನಮ್ಮಲ್ಲಿ ಪೂಜೆ, ಧ್ಯಾನ, ಉಪವಾಸ, ವ್ರತ ಇತ್ಯಾದಿಗಳಿಂದ ಆಗುವ ಒಂದು ಮುಖ್ಯವಾದ ಬಲ ಪರಿಶುದ್ಧ ಮನವ್ಯವರ ಮಂಕುತಿಮ್ಮ. ಮನೋಬಲ ಒಂದು ಬರ್ತದಲ್ಲ, ಅದನ್ನು ಯಾರು ಕೊಡ್ತಾರೆ? ಆ ದೈವ ಬಲ ಅನ್ನುವುದು ನಮಗೆ ಬಂತು ಅಂತ ನಮ್ಮ ಮಟ್ಟಿಗೆ ಅರಿವಾಗಬೇಕು. ಅರಿವಾದರೆ ಪರವಾಗಿಲ್ಲ. ಹೀಗೆ ಅರ್ಜುನ ಆ ಧ್ಯಾನಕ್ಕೆ ನಿಂತುಕೊಳ್ತಾನೆ. ಆ ವಿವರವನ್ನೆಲ್ಲ ಒಂದಷ್ಟು ಕೊಡ್ತಾನೆ. ಜೊತೆಗೆ ಕೃಷ್ಣನಿಗಂತೂ ತಪ್ಪೋದಿಲ್ವಲ್ಲ ಸಮಸ್ಯೆ, ಅವನು ಅದಕ್ಕೆ ಯಾವ ಪ್ರತಿಕ್ರಿಯೆ ಕೊಡ್ತಾನೆ, ಅವನು ತನ್ನ ಕಡೆಯಿಂದ ಏನು ಕೆಲಸ ಮಾಡ್ತಾನೆ ಅನ್ನುವುದೆಲ್ಲ ಈ ಸಂಧಿಯಲ್ಲಿ ಬರುತ್ತದೆ. ಒಡನೆ ಗಜರುವ ವಾದ್ಯದಲ್ಲಿ ಕೆಂಪಡರಿದೋಗರ ಸಹಿತ ಭೂತಕ್ಕೆ ಬಡಿಸಿದರು. ಮಾಂತ್ರಿಕರು ಬಲಿಗೆದರಿದರು ದೆಸೆ ದೆಸೆಗೆ. ಒಡನೆ ಗಜರುವ ವಾದ್ಯದಲ್ಲಿ ಕೆಂಪಡರಿದೋಗರ ಸಹಿತ ಭೂತಕ್ಕೆ ಬಡಿಸಿದರು. ಮಾಂತ್ರಿಕರು ಬಲಿಗೆದರಿದರು ದೆಸೆ ದೆಸೆಗೆ. ತೊಡವು ವಸನಾದಿಗಳು ಒಪ್ಪಂಬಡುವ ಬಲಿಯನು ಹರಿಯೊಳರ್ಪಿಸಿ. ತೊಡವು ವಸನಾದಿಗಳೊಪ್ಪಂಬಡುವ ಬಲಿಯನು ಹರಿಯೊಳರ್ಪಿಸಿ. ನಡುವಿರುಳು
ಕಲಿಪಾರ್ಥ ಅರ್ಚಿಸಿದನು ನಿಜಾಯುಧವ. ಕಲಿಪಾರ್ಥ ಅರ್ಚಿಸಿದನು ನಿಜಾಯುಧವ. ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕಾಗಿದೆ. ಒಡನೆ ಗಜರುವ ವಾದ್ಯದಲ್ಲಿ ಅಬ್ಬರದ ವಾದ್ಯಗಳು. ಪೂಜಾ ಸಂದರ್ಭದಲ್ಲಿ ಮೊಳಗುವ ವಾದ್ಯಗಳಿಗೆ ಅಂತಹ ನಾದ ಸೌಮನಸ್ಯ ಬೇಕು ಅಂತಿಲ್ಲ. ನೋಡಿ, ಎಲ್ಲ ಘನವಾದ್ಯಗಳು, ರಣವಾದ್ಯಗಳು, ಶಂಖ, ಜಾಗಟೆ, ಕಹಳೆ, ಕೊಂಬು ಇತ್ಯಾದಿಗಳೇ ಇರತಕ್ಕಂಥವು. ಗಂಟೆ ಅಬ್ಬರ ಮಾಡ್ತಾ ಇರ್ತವೆ, ಅವು ಬೇಕಾಗುತ್ತವೆ. ಅದು ಒಂದು ರೀತಿ ನಮ್ಮನ್ನೇ ನಾವು ಮಾಂತ್ರಿಕೀಕರಿಸಿಕೊಳ್ಳೋದಕ್ಕೆ, ಸೆಲ್ಫ್ ಹಿಪ್ನೋಟೈಸಿಂಗ್ ಮಾಡಿಕೊಳ್ಳೋದಕ್ಕೆ ಬೇಕಾದಂಥದ್ದು. ಕೆಂಪಡರಿದ ಓಗರ ಸಹಿತ ಅನ್ನಕ್ಕೆ ಕುಂಕುಮ ಹಾಕಿ ಕೆಂಪಾಗಿ ಚೆರುವನ್ನು ಮಾಡಿದ್ದಾರೆ. ಅದನ್ನು ಭೂತಾದಿಗಳಿಗೆ ನೈವೇದ್ಯ ಕೊಡೋಕ್ಕೆ. ಕೆಲವೊಮ್ಮೆ ರಕ್ತದಿಂದಲೇ ಮಾಡುವಂಥದ್ದು ಉಂಟು ವಾಮತಂತ್ರಗಳಲ್ಲಿ. ಇದು ಮೂಲ ಮಹಾಭಾರತದ್ದಲ್ಲ, ಕುಮಾರವ್ಯಾಸನ ಕಾಲದ್ದು. ತನ್ನ ಕಾಲವನ್ನೇ ಇಲ್ಲಿ ತಂದು ಅಂಟಿಸಿದ್ದಾನೆ. ಮಾಂತ್ರಿಕರು ಬಲಿಗೆದರಿದರು ದೆಸೆದೆಸೆಗೆ, ದಿಕ್ಕುಗಳಿಗೆ ಬಲಿ. ಬಲಿ ಅಂದರೆ ನೈವೇದ್ಯ, ಪೂಜೆ ಅನ್ನುವ ಅರ್ಥ ಉಂಟು. ಈಚೆಗೆಲ್ಲ ಪತ್ರಿಕೆಗಳಲ್ಲಿ ಈ ಬಲಿ ಶಬ್ದವನ್ನು ಅನುಚಿತವಾದ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಲಾರಿಗೆ 1 ಬಲಿ, ಕಾರಿಗೆ 2 ಬಲಿ, ಹೀಗೆಲ್ಲ. ಅಂದರೆ ಆಕ್ಸಿಡೆಂಟ್ ಆಗಿದ್ದು ಸತ್ತವರೆಲ್ಲ ದೇವತೆಗಳಿಗೆ ಮನುಷ್ಯನ ಬಲಿ ಕೊಡ್ತಾರೆ, ನರಬಲಿ ಕೊಡ್ತಾರೆ ಅಂತ. ಬಲಿಪುಷ್ಪ ಅಂದರೆ ಪೂಜಾ ಪುಷ್ಪ ಅಂತಲೇ ಕಾಳಿದ. ಅವಚಿತ ಬಲಿಪುಷ್ಪ, ವೇದಿ ಸನ್ಮಾರ್ಗ ದಕ್ಷ, ಈ ಥರ ಕಾಳಿದಾಸ ಹೇಳುವಲ್ಲಿ ಯಾದೃಶೋ ಯಕ್ಷಸ್ ತಾದೃಶೋ ಬಲಿಹಿ. ಅಂದರೆ ಬಲಿ ಅನ್ನೋದಕ್ಕೆ ಪೂಜೆ ಎನ್ನುವುದೇ ಪ್ರಧಾನವಾದ ಅರ್ಥ. ಅದು ತಾಮಸವೂ ಆಗ್ಬೋದು, ಸಾತ್ವಿಕವೂ ಆಗ್ಬೋದು, ರಾಜಸವೂ ಆಗ್ಬೋದು. ಅಂದರೆ ಬಲಿ ಅನ್ನೋದಕ್ಕೆ ಲೋಕರೂಢಿಯಲ್ಲಿ ಅರ್ಥ ಪಶುಬಲಿ ಅಂತ ಬಂದು ಅದನ್ನು ಈ ರೀತಿ ಮಾಡ್ತಾರೆ. ಅಂದರೆ ಸನಾತನ ಧರ್ಮದ ಈ ಒಂದು ಆಯಾಮ ದುಷ್ಟವಾದದ್ದು ಅಂತ. ಬರೆಯೋರಿಗೆ ಅಷ್ಟು ದುಷ್ಟತನ ಇದೆ ಅಂತಲ್ಲ, ಆದರೆ ಆ ರೀತಿಯಾದ ಭಾವ ಬರುವಂತೆ ಆಗಿಬಿಡ್ತದೆ. ಇದನ್ನು ತುಂಬ ಸೂಕ್ಷ್ಮ ತರ್ಕ ಮಾಡಿ ವರಾತ ಹಚ್ಚಬೇಕಿಲ್ಲ, ಆದರೆ ಆ ಬಗ್ಗೆ ಗಮನ ಇರಬೇಕು ನಮಗೆ. ಮೊದಲು ಇದೆಲ್ಲ ಇರಲಿಲ್ಲ, ಸಾವು ಅಂತಿರ್ತಾ ಇತ್ತು. ಕಾರಿಗೆ ಸಿಲುಕಿ ಮಹಿಳೆಯೊಬ್ಬಳ ಸಾವು ಅಂತಿರ್ತಿತ್ತು. ಮಹಿಳೆ ಬಲಿ ಅಂತ ಈಚೆಗೆ ಬಂದಿದೆ. ಈಚೆಗೆ ಒಂದು 10-12 ವರ್ಷಗಳಿಂದ ಬಂದ ಪತ್ರಿಕೆಗಳಿಗೂ ಒಂದು 20 ವರ್ಷಗಳ ಹಿಂದೆಯಿಂದ ಬಂದಂಥ ಪತ್ರಿಕೆಗಳದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಈ ಥರದ್ದು ಎಷ್ಟೋ ಪದಪ್ರಯೋಗಗಳಲ್ಲಿ ಅಪಸವ್ಯಗಳು ಕಾಣಿಸ್ತಾ ಇರ್ತದೆ. ಇದು ಇನ್ವೇಡಿಂಗ್ ದಿ ಸೇಕ್ರೆಡ್ ಅಂತ ಒಂದು ಬಗೆಯಲ್ಲಿ ಹೇಳಬಹುದು. ತೊಡವು ವಸನಾದಿಗಳಲ್ಲಿ ಒಪ್ಪಂಬಡುವ ಬಲಿಯನು ಅಂದರೆ ಅಲಂಕಾರ, ವಸ್ತ್ರ, ಮಾಲ್ಯ ಇತ್ಯಾದಿಗಳನ್ನೆಲ್ಲ ಅರ್ಪಿಸಿದ್ದಾರೆ. ಹರಿಯೊಳರ್ಪಿಸಿ ಮಹಾವಿಷ್ಣುವಿಗೆ ನಡುವಿರಳು ಕಲಿಪಾರ್ಥ ನರ್ಚಿಸಿದನು ನಿಜಾಯುಧವ. ನಾನು ಹಲವು ಬಾರಿ ಈ ವೇದಿಕೆಯಲ್ಲೇ ಹೇಳಿದಂತೆ, ಈ ಸರಣಿಯಲ್ಲೂ ಕೂಡ ತಿಳಿಸಿದಂತೆ, ನಮ್ಮ ಆಯುಧಗಳನ್ನು ನಾವು ದೇವತಾ ಸ್ವರೂಪವಾಗಿ ಗೌರವಿಸ್ತೀವಿ. ಯಾವುದೆಲ್ಲ ನಮಗೆ ಉಪಕಾರ ಮಾಡಿಕೊಡುತ್ತದೋ ಅದೆಲ್ಲ ದೈವ ಅಂತ. ಇಂದು ಇಲ್ಲಿಗೆ ಬರುವ ಮುನ್ನ ಒಂದಷ್ಟು ಗಾಳಿ ಸಂಚಾರ ಅಂತ ಮಾಡುವಾಗ ಅದೇ ಜೇನು ಹುಳುಗಳನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾಗಿತ್ತು. ಜೇನು ಹುಳುಗಳೇ ಇಲ್ಲದೇ ಇದ್ದಲ್ಲಿ ನಮ್ಮ ಪ್ರಪಂಚದಲ್ಲಿ ನಾವು ಯಾರೂ ಬದುಕ್ತಾ ಇರಲಿಲ್ಲ. ಒಂದು ಹುಳ, ಅದು ಫೈಲಮ್ ಆರ್ಥ್ರೋಪೋಡ, ಸಂಧಿಪದಿ ಪ್ರಾಣಿಗಳ ಒಂದು ಕುಟುಂಬ, ಆ ವರ್ಗ. ಅಲ್ಲಿಯ ಒಂದು ಸಣ್ಣ ಸ್ಪೀಶೀಸ್, ಒಂದು ವಿಶಿಷ್ಟವಾದಂಥ ಜಾತಿ. ಆ ಜಾತಿಯ ಹುಳುಗಳಿಲ್ಲದೇ ಇದ್ದರೆ ಯಾವ ಮರಗಳಿಗೂ ಯಾವ ಗಿಡಗಳಿಗೂ ಪರಾಗಸ್ಪರ್ಶ ಆಗ್ತಾ ಇರಲಿಲ್ಲ, ಫಲಿಗಳಾಗ್ತಾ ಇರಲಿಲ್ಲ, ಔಷಧಿಗಳು, ವನಸ್ಪತಿಗಳು, ವಾನಸ್ಪತಿಗಳು ಯಾವುವೂ ಫಲಿಸ್ತಾ ಇರಲಿಲ್ಲ. ತನ್ಮೂಲಕ ಪ್ರಪಂಚ ನಾಶವೇ ಆಗಿಬಿಡ್ತಾ ಇತ್ತು. ಅದಕ್ಕೆ ಬೇರೊಂದು ರೀತಿಯಾದ ಬೀಜ ಪ್ರಸಾರ ಇರಬೇಕಾಗಿತ್ತು, ನಾನ್ ಫ್ಲವರಿಂಗ್ ಆಗಿರಬೇಕಾಗಿತ್ತು. ನಮಗೆ ಗೊತ್ತು, ಸಸ್ಯಶಾಸ್ತ್ರದಲ್ಲಿ ಫ್ಲವರಿಂಗ್ ಆ್ಯಂಡ್ ನಾನ್ ಫ್ಲವರಿಂಗ್ ಅಂತ 2 ರೀತಿಯಲ್ಲಿದ್ದದ್ದು. ಮೊದಲು ನಾನ್ ಫ್ಲವರಿಂಗ್ ಇದ್ದದ್ದು, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತಾರಲ್ಲ, ಆ ಜಿಮ್ನೋಸ್ಪರ್ಮ್ಸ್ ನಗ್ನಬೀಜಿಗಳಾಗಿದ್ದಂಥ ಆ ಒಂದು ಮರಗಳಲ್ಲಿ ಈ ಜರಿ ಜಾತಿ, ಜರಿ, ಕಸೂತಿ ಇತ್ಯಾದಿ ಜಾತಿಯ ಜೀವಿಗಳೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಅಲ್ಲಿ ಸ್ಪೋರ್ಸ್ ಅಂತ ಕರೀತಾರೆ, ಬೀಜ ಪ್ರಸಾರ ಹಾಗಾಗ್ತಾ ಇದ್ದಿದ್ದು. ಅದು ಆಲ್ಗೆ, ಫಂಗೆ ಈ ರೀತಿಯಾಗಿ ನೀಟಮ್ ಈ ಥರ ಕೆಳವರ್ಗದ ಒಂದು ಸಸ್ಯಗಳಿಂದ ಆಗ್ತಾ ಇದ್ದಿದ್ದು ಪ್ರಸಾರ. ಅವುಗಳೆಲ್ಲ ನಮಗೆ ಊಟ ತಿಂಡಿಗೆ ಪ್ರಯೋಜನಕ್ಕೆ ಬರ್ತಕ್ಕಂಥವಲ್ಲ. ನಾವು ತಿಂತಕ್ಕಂಥ ಪುಷ್ಪಿತವಾದ ವೃಕ್ಷಗಳು ಯಾವುದಿವೆ, ಸಪುಷ್ಪ ವೃಕ್ಷಗಳಿಂದ, ಸಸ್ಯಗಳಿಂದ ಬರ್ತಕ್ಕಂಥ ಫಲ ಪರಾಗಸ್ಪರ್ಶ ಆಗಬೇಕು ಅಂದರೆ ಅನೇಕ ಕ್ರಿಮಿಕೀಟಗಳಿಂದ ಆಗುತ್ತವೆ, ಮುಖ್ಯವಾಗಿ ಜೇನುಹುಳುಗಳಿಂದ ಆಗುತ್ತವೆ. ಆ ಜೇನುಗಳಿಗೆ ಈ ವಸಂತೋದಯವೇ ಹೆಚ್ಚು ಪ್ರಯೋಜನಕ್ಕೆ ಬರ್ತಕ್ಕಂಥದ್ದು. ಪ್ರತಿ ಋತುವಿನಲ್ಲೂ ಒಂದಿಷ್ಟು ಮರಗಳು ಹೂ ಬಿಡುತ್ತವೆ, ಆ ಹೂಗಳಿಂದ ತದ್ವಿಶಿಷ್ಟವಾದಂಥ ಜೇನು, ಮಧು ಸಂಗ್ರಹವಾಗುತ್ತದೆ, ನಿರ್ಮಾಣ ಆಗುತ್ತದೆ. ಆದರೆ ಆ ಜೇನು ಅನ್ನೋದೊಂದು ಇಲ್ಲದೇ ಇದ್ದಿದ್ರೆ ನಮ್ಮ ಪ್ರಪಂಚವೇ ಅತಂತ್ರವಾಗ್ತಾ ಇತ್ತು. ಅದರ ಬಗ್ಗೆ ಬೇಕಾದಷ್ಟು ಸ್ಟಡೀಸ್ ಕೂಡ ಬಂದಿವೆ.
ಈ ಸಿಗ್ನಲ್ ಟವರ್ಸ್ ಇರ್ಬೋದು, ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಇರ್ಬೋದು, ಅಥವಾ ಬೇರೆ ಬೇರೆ ರಸಗೊಬ್ಬರಗಳು ಈ ರೀತಿಯಾದದ್ದಿರ್ಬೋದು. ಇವುಗಳಿಂದ ಆ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಾನಿ ಆಗ್ತಾ ಇದೆ. ಈ ಥರದ್ದೆಲ್ಲ ಎಷ್ಟೊಂದು ನಮ್ಮ ಮನಸ್ಸಿಗೆ ಬಂದು ಮುಟ್ಟತಕ್ಕಂಥದ್ದು. ಯಾಕೆ ಅದನ್ನು ಹೇಳ್ತಿದ್ದೀನಿ ಅಂದರೆ, ಒಂದು ಜೇನು ಹುಳ ಎಷ್ಟೋ ದೊಡ್ಡ ಜೀವರಾಶಿಯನ್ನೇ ಉಳಿಸಿದೆ, ಮನುಕುಲವೂ ಸೇರಿದಂತೆ ಅನೇಕ ಜೀವರಾಶಿಗಳನ್ನು ಉಳಿಸಿದೆ, ಸಸ್ಯಗಳನ್ನೇ ಉಳಿಸಿದೆ. ಆ ಮಾತ್ರಕ್ಕೆ ಬಂದರೆ ಆ ಸಸ್ಯಗಳು ಪರಾಗಸ್ಪರ್ಶ ಇಲ್ಲದಿದ್ದರೆ ಅವುಗಳ ಸಂತಾನ ಬೆಳೆಯೋಲ್ಲ. ಅಲ್ಲಿಂದ ಮೊದಲುಗೊಂಡು, ಸಸ್ಯದಿಂದ ಮೊದಲುಗೊಂಡು ಎಷ್ಟೋ ಪ್ರಾಣಿ ವರ್ಗದವರೆಗೆ ಅದು ಜೀವರಾಶಿಯನ್ನು ಕಾಪಾಡ್ತಾ ಇದೆ. ಆದರೆ ಅದಕ್ಕದು ಗೊತ್ತಿಲ್ಲ, ನಾನು ಏನು ಉಪಕಾರ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ತನ್ನ ಜೀವನ ನಡೆಸ್ತಾ ಇದೆ. ಅಂದರೆ ಎಷ್ಟು ಸೂಕ್ಷ್ಮ ಸಂಕೀರ್ಣವಾದದ್ದು ಜೀವ ವ್ಯವಸ್ಥೆ. ಡಾರ್ವಿನ್ನ ಆರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಸ್ಪೀಶೀಸ್ ಮಹಾಗ್ರಂಥ, ಅದನ್ನು ಓದಿದ್ರೆ ಒಂದು ದಿವ್ಯ ದರ್ಶನ ಆಗುತ್ತೆ, ಮಹರ್ಷಿ ದರ್ಶನ ಅಂತ ಅನಿಸುವಂಥದ್ದು ಆ ಮಹಾಕೃತಿ. ಸಸ್ಯಶಾಸ್ತ್ರ, ಜೀವಶಾಸ್ತ್ರದಲ್ಲಿ ಅದಕ್ಕಿಂತ ಮೇಲ್ಪಟ್ಟ ಉನ್ನತವಾದಂಥ ಅಧ್ಯಯನ, ಒಂದು ಫಿಲಾಸಫಿ ಮಟ್ಟಕ್ಕೆ ಬಂದದ್ದು ಯಾವುದೂ ಇಲ್ಲ. ನಮ್ಮ ಆಯುರ್ವೇದದಲ್ಲಿ ಮತ್ತು ವೈದ್ಯಕೀಯದಲ್ಲಿ ಕೆಲವೊಂದು ಅಂಶಗಳು ಉಂಟು. ಅದು ಬಿಟ್ಟರೆ ಜನರಲ್ ಬಯಾಲಜಿ ಅನ್ನೋದ್ರೊಳಗೆ ಜೀವಶಾಸ್ತ್ರದಲ್ಲಿ ಅದು ಸರ್ವೋಚ್ಚವಾದಂಥ ಒಂದು ದರ್ಶನ ಅಂತ ಅನ್ಬೋದು. ಯಾಕದನ್ನು ಹೇಳ್ತಿದ್ದೀನಿ ಅಂತಂದರೆ, ಎಷ್ಟು ನಾವು ಬದ್ಧರಾಗಿದ್ದೀವಿ, ಎಷ್ಟು ಉಪಕೃತರಾಗಿದ್ದೀವಿ, ನಮಗೆ ಗೊತ್ತಿಲ್ಲದೆ ಅದೆಷ್ಟು ಶಕ್ತಿಗಳು ನಮ್ಮನ್ನು ಹಿಡಿದಿವೆ ಅಂತನ್ನುವುದು ಇದು ನಮಗೆ ಗೊತ್ತಾದಾಗ ಅಸಾಮಾನ್ಯವಾದದ್ದು ಅಂತ ಅನಿಸ್ಬಿಡ್ತದೆ. ತಮಿಳಿನಲ್ಲಿ ಒಂದು ಬಹಳ ಪ್ರಸಿದ್ಧವಾದ ಚಲನಚಿತ್ರ ಇದೆ, ತಿರುವಳಿಯಾಡಲ್ ಅಂತ. ಅದರಲ್ಲಿ ಒಂದು ಹಾಡು ಬರ್ತದೆ. ಒಬ್ಬ ಮದೋನ್ಮತ್ತನಾದ ಸಂಗೀತಗಾರನಿಗೆ ಪಾಠ ಕಲಿಸಬೇಕು ಅಂತ ಶಿವನೇ ಒಬ್ಬ ಕಟ್ಟಿಗೆ ಹೊಡೆಯುವಂಥರ ಬಂದು ಅವನ ಬಿಡದಿ ಆಚೆಯಲ್ಲಿ ಕೂತು ಹಾಡ್ತಾ ಇರ್ತಾನೆ. ಬಹಳ ಸುಂದರವಾದ ಗೌರಿ ಮನೋಹರಿ ರಾಗದ ರಚನೆ ಅದು. ಪಟ್ಟುಂ ನಾನೇ ಭಾವಮುಂ ನಾನೇ ಪಾಡುಂ ಮುನೇ ನಾನ್ ಪಾಡವೈತ್ತೇನೆ ಅಂತ. ಹಾಡೂ ನಾನೇ, ಭಾವನೂ ನಾನೇ, ಹಾಡುವ ನಿನ್ನನ್ನು ಹಾಡಿಸ್ತಾ ಇರೋದು ನಾನೇ ಅಂತ. ಅವನು ತನ್ನಿಂದಲೇ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರ್ತಾನೆ. ನಾನು ಅಸೆಂದಾಲ್ ಉಲಗಮೆಲ್ಲ ಅಸೆಯಂ, ನಾನು ಸುಮ್ಮನೆ ಆದರೆ ಜಗತ್ತೆಲ್ಲ ಸುಮ್ಮನೆ ಆಗುತ್ತೆ, ನಾನು ಮಿಸುಕಾಡಿದ್ರೆ ಜಗತ್ತೆಲ್ಲ ಮಿಸುಕುತ್ತದೆ. ಹೀಗಾಗಿ ತೇನವಿನ ತೃಣಮಪಿನ ಚಲತಿ ಎನ್ನುವುದನ್ನು ಇಡೀ ಜಗತ್ತಿನ ಸರ್ವವ್ಯೂಹಕ್ಕೆ, ಸರ್ವ ಕೀಲಕಗಳಿಗೂ ಕೂಡ ಎವ್ರಿ ಜಾಯಿಂಟ್, ಎವ್ರಿ ಲಿಂಕ್ ಅದಕ್ಕೆ ನಾವು ಅನ್ವಿತವಾಗಿ ನೋಡಬೇಕಾಗುತ್ತದೆ. ಅದನ್ನು ಕಂಡಾಗ ನಮ್ಮಲ್ಲಿ ಮೊದಲು ಮೂಡುವುದು, ಪರಮಾವಧಿಯಾಗಿ ಕಾಣುವುದು ಆ ಭಕ್ತಿಯೇ. ಭಕ್ತಿಯ ಮಹಾಲಕ್ಷಣ ಒಂದು ಪ್ರೀತಿಯಾದರೆ ಮತ್ತೊಂದು ಕೃತಜ್ಞತೆ. ಪ್ರೀತಿ ಹೊಮ್ಮುವುದು ಕೃತಜ್ಞತೆಯಿಂದ, ಕೃತಜ್ಞತೆ ಪರಿಪಾಕಗೊಳ್ಳುವುದು ಪ್ರೀತಿಯಲ್ಲಿ ತಾನೆ. ಹಾಗೆ ಉಭಯತಾ ಆ ಒಂದು ಆರಾಧನೆಯ ದ್ರವ್ಯ ಯಾವುದುಂಟು, ಪ್ರೀತಿ ಮತ್ತು ಕೃತಜ್ಞತೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಈ ವಿವರಗಳನ್ನು ಕವಿ ಕೊಡುವುದು ಮುಖ್ಯ ಕಥೆಗೆ ಬೇಕಾಗದೇ ಇರಬಹುದು. ಈ ಕಾಲದಲ್ಲೆಲ್ಲ ಸ್ಪೆಷಲೈಸ್ಡ್ ಆಗಿ ಸಾಹಿತ್ಯವೂ ಬೆಳೀತಾ ಇದೆ, ಎಲ್ಲವೂ ಕಸ್ಟಮೈಸ್ಡ್ ಆಗ್ತಾ ಇವೆ. ಪ್ರತಿಯೊಂದು ಕೂಡ ಕೇಟ್ರಿಂಗ್ ಟು ಎ ಸ್ಪೆಷಲ್ ಗ್ರೂಪ್ ಅಂತ ಆಗ್ತಾ ಇದೆ, ನಾಟ್ ಜನರಿಕ್. ಇಟ್ ಇಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸ್ಪೆಸಿಫಿಕ್. ಅದರಿಂದಲೇ ನೋಡಿ ಅದೊಂದು ಸ್ಪೆಷಲ್ ಗ್ರೂಪ್ಗಳು ಆಗ್ತಾ ಇವೆ. ಕರ್ನಾಟಕ ಸಂಗೀತ ಕೇಳೋರು, ಟಿ ಎಂ ಕೃಷ್ಣನ್ ಸಂಗೀತ ಕೇಳೋರು, ಅದರೊಳಗೆ ಆತನ ಅಪಸವ್ಯುಗಳನ್ನೇ ಕೇಳೋರು, ಅದರೊಳಗೆ ಆತನ ಸವ್ಯುಗಳನ್ನೇ ಕೇಳ್ತಕ್ಕಂಥವ್ರು, ಅದರೊಳಗೆ ಆತನ ಪಲ್ಲವಿ ಕೇಳ್ತಕ್ಕಂಥವ್ರು. ಹೀಗೆ ಸ್ಪೆಷಲೈಸೇಷನ್ ಆ್ಯಂಡ್ ಓವರ್ ಸ್ಪೆಷಲೈಸೇಷನ್ ಅಂತ ಭೈರವಿ ರಾಗ ಫ್ಯಾನ್ಸ್ ಕ್ಲಬ್ ಅಂತ ಇರುತ್ತೆ ಬೇಕಾದರೆ ಅಂತ ಅನ್ಸುತ್ತೆ. ಅಂದರೆ ಆ ಥರ ಬಂದಾಗ ಕೃತಿಗಳಲ್ಲೂ ಹಾಗೆ ಆಗ್ತಾ ಇದೆ. ಚಲನಚಿತ್ರಗಳಲ್ಲಿ ನೋಡಿ, ಹಿಂದಿನ ಚಲನಚಿತ್ರಗಳಲ್ಲಿ ಅಪ್ಪ, ಅಮ್ಮ, ಅಣ್ಣ, ತಂಗಿ ಎಲ್ಲ ಥರದ ಹಾಡು, ಒಂದು ತೊಟ್ಲ ಹಾಡು, ಚಟ್ಟದ ಹಾಡು ಎಲ್ಲ ಇರ್ತಾ ಇತ್ತು. ಈಗ ಹಾಡು ಅಂದರೆ ಕಾಲ್ಪನಿಕ ಭ್ರಮಾಲೋಕದಲ್ಲಿ ಅದು ಯಾವ ರುದ್ರಭೀಕರವಾದ ಸಂಯಮಿನಿ ಪಟ್ಟಣವೋ ಗೊತ್ತಾಗೋಲ್ಲ, ಅಂತ ಭಯಾನಕವಾದ ವಿಚಿತ್ರವಾದ ಸೆಟ್ಟುಗಳ ಮಧ್ಯದಲ್ಲಿ ಬಟ್ಟೆ ಇದೆಯೋ ಇಲ್ಲವೋ ಗೊತ್ತಾಗೋದಿಲ್ಲ, ಅದು ಮಾಯೆ ಇದ್ದಂತೆ. ಅಸ್ತಿ ನಾಸ್ತಿ ಅಂತ ಅನ್ನಬೇಕು, ಜೈನರ ಸ್ಯಾದ್ವಾದ ಇದ್ದಂತೆ, ಸ್ಯಾದಸ್ತಿ ನಾಸ್ತಿ ಎನ್ನುವಂತೆ ಈ ಥರ ಇರತಕ್ಕಂಥ ಬಟ್ಟೆಗಳು ಹಾಕ್ಕೊಂಡು ಆ ಹೀರೋಯಿನ್ಗಳು ಪರಮಸಾತ್ವಿಕರಾಗಿರ್ಬೋದು, ಅಲ್ಲಿ ಮಾತ್ರ ಅವರು ಪರಮ ಲಂಪಟರಾಗಿ ಕಾಣಿಸ್ಕೊಳ್ಬೇಕು. ನಮ್ಮ ಯೋಗ್ಯತೆಯಂತೆ ನಮ್ಮ ಕನಸು ಕಾಣ್ತೀವಲ್ವ, ಅದು ಹಾಗಿರೋದೇ ಇಲ್ಲ. ದ ಡ್ರೀಮ್ ಸೋ ಆರ್ಟಿಫಿಷಿಯಲಿ, ಸೋ ಅನ್ಯಾಚುರಲಿ ಅಂತ ಅನಿಸುತ್ತದೆ. ಹಾಗೆ ಆ ರೀತಿಯಾದದ್ದು ಬಿಟ್ಟು ಇನ್ಯಾವುದೂ ಇಲ್ಲ. ಹಾಡು ಅಂದರೆ ಆ ಥರದ್ದೇ, ಇಲ್ಲ ಅಂದರೆ ಒಂದು ಐಟಮ್ ಸಾಂಗು, ಅದು ಬಿಟ್ಟರೆ ಮೂರನೇ ಜಾತಿ ಅನ್ನೋದಿಲ್ಲ. ಅಂದರೆ ಯಾಕೆ ಚಲನಚಿತ್ರ ಫೋಕಸ್ಡಾಗಿ ಆಗಬೇಕು, ಬೇರೆದೆಲ್ಲ ಬೇಕಾಗಿಲ್ಲ ಅನ್ನುವಂತೆ. ಹಾಗೆ ಆಗ್ತಾ ಇದ್ದಂತೆ ನಮಗೆ ಒಂದು ಸಮಗ್ರತೆಯ ಭಾವ ಬರುವುದು ಕಡಿಮೆ ಆಗುತ್ತದೆ. ಬದುಕನ್ನು ಒಂದು ತೆಕ್ಕೆಯಲ್ಲಿ, ಅಟ್ ಒನ್ ಸ್ವೀಪ್, ಇನ್ ಆಲ್ ಇಟ್ಸ್ ರಿಚ್ನೆಸ್ ಆ್ಯಂಡ್ ವೆರೈಟಿ ನೋಡುವ ಶಕ್ತಿ, ಸಾಮರ್ಥ್ಯ, ಅವಕಾಶ ಕೂಡ ಕಡಿಮೆ ಆಗ್ತಾ ಬರುತ್ತದೆ. ಅದೇ ಮಹಾಕೃತಿಗಳನ್ನು ನೋಡಿದಾಗ ಹಾಗಲ್ಲ ಅನಿಸುತ್ತದೆ. ಒಂದು ಮಹಾಭಾರತ ನೋಡಿ, ಆ ಇಡೀ ಕಾಲದ ಯುಗಧರ್ಮದ ಸಮಗ್ರ ರೂಪವಾಗಿ ಕಾಣಿಸುತ್ತದೆ.
ಅದಾದ ಮೇಲೆ ಕಾಳಿದಾಸನ ರಘುವಂಶ ಒಂದು ನೋಡಿ, ಅದು ಅಗ್ನಿವರ್ಣ ನುಡಿಸ್ತಕ್ಕಂಥ ಮೃದಂಗ ಇರಬಹುದು, ವೀಣೆ ಇರಬಹುದು, ರಾಮ ಸೀತೆಯರು ನೋಡ್ತಕ್ಕಂಥ ತಮ್ಮ ವನವಾಸದ ಚಿತ್ರ ಇರಬಹುದು, ಅಥವಾ ಒಂದೊಂದು ಹೂಗಳನ್ನು ಎಚ್ಚರಿಸುತ್ತೆ ವಸಂತದಲ್ಲಿ ದುಂಬಿ ಬಂದು ಆ ಬೇಸಿಗೆಯ ಕಾಲದಲ್ಲಿ ಗ್ರೀಷ್ಮ ಬಂದಾಗ ಮುತ್ತಿಕೊಂಡು ಹೋಗೋದಿರ್ಬೋದು. ಬೇಸಿಗೆ ಹೆಚ್ಚಾಗ್ತಾ ಇದ್ದಂತೆ ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಕೃತಕ ಸರೋವರಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿ ಕಮಲ ನಾಳಗಳು ಚಟಮ್ಮನೆ ಮೇಲಕ್ಕೆ ನಿಂತುಕೊಳ್ಳೋ ಚಿತ್ರ ಇರಬಹುದು. ಅಷ್ಟು ಡೀಟೇಲ್ಸ್ ಕೊಡ್ತಾ ಬರ್ತಾನೆ ಕವಿ. ಆ ವಿವರಗಳು ನಮಗೆ ಅಷ್ಟು ಸೊಗಸಾಗಿ ಕಾಣತಕ್ಕಂಥವು. ಇಡೀ ಬದುಕಿನ ಚಿತ್ರಣ ಕಾಣಿಸುತ್ತದೆ. ರಘುವಂಶದ ಉಪಮಾಲಂಕಾರಗಳ ಒಂದನ್ನು ನೋಡಿದ್ರೆ ಸಾಕು, ಇಟ್ಸ್ ಎ ಗ್ರೇಟ್ ಕಲ್ಚರಲ್ ಸ್ಟಡಿ ಬೈ ಇಟ್ ಸೆಲ್ಫ್ ಅಂತ ಗೊತ್ತಾಗುತ್ತದೆ. ಅಂದರೆ ಇಡೀ ಗುಪ್ತ ಸಾಮ್ರಾಜ್ಯದ ಸಮಸ್ತ ಸೌಂದರ್ಯ, ಭಾವ, ಮಹತ್ವ ಎಲ್ಲವನ್ನೂ ನಾವಲ್ಲಿ ಕಾಣ್ತೀವಿ. ಪಂಪನ ಆದಿಪುರಾಣ ವಿಕ್ರಮಾರ್ಜುನ ವಿಜಯ, ವಿಶೇಷವಾಗಿ ವಿಕ್ರಮಾರ್ಜುನ ವಿಜಯ ನೋಡಿದಾಗ ನಿಮಗೆ 10ನೇ ಶತಮಾನದ ಕರ್ನಾಟಕವೇ ಕುಣಿತಾ ಇದೆಯಾ ಕಣ್ಣು ಮುಂದೆ ಅಂತ ಅನಿಸುತ್ತದೆ. ಕುಮಾರವ್ಯಾಸನ ನೋಡಿದಾಗ ವಿಜಯನಗರ ಸಾಮ್ರಾಜ್ಯವೇ ಎದುರುಗಡೆ ಇದೆಯಾ ಅಂತ ಅನ್ನುವುದು ಅನಿಸುತ್ತದೆ. ಭೈರಪ್ಪನವರ ತಂತು ಕಾದಂಬರಿ ಓದಿ, ಆ ಒಂದು ಸ್ವಾತಂತ್ರ್ಯೋತ್ತರದ ಸಾಮಾನ್ಯವಾಗಿ ಈ ಲಿಬರಲೈಸೇಷನ್ ಅಂತ ಏನು ಬಂತು, ಗ್ಲೋಬಲೈಸೇಷನ್ ಅಂತ ಏನಾಯಿತು, ವಾಜಪೇಯಿ ನರಸಿಂಹರಾವ್ ಯುಗಕ್ಕೆ ಮುನ್ನ ನೆಹರು ಯುಗ, ಆ ಒಂದು 50 ವರ್ಷಗಳ ಅವಧಿ, ಫ್ರಮ್ 1945-50 ಟು 2000 ಆರ್ 1990 ಅಂತ ಅನ್ಬೋದು. ಆ ಒಂದು 40-50 ವರ್ಷಗಳ ಅವಧಿಯ ಬದುಕು ಯಾವ ರೀತಿ ಹೆಪ್ಪುಗಟ್ಟಿದೆ ಅಂತ ಗೊತ್ತಾಗುತ್ತದೆ. ಎಲ್ಲ ಇನ್ ಆಲ್ ಇಟ್ಸ್ ಅಗ್ಲಿನೆಸ್ ಅಂಡ್ ಆಲ್ ಇಟ್ಸ್ ಬ್ಯೂಟಿ, ಪ್ರೊಫೌಂಡಿಟಿ, ಸಬ್ಲೈಮ್ ಅಂಡ್ ರಿಡಿಕ್ಯುಲಸ್ ಎಲ್ಲ ಕಾಣಿಸುತ್ತದೆ. ಕುವೆಂಪು ಅವರ ರಾಮಾಯಣ ದರ್ಶನ ನೋಡಿದ್ರೆ ಆ ತರಹ ಕಾಣೋದಿಲ್ಲ. ಅದು ಇಡೀ ಒಂದು ಯುಗಧರ್ಮದ ಸ್ವರೂಪ ಕಾಣೋಲ್ಲ. ಆದರೆ ಅವರ ಕಾದಂಬರಿಗಳನ್ನು ನೋಡಿದಾಗ ಒಂದು ಸಮೂಹವೇ ಹೆಪ್ಪುಗಟ್ಟಿ ಬಿಟ್ಟಿದೆಯಾ, ಇಡೀ ಮಲ್ನಾಡೆ ಘನೀಭವಿಸಿ ಬಂದಿದೆಯಾ ಅಂತ ಗೊತ್ತಾಗುತ್ತದೆ. ಹೀಗೆ ಒಂದು ಮಹಾಕೃತಿ ಸಮಗ್ರ ಜನಜೀವನ ಸ್ಪಂದನವನ್ನೇ ತನ್ನಲ್ಲಿ ಅಡಗಿಸಿಕೊಂಡು ಬರುವಂಥ ರೀತಿ ಕಾಣೋದು ತುಂಬ ವಿಶೇಷ. ಸ್ವಾತಂತ್ರ್ಯ ಪೂರ್ವದ ಭಾರತೀಯ ಚರಿತ್ರೆಯೇ ಒಂದು ಮಡುವಾಗಿ ನಿಂತಿದೆಯಾ ಅನ್ನುವಂಥದ್ದು ವಿಶ್ವನಾಥ ಸತ್ಯನಾರಾಯಣ ಅವರ ವೇಯಿ ಪಡಗಲು ಮಹಾಕಾದಂಬರಿನಲ್ಲಿ ನಾವು ನೋಡ್ತೀವಿ. ತೆಲುಗಿನಲ್ಲಿ ಒಂದೊಂದು ಕಡೆ ಕಾಣಿಸುತ್ತೆ. ನಾವು ಆ ಥರದ್ದನ್ನು ಪ್ರತಿಯೊಂದು ಇದರೊಳಗೂ ನೋಡಬಹುದು. ಪಾಶ್ಚಾತ್ಯ ದೇಶದಲ್ಲೂ ಯಥೇಷ್ಟವಾಗಿದೆ. ನೆಪೋಲಿಯನ್ನ ಕಾಲದಲ್ಲಿದ್ದ ಯುರೋಪಿನ ಚಿತ್ರಣ ಬೇಕು ಅಂತಂದರೆ ನಮಗೆ ಕಂಡೇ ಬಿಡ್ತಾನೆ ಮಹಾ ಲೇಖಕ ಇದಾನಲ್ಲ ಟಾಲ್ಸ್ಟಾಯ್, ಅಲ್ಲಿ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಹೋಮರ್ನ ನೋಡಿದ್ರೆ 1000 ವರ್ಷಗಳ ಗ್ರೀಕ್ ಸಂಸ್ಕೃತಿಯ ಶಿಖರ ಅಲ್ಲಿ ನಿಂತಿದೆಯಾ ಅನ್ನುವಂತೆ ಕಾಣಿಸುತ್ತದೆ. ಈ ಬಗ್ಗೆ ವಿವರಗಳು ಬೇಕು. ಅಷ್ಟು ಸಮಗ್ರವಾಗಿ ಜೀವನವನ್ನು ನೋಡುವಂತಹ ರಾಸಿಕ್ಯ, ತಾಳ್ಮೆ ಅದು ಬೇಕು. ಅದು ಬೇಕಾಗದೇ ಇದ್ದರೆ ಬದುಕು ದೊಡ್ಡದಾಗೋಲ್ಲ, ಘನವಾಗೋದಿಲ್ಲ. ಈ ಸಮಗ್ರತೆಯನ್ನು ಕುಮಾರವ್ಯಾಸನಲ್ಲಿ ನಾವು ಕಾಣ್ತೀವಿ. ಕನ್ನಡದ ಮತ್ತಿನ್ಯಾವ ಮಹಾಕೃತಿಯಲ್ಲೂ ಕಾಣೋದಿಲ್ಲ. ಇಷ್ಟು ಟೊಟ್ಯಾಲಿಟಿ, ದಿ ಹೋಲ್ ಸೊಸೈಟಿ ಆ್ಯಂಡ್ ಕಲ್ಚರ್ ಆಫ್ ದಟ್ ಟೈಮ್ ಪಲ್ಸೇಟಿಂಗ್ ವಿತ್ ವೈಬ್ರೆನ್ಸ್. ಈಗ ಕೃಷ್ಣ ಚಿಂತೆ ಮಾಡ್ತಾನೆ. ಚಿಂತೆ ಮಾಡಿ ತಾನು ಅರ್ಜುನನಿಗೆ ಶಿವಾನುಗ್ರಹವನ್ನು ದಕ್ಕಿಸಿಕೊಡುವ ಪ್ರಯತ್ನದಲ್ಲಿದ್ದಾನೆ. ಅದನ್ನು ನೋಡಿ. ರಚನೆ ಚೆಲುವಿದು, ರಚನೆ ಚೆಲುವಿದು, ನಾಳಿನಾಗವ ಖಚರ ಕಿಂಪುರುಷರಿಗೆ ಅಸದಳವೋ, ನಾಳಿನಾಗವ ಖಚರ ಕಿಂಪುರುಷರಿಗೆ ಅಸದಳವೋ, ವಚನ ಬಲಗಂಡಿವಿಗೆ ಹರಿಯದು, ವಚನ ಬಲಗಾಂಡಿವಿಗೆ ಹರಿಯದು, ಸುಕ್ತಿಯೊಳಗವನ ಉಚಿತದಲ್ಲಿ ಕೊಂಡೊಯ್ದು, ಸುಕ್ತಿಯೊಳಗೆ ಅವನ ಉಚಿತದಲ್ಲಿ ಕೊಂಡೊಯ್ದು, ರುದ್ರನ ವಚನದನುವನ ತಿಳಿವೆನೋ, ರುದ್ರನ ವಚನದನುವನು ತಿಳಿವೆನೋ.
ಗಂಡನ ಮಗನ ಈಶನ ಪದವ ಕಾಣಿಸಿದ ರುದ್ರನ ವಚನದನುವನು ತಿಳಿವೆನೆಂದು ಆ ಶಚಿಯ ಗಂಡನ ಮಗನ ಈಶನ ಪದವ ಕಾಣಿಸಿದ. ಇದೊಂದು ಪದ್ಯ. ಇದರ ಹಿಂದಿನ ಒಂದು ಪದ್ಯ ಇದೆ. ಹಿಂದಿನ ಪದ್ಯ ಪೌರುಷವನ್ನು, ಈ ಪದ್ಯ ದೈವವನ್ನು ತೋರ್ಪಡಿಸುತ್ತದೆ. ಕೃಷ್ಣ ಪುರುಷಕಾರ ಮತ್ತು ದೈವ ಎರಡಕ್ಕೆ ಹೇಗೆ ಗಮನ ಕೊಟ್ಟಿದ್ದ ಅಂತ. ಇರುಳಿನ ಅದ್ಭುತ ರವವನ್ನು ಆಲಿಸಿ, ಈ ಪೂಜೆ ಹೋಮ ಧೂಮ ಧ್ಯಾನ ಇದರ ದಾಂಧಲೆ ಎಲ್ಲ ಕೆಡ್ತಾ ಮುರಮತನ ಈ ಫಲ್ಗುಣನ ಸಂಗರ ಜಯೋದ್ಧತ ಮಂತ್ರವೆಂದನು. ದಾರುಕರ ಕರೆದು ಹರ ಮಹಾಸೇನಾದಿಗಳು ಗೆಲ್ಲಲರಿದು ನಾಳಿನ ಬವರವನ್ನು ಇನ್ನೀ ನರನ ಜಯವೆಂತೆನುತ ಚಿಂತಿಸುತ್ತ ಅಲ್ಲಿಗೈತಂದ. ಮೂಲದಲ್ಲಿ ಇನ್ನೂ ಸ್ಪಷ್ಟವಾಗಿ ಬರುತ್ತದೆ ವ್ಯಾಸ ಭಾರತದಲ್ಲಿ. ಇಲ್ಲಿ ಸೂಚನೆ ಇದೆ. ದಾರುಕ ತನ್ನ ಸಾರಥಿ, ಅವನಿಗೆ ಹೇಳ್ತಾನೆ, ನಾಳೆ ಅರ್ಜುನನಿಗೆ ಈ ಯುದ್ಧ ಗೆಲ್ಲುವುದಕ್ಕಾಗುತ್ತದೋ ಇಲ್ವೋ ಗೊತ್ತಿಲ್ಲ. ಇದು ದೇವಸೇನಾಪತಿ ಆದಂಥ ಸ್ಕಂದನಿಗೆ, ಅವನ ತಂದೆ ಮಹಾದೇವನಿಗೆ ಕೂಡ ಕಷ್ಟವಾಗುವಂಥದ್ದು ಅಂತ ಅನಿಸುತ್ತದೆ. ಹಾಗಾಗಿ ನನ್ನ ರಥದಲ್ಲಿ ದಿವ್ಯಾಯುಧಗಳನ್ನು ಎಲ್ಲವನ್ನೂ ಸಜ್ಜು ಮಾಡಿ ಕುದುರೆಗಳನ್ನು ಕಟ್ಟಿ ಇಟ್ಟಿರೋ, ಅರ್ಜುನನ ಕೈಲಾಗಲ್ಲ, ನಾನು ಯುದ್ಧ ಮಾಡ್ತೀನಿ ಅಂತ. ಕೃಷ್ಣ ಯಾವ ಮಟ್ಟಕ್ಕೆ ಸಿದ್ಧ ಆಗ್ತಾನೆ ನೋಡಿ. ಆಯುಧವನ್ನು ಹಿಡಿಯೋದಿಲ್ಲ ಅಂತಂದವನು ಸರ್ವ ಸೇನಾ ಸನ್ನಾಹವನ್ನು ಮಾಡ್ಕೊಂಡು ನಿಂತ್ಕೊಂಡು ಬಿಡ್ತೀನಿ ಅಂತ ಇರಬೇಕು. ಅಂದರೆ ನಾವು ಆಡಿದ ಮಾತಿಗೆ ಬೆಲೆ ಉಂಟು ನಿಜ, ಆದರೆ ನಮ್ಮ ಉದ್ದೇಶಿಸಿದ ಕಾರ್ಯಕ್ಕಿಂತ ನಾವು ಆಡಿದ ಮಾತು ದೊಡ್ಡದಲ್ಲ. ಲೋಕ ಕಲ್ಯಾಣ, ಲೋಕಹಿತ, ಸತ್ಯ ಪ್ರತಿಷ್ಠೆ, ಶಾಂತಿ ಅದು ನಮ್ಮ ಹೆಮ್ಮೆಗಳಿಗಿಂತ ದೊಡ್ಡದು. ಒಂದು 2-3 ದಿವಸದ ಕೆಳಗೆ ಭೈರಪ್ಪನವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ. ಈ ಥರದ್ದೆಲ್ಲ ಎಷ್ಟೋ ವಿಷಯಗಳು ಬಂದಾಗ ಅವರು ಒಂದು ಮಾತನ್ನು ಹೇಳಿದ್ರು. ನನ್ನ ಮಾತು ಅನ್ನುವ ಹಠ ತುಂಬ ಜಾಸ್ತಿ ಆದಾಗ ಅದು ಎಷ್ಟಾದರೂ ಮಾತು ಅನ್ನೋದಕ್ಕಿಂತ ನನ್ನ ಅನ್ನೋದೇ ಜಾಸ್ತಿ ಆಗುತ್ತಲ್ಲಪ್ಪ ಅಂತ. ಬಹಳ ನಿಜವಾದದ್ದು. ನನ್ನ ಮಾತನ್ನು ನಡೆಸಲಿಲ್ಲ, ಮಾತಿನ ಮೇಲೆ ಧ್ವನಿ ಅವಧಾರಣೆ ಕಡಿಮೆ ಆಗಿರುತ್ತೆ ನೋಡಿ. ನನ್ನ ಮಾತನ್ನು ನಡೆಸಲಿಲ್ಲ, ನೀನು ನನ್ನ ಮಾತನ್ನು ನಡೆಸಲಿಲ್ಲ ಅಲ್ಲ, ನನ್ನ ಮಾತನ್ನು ನಡೆಸಲಿಲ್ಲ. ಮಾತಾಡುವಾಗಲೇ ಈ ಕಡೆಗೆ ಎಂಫಸಿಸ್ ಇರುತ್ತೆ. ದೋ ಅವರ್ ಲ್ಯಾಂಗ್ವೇಜಸ್ ಆರ್ ನಾಟ್ ಫೊನೆಟಿಕಲಿ ಸ್ಟ್ರೆಸ್ಡ್ ಅಂಡ್ ಅನ್ಸ್ಟ್ರೆಸ್ಡ್. ಇದು ಹಾಗಲ್ಲದ ಭಾಷೆ, ಇಂಗ್ಲಿಷ್ ಥರ ಫ್ರೆಂಚ್ ಥರ ಭಾಷೆ ಅಲ್ಲ. ಆದರೂ ಇಲ್ಲಿ ಅವಧಾರಣೆ ಕಾಕು ಅಲ್ಲಿ ಬಂದಿರುತ್ತದೆ. ಆ ಮಟ್ಟಕ್ಕಿದ್ದಾಗ ಹೊರಟೋಗುತ್ತೆ. ಗಾಂಧಿದ ಅದೇ ವ್ಯಾಧಿಯಾಗಿದ್ದು, ತನ್ನದು ತನ್ನ ಮಾತು ನಡೆಯಬೇಕು ಅನ್ನುವ ಜಿದ್ದು ಹಠ ಆದಾಗ ನೈತಿಕ ಪ್ರಜ್ಞೆ ಅನ್ನುವುದು ಯಾತಕ್ಕಾಗಿ? ಕಡೆಗೆ ಎಲ್ಲವೂ ಯಾವುದಕ್ಕೆ ಸಾಧನ? ಅಯಂ ಹಿ ಪರಮೋ ಧರ್ಮ ಯದ್ಯೋಗೇನ ಆತ್ಮದರ್ಶನಂ. ಆತ್ಮದರ್ಶನಕ್ಕೆ. ಆತ್ಮದರ್ಶನ ಅನ್ನೋದು ಯಾವುದು? ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಹೀಗೆ ಬರತಕ್ಕಂಥದ್ದು. ಲೋಕಹಿತ ಅಭ್ಯುದಯ ಆ ಕಡೆಗೆ ಬರಬೇಕು. ಹಾಗಲ್ಲದೆ ಹಠಕ್ಕೆ ಕೂತುಬಿಟ್ರೆ ಯಾವ ತರಹ? ಹೀಗಾಗಿ ಕೃಷ್ಣ ತನ್ನ ಪ್ರತಿಜ್ಞೆಯನ್ನು ಮುರಿಯೋಕ್ಕೂ ಸಿದ್ಧ ಆದ. ಹಾಗಿದ್ರೆ ಕೃಷ್ಣನ್ ಹೇಗೆ ನಚ್ಚೋದು? ದೊಡ್ಡ ಪ್ರಶ್ನೆ. ಯಾರು ಮಾತಿಗೆ ಸದಾ ಕಟ್ಟಿ ಬೀಳಲ್ವೋ ಅವ್ರನ್ನ ನಚ್ಚುವುದು ಹೇಗೆ? ಅವರ ಕೆಲಸದಿಂದ ನಚ್ಚಬೇಕು. ಕೆಲಸ ಏನು? ಅವರು ಸ್ವಾರ್ಥಕ್ಕೆ ಮಾಡಿಕೊಳ್ತಾ ಇದ್ದಾರಾ? ಇಲ್ಲ ಅಂತ ಗೊತ್ತಾದೊಡನೆ ಸ್ವಾರ್ಥಕ್ಕೆ ಅಲ್ಲ. ಮತ್ತೆ ಬುದ್ಧಿಶಾಲಿಗಳು ಕೂಡ. ವಿವೇಕಿಯಾದ ನಿಸ್ವಾರ್ಥಿಯ ವರ್ತನೆಯೇ ಲೋಕಕ್ಕೆ ಆರಾಧ್ಯವಾದದ್ದು. ಅದೊಂದೇ, ಇನ್ಯಾವುದೂ ಉಳಿಯೋದಿಲ್ಲ. ಹೀಗಾಗಿ ಅವನು ಸನ್ನಾಹ ಮಾಡಿಕೊಂಡಿದ್ದಾನೆ. ಇದು ಪೌರುಷ, ಪುರುಷಕಾರ. ಮತ್ತು ಅರ್ಜುನನಿಗೆ ಮನೋಬಲ ಜಾಸ್ತಿ ಕೊಡಿಸಿ ಆ ಮೂಲಕವಾಗಿ ಮಾಡಿಸೋದಕ್ಕೆ ಸಾಧ್ಯವ? ದೈವ ಬಲವನ್ನು ಕೊಡಿಸೋಕ್ಕೆ ಸಾಧ್ಯವ? ಅದನ್ನು ನೋಡ್ತಾನೆ. ರಚನೆ ಚೆಲುವಿದು. ಈಗ ಕೃಷ್ಣ ಆ ಸನ್ನಿವೇಶವನ್ನೆಲ್ಲ ಒಂದು ನಾಟಕವಾಗಿ, ಒಂದು ಕಲೆಯಾಗಿ ನೋಡೋ ಮಟ್ಟಕ್ಕೆ ಬಂದಿದ್ದಾನೆ. ಹಿ ಸೀಯಿಂಗ್ ದಿ ಕ್ಯಾರೆಕ್ಟರ್ಸ್ ಅಂಡ್ ನಾಟ್ ಪರ್ಸನ್ಸ್. ರಚನೆ ಚೆಲುವಿದು. ದಿಸ್ ಇಸ್ ಎ ವೆರಿ ವಂಡರ್ಫುಲ್ ಸಿಚುಯೇಷನ್, ಫ್ಯಾಂಟಾಸ್ಟಿಕ್ ಸಿಚುಯೇಷನ್ ಅಂತ ಸ್ಟಾರ್ಟೆಡ್ ಅಪ್ರಿಷಿಯೇಟಿಂಗ್ ದಿ ಸಿಚುಯೇಷನ್. ಈ ಮಟ್ಟದ ನೆಮ್ಮದಿ, ಈ ಮಟ್ಟದ ಡಿಟ್ಯಾಚ್ಮೆಂಟ್, ಈ ಮಟ್ಟದ ಎಂಜಾಯ್ಮೆಂಟ್ ಬರೋದು ಹೇಗೆ ಬದುಕಿನಲ್ಲಿ? ತುಂಬ ಕಷ್ಟ. ರಚನೆ ಚೆಲುವಿದು. ನಾಳಿನ ಆಹವ ಕಚರ ಕಿಂಪುರುಷರಿಗೆ ಅಸದಳ. ದೇವತಾ ವರ್ಗಕ್ಕೆ, ದಿವ್ಯ ಯೋನಿಗಳಿಗೆ ಆಗದೇ ಇರತಕ್ಕಂಥದ್ದು ಅಚಲ ಬಲ ಗಾಂಡಿವಿಗೆ ಹರಿಯದು. ಅಚಲವಾದ ದೃಢವಾದ ಬಲ ಅರ್ಜುನಿಗೆ ಬರುತ್ತಾ ಬರಲ್ವೋ ಗೊತ್ತಿಲ್ಲ. ಇನ್ನೊಂದು ಅಚಲ ಬಲ ಗಾಂಡಿವಿಗೆ ಹರಿಯದು. ಅಲ್ಲಾಡದೇ ಇರತಕ್ಕಂಥ ಬಲ ಅರ್ಜುನನಿಗೆ ಹರಿಯದು. ಪರಮಾತ್ಮನದು, ಶ್ರೀಕೃಷ್ಣನದು, ವಿಷ್ಣುವಿನದು ಅನ್ನುವ ತಾತ್ಪರ್ಯವೂ ಇದೆ. ಅವನಿಗೆ ಆ ಬಲ ಬಂದಿಲ್ಲ ಅಂತಲೂ ಒಂದು ಅರ್ಥ ಬರ್ತದೆ.
ಸುಪ್ತಿಯೊಳಗಮನ ಉಚಿತದಲ್ಲಿ ಕೊಂಡೊಯ್ದು ರುದ್ರನ ವಚನವನ್ನು ತಿಳುಹುವೆನು. ಸುಷುಪ್ತಿಯಲ್ಲಿ ಅಲ್ಲಿ 2-3 ಥರ ಸ್ವಾರಸ್ಯ ಇದೆ. ರಾತ್ರಿ ಅರ್ಜುನ ನಿದ್ದೆ ಮಾಡಿದಾಗ ಒಳ್ಳೆ ನಿದ್ರೆ ನಾಳೆಗೆ ಬೇಕಾದ ಬಲವನ್ನು ಕೊಡುತ್ತದೆ. ಪರ್ವದಲ್ಲಿ ಒಂದು ಕಡೆ ಬರುತ್ತದೆ, ಅರ್ಜುನ ತಾನು ಗುಡಾಕೇಶ ಅನ್ನುವುದನ್ನು ತುಂಬ ಹೆಮ್ಮೆ ಮಾಡಿಕೊಂಡು ಎಕ್ಸ್ಟ್ರೀಮ್ಸ್ಗೆ ತೊಗೊಂಡೋಗಿರ್ತಾನೆ. ಕರ್ಣಪರ್ವದ ಸಂದರ್ಭ, ಧರ್ಮರಾಜ ಬಾಯಿಗೆ ಬಂದಂಗೆ ಅರ್ಜುನ ಬೈಕೊಳ್ಳೋದು, ಅರ್ಜುನ ಧರ್ಮರಾಜನ ಬಾಯಿಗೆ ಬಂದಂಗೆ ಬೈಯೋದು, ಕೊಲ್ಲೋಕ್ಕೆ ಉದ್ಯುಕ್ತನಾಗೋದು, ಇದೆಲ್ಲ ಬಂದಾಗ ಕಟ್ಟ ಕಡೆಗೆ ಸಾತ್ವಿಕಿ ಬರ್ತಾನೆ, ಕೃಷ್ಣನೂ ಬರ್ತಾನೆ. ಮೂಲ ಮಹಾಭಾರತದಲ್ಲಿ ಇರ್ತಕ್ಕಂಥದ್ದು ಕುಮಾರವ್ಯಾಸನು ಅದನ್ನು ಸ್ಪರ್ಶಿಸ್ತಾನೆ. ಅರ್ಜುನ, ನೀನು ನಿದ್ರೆ ಬಿಟ್ಟು ಇಷ್ಟಾದರೂ ಇರ್ತೀನಿ ಅಂತಿಲ್ಲ, ಆ ಜಂಬ ಎಲ್ಲ ನಡೆಯೋಲ್ಲ, ನೀನು ನಿದ್ರೆ ಇಲ್ಲ 2-3 ದಿವಸದಿಂದ, ಅದಕ್ಕೆ ಹಿಂಗೆ ಆಡ್ತಿದ್ಯಾ, ತೆಪ್ಪಗೋಗಿ ಮಲಗು ಅಂತ ಹೀಗೆಲ್ಲ ಹೇಳ್ತಕ್ಕಂಥದ್ದು. ನಿದ್ರೆಯ ಬಲ ತುಂಬ ದೊಡ್ಡದು. ಆ ಬಲಕ್ಕೆ ಕಾರಣ ನಾವು ಆನಂದದಲ್ಲಿರ್ತೀವಿ. ನಾವಾಗಿದ್ದಾಗಿರುವ ಬಲ ನಾವು ಏನಾದರೂ ಬೇರೆ ಬರುವಂಥದ್ದಲ್ಲ. ಆ ಸುಷುಪ್ತಿ ಅದು ದೊಡ್ಡದು. ಮತ್ತು ಆ ಸುಷುಪ್ತಿಯಲ್ಲಿ ಪಡುವ ಆನಂದವೇ ದೈವ ಬಲ, ಇನ್ಯಾವುದೂ ಅಲ್ಲ. ಇದು ವೇದಾಂತ ದೃಷ್ಟಿ, ಇದು ಆಧ್ಯಾತ್ಮಿಕ ದೃಷ್ಟಿ. ಇನ್ನು ಆದಿದೈವಿಕವಾದ ದೃಷ್ಟಿ, ರುದ್ರನ ವಚನವನ್ನು ತಿಳಿಸಿಕೊಡುವೆನು. ಸುಷುಪ್ತಿಯಲ್ಲಿ ಅವನನ್ನು ಸ್ವಪ್ನ ಸ್ಥಿತಿಗೆ ತಂದು ಶಿವಾನುಗ್ರಹವನ್ನು ಮಾಡಿಕೊಡ್ತೀನಿ. ಪಾಶುಪತ ಕೊಟ್ಟಿದ್ದಾನೆ, ಪಾಶುಪತವನ್ನು ಬಳಸಬೇಕಾದರೆ ಅವನು ಪಶುಪತಿ ಆಗಬೇಕು. ಪಶುವಿಗೆ ಪಾಶುಪತಾಸ್ತ್ರ ಪ್ರಯೋಗ ಸಾಧ್ಯವೇ? ಪಶು ಅಂದರೆ ಬಂಧಕ್ಕೆ ತುತ್ತಾದವನು. ಬಂಧಕ್ಕೆ ತುತ್ತಾದವನು ದಿವ್ಯಾಸ್ತ್ರವನ್ನು, ಪಶುಪತಿ ಬಂಧಕ್ಕೆ ಕಾರಣನಾದವನು ಅಸ್ತ್ರವನ್ನು ಬಳಸೋಕ್ಕೆ ಸಾಧ್ಯವ? ನಾದೇವೋ ದೇವಮರ್ಚೆಯೇತ್ ಅಂತಾರಲ್ಲ. ಹಾಗಾಗಿ ಪಶುಪತಿತ್ವ ಪಡೆಯುವುದು ಅಂದರೆ ಏನು? ಬಂಧ ಬಿಡುವುದು. ಬಂಧ ಬಿಡುವುದು ಅಂದರೆ ಏನು? ನಾನು ಪ್ರತಿಜ್ಞೆ ಮಾಡಿದ್ದೀನಿ ಅನ್ನೋ ಪ್ರೆಷರ್ನ ಪಕ್ಕಕ್ಕೆ ಇಟ್ಕೊಳ್ಳೋದು ಅಂತ ಅರ್ಥ. ಯಾವಾಗ ನಮಗೆ ನಾವೇ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕ್ಕೊಳ್ತೀವೋ ಆಗ ಅದು ಗಮನದಲ್ಲಿರುತ್ತೆ, ಕೆಲಸ ಗಮನದಲ್ಲಿರೋದಿಲ್ಲ. ಇದೇ ಸಂದರ್ಭದಲ್ಲಿ ಹಿಂದಿಯ ಮಹಾಭಾರತ ಧಾರಾವಾಹಿ B.R. ಚೋಪ್ರಾ ಧಾರಾವಾಹಿನಲ್ಲಿ ಒಂದು ಮಾತು ಬರ್ತದೆ. ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ತು ಊಪರ್ ಸೂರ್ಯಕೋ ದೇಖ್ತೆ ಹೋ ನಹಿ ಸಾಮ್ನೆ ಕಡೆ ಹುಯೇ ವೈರಿಕೋ ಅಂತ. ನೀನು ಆಕಾಶದ ಸೂರ್ಯನ ನೋಡ್ತಾ ಇದ್ದಾಗ ಎದುರುಗಡೆ ಇರೋ ವೈರಿ ಹೇಗೆ ಕಾಣಿಸ್ತಾನೆ? ಸೂರ್ಯ ಮುಳುಗನ ಅಂತ ಹೀಗೆ ನೋಡ್ತಾ ಇದ್ರೆ ದ್ವಂದ್ವ ಬರುತ್ತದೆ, ಲಕ್ಷ್ಯ ಇರೋಲ್ಲ. ಅವನು ಮೊದಲು ಹೇಗೆ ಮಾಡಿದ್ದು? ದ್ರೋಣಾಚಾರ್ಯ ಧನುರ್ವಿದ್ಯಾ ಪರೀಕ್ಷೆ ಮಾಡುವಾಗ ಮರದ ಮೇಲೆ ಪಕ್ಷಿಯನ್ನು ಕಟ್ಟಿ, ಮರ ಕಾಣಿಸುತ್ತಾ, ಪಕ್ಷಿ ಕಾಣಿಸುತ್ತಾ, ಕೊಂಬೆ ಕಾಣಿಸುತ್ತಾ, ತಲೆ ಕಾಣಿಸುತ್ತಾ, ಏನೂ ಇಲ್ಲ, ಕಣ್ಣು ಮಾತ್ರ ಅಂದವನು. ಈ ಥರ ಇದ್ದವನು ಇಲ್ಲಿರೋ ಶತ್ರು, ಆಕಾಶದಲ್ಲಿರೋ ಸೂರ್ಯ, ಇಷ್ಟು ಅಂತರವನ್ನು ನೋಡಬಲ್ಲ ಅದ ಅಂದರೆ ವೇರ್ ಇಸ್ ದಿ ಫೋಕಸಿಂಗ್? ಇಲ್ಲ, ಆಗುವಂಥದ್ದಲ್ಲ. ಹೀಗಾಗಿ ಅರ್ಜುನನಿಗೆ ಪಶುಪತಿತ್ವ ಬರಬೇಕು, ಪಾಶುಪತಾಸ್ತ್ರ ಸಿದ್ಧಿ ಆಗಬೇಕು ಅಂತಂದರೆ ಆ ಪ್ರತಿಜ್ಞೆಯ ಭಾರ ಕಡಿಮೆ ಆಗಬೇಕು. ಅದಕ್ಕೆ ನಾವು ಅದು ಮಾಡಬೇಕು ಇದು ಮಾಡಬೇಕು ಅನ್ನುವ ಒತ್ತಡವನ್ನು ಹಾಕ್ಕೊಳ್ಬೇಕಾಗಿಲ್ಲ. ಈಚೆಗೆ ಯಾವಾಗಲೂ ನನ್ನ ಒಳ್ಳೆಯ ಸ್ನೇಹಿತನೊಬ್ಬರಿಗೆ ಹೇಳಿದೆ, ಅವನು ತುಂಬ ದೊಡ್ಡ ಫಿಲಸಾಫಿಕಲ್ ಆದ ದೃಷ್ಟಿಕೋನ ಇಟ್ಟುಕೊಂಡವನಿಗೆ. ತುಂಬ ಅದನ್ನೇ ಹಾಡಿಕೊಂಡು ಹಲಬ್ಕೊಳ್ತಾ ಇದ್ದರೆ ಬೇರೆಯವರಿಗೆ ಬೇಸರ, ನಿನಗೆ ಸಂಕಟ ಅಲ್ಲದೆ ಮತ್ತೇನೂ ಇಲ್ಲ ಅಂತ. ನಡರಾತ್ರಿ ಯಾವುದೋ ಒಂದು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದಾಗ ಒಂದು ಮಿನಿ ಯುದ್ಧ ಆಯಿತು. ಜೊತೆಯಲ್ಲಿದ್ದ ಮಿಕ್ಕವರು ಪಾಪ ಮರ್ಯಾದೆ ಇವ್ರಿಗೆ ಎಟ್ಟು ಹಿಂಗೆ ಜಗಳ ಆಡ್ತಾ ಇದ್ದಾರೆ ಅಂತ ಅವರು ಸ್ತಬ್ಧರಾಗಿ ಸುಮ್ಮನೆ ಚಿತ್ರಾರ್ಪಿತಾರಂಭರಾಗಿ ಕೂತಿದ್ರು. ಆಮೇಲೆ ಬಿಡು ಬೇಸರ ಯಾಕೆ ಅಂತ ನಾನೇ ಸೋತು ಬಂದೆ, ಅವನು ಆಮೇಲೆ ಸೋತ. ಅದು ಬೇರೆ ಸಂಗತಿ. ಅಂದರೆ ನಾವು ಆಗಬೇಕಾಗಿರೋದನ್ನು ಮತ್ತೆ ಮತ್ತೆ ಮೊಳೆ ಹೊಡ್ಕೊಳ್ತಾನೆ ಇದ್ದರೆ ಏನು ಸುಖ ಇದೆ? ಅಲ್ಲ, ಒಂದು ಮನಸ್ಸಿನಲ್ಲಿ ಇರಲಿ. ಮೈಸೂರಿಗೆ ಹೋಗೋ ಬಸ್ಸಲ್ಲಿ ಹತ್ತು ಟಿಕೆಟ್ ಕೂತ ಮೇಲೆ ಕೂತ ಮೇಲೆ ಮೈಸೂರು ಜಪ ಮಾಡಿದ್ರೆ ಅದನ್ನ ಹತ್ತಿರ ಓಡ್ ಬರ್ತೀಯ. ಆ ಕಡೆ ಈ ಕಡೆ ನೋಡಬೇಕು, ಏನೋ ಕೈಯಲ್ಲಿ ತಿಂಡಿ ತೀರ್ತಾ ಇದ್ರೆ ತಿನ್ನಬೇಕು, ಅಕ್ಕಪಕ್ಕದವರಿದ್ದರೆ ಹರಟಬೇಕು, ಇಲ್ಲ ಒಂದು ಒಳ್ಳೆ ಪುಸ್ತಕ ಇದ್ದರೆ ಓದಬೇಕು, ಇಲ್ಲ ಯಾವುದೋ ಸಂಗೀತ ಕೇಳಬೇಕು, ಇಲ್ಲ ನಿದ್ರೆ ಮಾಡಬೇಕು. ಅದು ಬಿಟ್ಟು ಮೈಸೂರು ಅಂತಂದರೆ ಏನು ಪ್ರಯೋಜನ ಬರ್ತಕ್ಕಂಥದ್ದಲ್ಲ. ಶಂಕರರು ಪ್ರಸಂಖ್ಯಾನದಿಂದ ಸಿದ್ಧಿ ಆಗೋಲ್ಲ ಅಂತ ಬರೀತಾನೆ. ಅಹಂ ಬ್ರಹ್ಮಾಸ್ಮಿ ಅಂತ ಜಪ ಮಾಡಿದ್ರೆ ಆಗ್ತಕ್ಕಂಥದ್ದೇನೂ ಇಲ್ಲ ಅಂತ. ಅದು ಒಂದು ಭಾರ ಆಗುತ್ತದೆ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಇದು ನಮಗೆ ತುಂಬ ಬೇಕಾಗಿರ್ತಕ್ಕಂಥದ್ದು. ಸಾಮಾನ್ಯ ಧರ್ಮಗಳನ್ನು ಸಾಧಿಸಬೇಕು ಅಂದರೆ ಕೈ ಎಟಿಕೆಗೆ ಇರತಕ್ಕಂಥದ್ದನ್ನು ನಾವು ಮಾಡಬೇಕು. ಅದು ಒಬ್ಬರು ಅನುಭವಸ್ಥರು ನನಗೆ ಈಚೆಗೆ ಹೇಳಿದಂಥ ಮಾತು. ನಾವು ಪ್ರತಿದಿನವೂ ದೊಡ್ಡ ಕೆಲಸವನ್ನು ಒಂದಿಷ್ಟು ಮಾಡ್ತಾ ಹೋದರೆ ದಿನ ಅದರ ಬೆಳವಣಿಗೆ ಕಾಣಿಸಿರೋಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಕನ್ಸಿಡರಬಲ್ ಆಗಿರುತ್ತದೆ ಅಂತ. ಇಂದು ನನ್ನ ಗೆಳೆಯರಿಗೆ ನಾನು ಹೇಳ್ತಲೇ ಬಂದೆ,
ನಾವೆಲ್ಲ ಆಶುಕವಿತಾ ಗೋಷ್ಠಿ ಅಂತ ಮಾಡಿಕೊಂಡು ಪದ್ಯ ಹೇಳ್ಕೊಳಕ್ಕೆ ಶುರುವಾಗ ಹತ್ತತ್ರ ಇನ್ನು ಜೂನ್ಗೆ 2 ವರ್ಷ ಆಗುತ್ತದೆ. ಸಾಮಾನ್ಯ ಎಲ್ಲರೂ ವಾರಕ್ಕೊಮ್ಮೆ ಸೇರ್ತಕ್ಕಂಥದ್ದು, 4 ಆದರೂ ಪದ್ಯಗಳನ್ನು ಹೇಳ್ತಕ್ಕಂಥದ್ದು. ನಾನು ಕಡಿಮೆ ಅಂದರೆ 8 ಪದ್ಯ ಹೇಳಿರ್ತೀನಿ, ಒಂದೊಂದರ ಮೇಲೆ ಯಾವತ್ತೂ ಜಾಸ್ತಿ. ಆಗ ಕೆಲವೊಮ್ಮೆ 10, 8, 9 ಹೀಗೆಲ್ಲ. ಅಂದರೆ ಲೆಕ್ಕ ಹಾಕಿ ನೋಡಿದ್ರೆ ಸಾಮಾನ್ಯ 2 ವರ್ಷಕ್ಕೆ 1000 ಪದ್ಯ ಆಗಿರುತ್ತದೆ. ತದೇಕ ನಿಷ್ಠೆಯಿಂದ ಕೂತು ಮಾಡಿದ್ದು ಅಲ್ಲ. ಇದಿಲ್ಲದೆ ಇದ್ದರೆ ಅಷ್ಟು ಪದ್ಯ ರಚನೆ ಆಗ್ತಾ ಇರಲಿಲ್ಲ. ಇದೇನು ಸರಸ್ವತಿ ಕಂಠಾಭರಣ ಆಗುತ್ತೆ ಅಂತಲ್ಲ. ನಮ್ಮ ಕಲ್ಪನೆ, ನಮ್ಮ ವ್ಯುತ್ಪತ್ತಿ, ಅದನ್ನು ಎಷ್ಟು ಮಟ್ಟಿಗೆ ದುಡಿಸ್ಕೊಳ್ಳೋಕ್ಕಾಗುತ್ತದೆ ಏನು ಅಂತ ನಮಗೆ ನಾವೇ ಒಡ್ಡುಕೊಳ್ತಕ್ಕಂಥ ಪರೀಕ್ಷೆ. ಇದೊಂದು ತಾಲೀಮು, ಇದೊಂದು ವ್ಯಾಯಾಮ ರಂಗ, ಮಲ್ಲರಂಗ, ಅಖಾಡ. ಅಂದರೆ ಓವರ್ ದಿ ಇಯರ್ಸ್ ಮಾಡ್ತಾ ಹೋದರೆ, ನನ್ನ ಗುರುಗಳು ಎಲ್ಲೇ ಶೇಷಗಿರಿ ರಾಯರು ಹೇಳಿದರು, ದಿನಕ್ಕೆ 3-4 ಪುಟ ಬರೆದರೆ ಒಬ್ಬ ಮನುಷ್ಯನ ಬರವಣಿಗೆ ಅವಧಿ ಒಂದು 30-40 ವರ್ಷ ಅಂತಂದರೆ ಆಗಿರತ್ತಪ್ಪ 1,00,000 ಪುಟ ಅಂತಂದರು. ಹಾಗಲ್ಲದೆ ಇದ್ದರೆ ದೊಡ್ಡವರು ಎಷ್ಟು ಬರವಣಿಗೆ ಎಲ್ಲ ಮಾಡಿದ್ದಾರೆ, ಹೇಗೆ ಸಾಧ್ಯವಾಯಿತು ಅಂತ. ಇದನ್ನು ನಾವು ಕಂಡಾಗ ನಮಗೆ ಗೊತ್ತಾಗುತ್ತೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅನ್ನುವುದು ಹೇಗೆ ಅಂತ. ಅಂದರೆ ತುಂಬ ನಾವು ಗುರಿಯನ್ನು ಕುರಿತು ತಲೆ ಕೆಡಿಸ್ಕೊಳ್ಳಬೇಕಾಗಿಲ್ಲ, ಅದು ಇರುತ್ತದೆ. ಆ ಪ್ರಸಂಗಾವಧಾನ ಇದೆಯಲ್ಲ, ಸಂದರ್ಭದಲ್ಲಿ ಸದ್ಯಸ್ಕವಾದ ಮನಸ್ಸು, ಅದು ತುಂಬ ದೊಡ್ಡದು. ಅದು ಅರ್ಜುನನಿಗೆ ಪಶು ಪಾಶ ಕಳಚಿಕೊಳ್ಳುವಂಥ ರೀತಿ. ಪಶು ಪಾಶಾಪತಿ, ಇದೇ ತ್ರಿಕದರ್ಶನ ಅಂತ ಶೈವ ದರ್ಶನದಲ್ಲಿ ಇರತಕ್ಕಂಥದ್ದು. ಪಶುಪತಿಗೆ ಪಾಶ ಭಯ ಇಲ್ಲ. ಪಶುತ್ವ ಬಂದಿರುವುದೇ ಪಾಶದಿಂದ. ಕರ್ತೃತ್ವ ಭೋಕ್ತೃತ್ವವೇ ಪಾಶ, ಅವಿದ್ಯಾ ಕಾಮಕರ್ಮ ಶಬಲತೆಯೇ ಪಾಶ. ಅದನ್ನು ದಾಟಬೇಕು ಅನ್ನುವಂಥದ್ದು ಇಲ್ಲಿರುವ ವಿಶಿಷ್ಟತೆ. ಅದನ್ನು ಕೊಡಿಸೋದಕ್ಕಿಂತ ಶಿವನ ಬಳಿಗೆ ಅವನು ಹೋಗ್ತಾನೆ ಅಂತ. ಶಿವನ ಬಳಿಗೆ ಕರೆದುಕೊಂಡು ಹೋಗಿ ಕನಸಿನಲ್ಲಿ ಅರ್ಜುನನಿಗೆ ಶಿವಾನುಗ್ರಹವನ್ನು ಮಾಡಿಸಿಕೊಡ್ತಾನೆ. ಇದನ್ನು ನಂಬೋದಾದರೆ ಸಂತೋಷ, ನಂಬಿ. ದೈವವನ್ನು ನಂಬೋರಿಗೆ ಇದು ಚೆನ್ನಾಗಿದೆ. ಅದನ್ನು ನಂಬದೇ ಇದ್ದವರಿಗೆ ಅರ್ಜುನನಿಗೆ ಮನೋಬಲ ಬಂತು ಅಂತಾದರೂ ನಂಬಿಕೊಳ್ಳಿ, ಯಾವುದಾದ್ರೂ ಸರಿಯೇ. ಒಟ್ಟಿನಲ್ಲಿ ಬೇಕಾದದ್ದು ಅದೇ, ಆ ಮನೋಬಲ ಬೇಕು. ಆ ಮನೋಬಲವನ್ನು ಅರ್ಜುನನಿಗೆ ಕೃಷ್ಣ ಕೊಡಿಸ್ತಾನೆ. ಅದು ಸಾಕಾರ, ಮನೋಬಲದ ಸಾಕಾರವೇ ಆ ಮಹಾ ಪರಮಾತ್ಮ ಕೃಷ್ಣ. ಆಮೇಲೆ ಕೌರವರ ಕಡೆಗೆ ನಾವು ತಿರುಗಬಹುದು. ಈ ಪದ್ಯಗಳೆಲ್ಲ ಕಥಾನಕ ದೃಷ್ಟಿಯಿಂದ ಸ್ವಾರಸ್ಯವಲ್ಲವಾದರೂ ಕವಿಯ ಕಣ್ಣಿನ ವ್ಯಾಪ್ತಿ ಅಂಥದ್ದು. ಮಹಾನುಭಾವ ಎಲ್ಲವನ್ನ ನೋಡಬಲ್ಲವನಾಗಿದ್ದ ಅಂತನ್ನೋದಕ್ಕೆ ಒಂದು ದಿವ್ಯ ಸಾಕ್ಷ್ಯ. ಅದರೊಳಗೊಂದು ವಿನೋದ, ಅದರೊಳಗೊಂದು ಸೂಕ್ಷ್ಮತೆ, ಅದರೊಳಗೊಂದು ಗಾಂಭೀರ್ಯ, ಅದೆಲ್ಲ ಇರುವ ಸೊಗಸಾದ 2 ಪದ್ಯಗಳು. ದ್ರೋಣಾಚಾರ್ಯನ ಸನ್ನಾಹ. ಅರ್ಜುನ ಇಷ್ಟು ಮಾಡ್ಕೊಂಡ್ಮೇಲೆ ಅವನು ಗುರು ಹೇಗೆ ಮಾಡ್ಕೋತಾನೆ ನೋಡಿ. ಅಪ್ಪಟ ಬ್ರಾಹ್ಮಣರ ಬದುಕಿತು. ವಿನುತ ಸಂಧ್ಯಾವಂದನಾದಿಯನನುಕರಿಸಿ ವಿನುತ ಸಂಧ್ಯಾವಂದನಾದಿಯನನುಕರಿಸಿ ಹರಿಪದ ಪಯೋಜವ ನೆನೆದೋ ಹರಿಪದ ಪಯೋಜವ ನೆನೆದೋ ವಿರಚಿತ ದೇವ ವಿಪ್ರಾನಳ ಸಮಾರ್ಚನನು ವಿರಚಿತ ದೇವ ವಿಪ್ರಾನಳ ಸಮಾರ್ಚನನು ಕನಕ ಕವಚವ ತೊಟ್ಟು ಗಡ್ಡದ ಘನತೆಯನು ಗಂಟಿಕ್ಕಿ ಕನಕ ಕವಚವ ತೊಟ್ಟು ಗಡ್ಡದ ಘನತೆಯನು ಗಂಟಿಕ್ಕಿ ವರ ಕಾಂಚನಮಯದ ಯಜ್ಞೋಪವೀತವನಿಳುಗಿದನು ವರ ಕಾಂಚನಮಯದ ಯಜ್ಞೋಪವೀತವನಿಳುಗಿದನು ದ್ರೋಣ ನಿರಿಗೆಯುಡಿಗೆಯಲಿ
ನಿರಿಯುಡಿಗೆಯಲಿ ಮಲ್ಲ ಗಂಟಿನ ಸೆರಗ ಮೋಗಿಸಿ ಮಲ್ಲ ಗಂಟಿನ ಸೆರಗ ಮೋಗಿಸಿ ಬೆರಳ ದರ್ಬೆಯ ಹರಿದು ಬಿಸುಟನೋ ಬೆರಳ ದರ್ಬೆಯ ಹರಿದು ಬಿಸುಟನು ಜೋಡು ಸೀಸಕ ಬಾಹು ರಕ್ಷೆಗಳ ಮುರುಗಿ ಬಿಗಿದನೋ ಜೋಡು ಸೀಸಕ ಬಾಹು ರಕ್ಷೆಗಳ ಮುರುಗಿ ಬಿಗಿದನು ನಿಖಿಳ ಭೂಸುರರುರುವ ಮಂತ್ರಾಕ್ಷತೆಯ ಕೊಳುತ ನಿಖಿಳ ಭೂಸುರರುರುವ ಮಂತ್ರಾಕ್ಷತೆಯ ಕೊಳುತ ಅಳ್ಳಿರಿವ ಜಯರವದೊಡನೆ ಅಳ್ಳಿರಿವ ಜಯರವದೊಡನೆ 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 ರಥವೇರಿದನು ಕಲಿದ್ರೋಣ ರಥ ಏರಿದನು. ಅದ್ಭುತವಾದ ವಾಚರ ಕ್ರಮ. ಅವನು ಹತ್ತಿ ರಥವನ್ನು ಸನ್ನದ್ಧನಾದ ಬಗೆಯೇ ಕಣ್ಣಿಗೆ ಕಟ್ಟುವಂತೆ ಆಯಿತು. ಈ ವಿವರವೇ ಮಹಾಕವಿಯ ಒಂದು ಲಕ್ಷಣ. ಡೀಟೇಲಿಂಗ್ ಅಂತಾರಲ್ಲ, ಬಹಳ ಮುಖ್ಯ. ನಮ್ಮಲ್ಲಿ ಏನಾಗುತ್ತೆ, ಐಡ್ಲಿ ಎಂಜಾಯ್ಮೆಂಟ್ ಅಂತೀವಲ್ಲ, ಇನರ್ಟ್ ಎಂಜಾಯ್ಮೆಂಟ್, ಆ ರೀತಿ ಸುಮ್ಮನೆ ನಾವು ಕೇಳ್ತೀವಿ, ಏನೂ ಮಾಡಿರೋದಿಲ್ಲ. ಎಷ್ಟೆಲ್ಲ ಸಂಗೀತ ಕೇಳಿರ್ತೀವಿ, ನಮ್ಮ ಮನಸ್ಸಿನೊಳಗೆ ಎಷ್ಟು ಹಾಡ್ಕೊಂಡ್ರು ಬಾಯಿ ಬಿಟ್ಟು ವೋಕಲ್ ಕಾರ್ಡ್ಸ್ ಮೂಲಕ ಧ್ವನಿ ಬಂದ್ರೇ ಬಂದದ್ದು. ಆಗ ಗೊತ್ತಾಗುತ್ತೆ. ನನಗೆ ಮನಸ್ಸಲ್ಲಿ ನನ್ನ ಗುರುಗಳು ಎಲ್ಲ ಸಂಗೀತದ ಸಂಗತಿನೂ ಹೊಳೆಯುತ್ತೆ, ಆದರೆ ನಾನು ಸಂಗೀತಗಾರನೇ ಅಲ್ಲ. ಹೀಗಾಗಿ ಸರ್ವೋಪಿ ಹೃದಯೇ ಕವಿ ಅಂತ ರಾಜಶೇಖರ ಹೇಳ್ತಾನೆ. ಫಿಲಾಸಫಿಯಾಗಿ ಹೌದು, ಆದರೆ ಬಾಯಲ್ಲಿ ಬರಬೇಕು, ನುಡಿಯಬೇಕು. ಮನಸ್ಸಲ್ಲಿ ತೋಚಿದ್ದೆಲ್ಲ ಬಾಯಲ್ಲಿ ಬರಬೇಕು. ಬೆರಳಲ್ಲಿ ಹಿಂಗೆ ಮೇಲಿನ ತಾರಕ ಸಂಗತಿಗಳನ್ನ ಹಿಂಗೆ ಆಡ್ತಾ ಇದ್ರೆ ಅದೇನು ಯಾರಿಗೋ ಗೇಲಿ ಮಾಡ್ತಾ ಇರೋದಾ, ಯಾರಿಗೋ ಕೆಟ್ಟಸನ್ನೇ ಮಾಡ್ತಾ ಇರೋದಾ, ಹೀಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಆ ವಿವರಗಳನ್ನು ಮಾತಿನಲ್ಲಿ, ನಮ್ಮ ಮಾಧ್ಯಮದಲ್ಲಿ ತಂದು ಕೊಡಬೇಕಾಗುತ್ತದೆ. ಆ ಸೂಕ್ಷ್ಮತೆ ಬೇಕಾಗುತ್ತದೆ. ಆ ಸೂಕ್ಷ್ಮತೆಯನ್ನು, ವಿವರಗಳ ಸಮಗ್ರತೆಯನ್ನು, ಅಂದರೆ ಅನುಭವ ಎಷ್ಟು ದಟ್ಟವಾಗಿರಬೇಕು ಕವಿಗೆ. ಯಾವೆಲ್ಲ ವಿವರಗಳನ್ನು ನೋಡಿರಬೇಕು. ನಮಗೆ ಸಂಬಂಧಪಟ್ಟಿದ್ದ ಇಲ್ಲದೆ ಇದ್ರ ಬಗ್ಗೆ ಗಮನವೇ ಇರೋದಿಲ್ಲ. ಸಂಬಂಧಪಟ್ಟದ್ದಲ್ಲಿಯೂ ಸ್ವಾರ್ಥ ಮಾತ್ರ ಇರುತ್ತೆ. ಇನ್ಯಾವುದು ಸ್ವೀಕಾರಾರ್ಹವಾದ ಸೌಮನಸ್ಯ ಇರುವುದಿಲ್ಲ. ಅಷ್ಟು ಪ್ರೀತಿಯಿಂದ ಒಳ್ಳೆ ಬ್ಲಾಟಿಂಗ್ ಪೇಪರ್ ತರಹ, ಸ್ಪಾಂಜ್ ಥರ ಹೀರ್ಕೊಳ್ಬೇಕಾದ ಒಂದು ಮನೋಧರ್ಮ ಬೇಕು ಕವಿಗೆ. ಅವನು ಮಾಡಿದ್ದೆಲ್ಲ ಏನು ಅಂತ ಬರಿತಾ ಇದ್ದಾನೆ. ವಿನುತ ಸಂಧ್ಯಾವಂದನಾದಿಯನ್ನು ಅನುಕರಿಸಿ ಎಲ್ಲವನ್ನು ಮಾಡಿ ಹರಿಪದ ಪಯೋಜವ ನೆನೆದು, ಇಷ್ಟ ದೇವತೆಯನ್ನು ನೆನೆದು, ವಿರಚಿತ ದೇವ ವಿಪ್ರಾನಳ ಸಮಾರ್ಚಕನು, ಅಂದರೆ ಎಲ್ಲ ಬ್ರಹ್ಮಯಜ್ಞ, ದೇವಯಜ್ಞ ಇತ್ಯಾದಿಗಳನ್ನು ಮಾಡಿಕೊಂಡು ಭೂಸುರ ವಂದನೆ ಮಾಡಿ ಕನಕ ಕವಚವ ತೊಟ್ಟು ಬಂಗಾರದ ಕವಚ ಹಾಕ್ಕೋತಾನೆ. ಅದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಮುಂದಕ್ಕೆ ಅದು ಬರತಕ್ಕಂಥದ್ದು. ಗಡ್ಡದ ಘನತೆಯೇನು ಗಂಟಿಕ್ಕಿ. ವೈದಿಕರು ತಿಥಿ ನಕ್ಷತ್ರ ವಾರ ಎಲ್ಲ ನೋಡಿಕೊಂಡು ಅವರು ಮುಖಕ್ಷೌರ ಶಿರಸ್ಕ್ಷೌರ ಎಲ್ಲ ಮಾಡಿಕೊಳ್ಳೋದು. ಜೊತೆಗೆ ಇವನು ಗುರುತ್ವದ ಗೌರವ ಬೇಕು ಅಂದರೆ ಗಡ್ಡ ಬೆಳೆಸ್ಕೊಳ್ಳೇಬೇಕು. ಎಲ್ಲ ಕಾಲದಲ್ಲೂ ಈ ಸತ್ಯ ಅವನಿಗೆ ಗೊತ್ತಾಗಿದೆ. ಈ ಕಾಲದ ಟಿ ವಿ ಗುರುಗಳಿಂದ ಮೊದಲುಕೊಂಡು ಎಲ್ಲರಿಗೂ ಗಡ್ಡ ಇರಬೇಕು. ಅದು ಕಪ್ಪುಗಂತೂ ಇರಬಾರ್ದು, ಸ್ವಲ್ಪ ಬೆಳ್ಳಗಿರಿದಷ್ಟು ಗೌರವ ಜಾಸ್ತಿ. ಅದಕ್ಕೆ ಬೆಳ್ಳಗಿದ್ದು ಏನಾದರೂ ಗೋರಂಟಿ ಗಿರಟ್ಟಿ ಕುಂಕುಮ ಕೇಸರಿ ಎಲ್ಲ ಹಚ್ಚಿದ್ರೆ ಮತ್ತೂ ಶ್ರೇಷ್ಠ ಆಗುತ್ತದೆ. ನೀವು ನೋಡಿ, ಆಲ್ ಪೀಪಲ್, ಅದು ಶ್ರೀಗಳಿರ್ಬೋದು, ಜಗ್ಗಿ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಪ್ರವಚನಕಾರರಿಗೂ ಒಂದಿಷ್ಟು ಗಡ್ಡ ಬೇಕು. ಫಿಡಲ್ ಕಾಸ್ಟ್ರೋಯಿಂದ ಮೊದಲುಗೊಂಡು ಬೇಕಾದಂತೆ ವಸಿಷ್ಠ ವಾಮದೇವಾದಿಗಳ ಗಡ್ಡದವರೆಗೆ ಎಲ್ಲ ಬೇಕಾಗುತ್ತದೆ. ಆಮೇಲೆ ಆ ಗಡ್ಡದ ಗೌರವ ಯುದ್ಧದಲ್ಲಿ ಅಡ್ಡ ಬರಬಾರ್ದಲ್ಲ, ಅದಕ್ಕಾಗಿ ಅದನ್ನು ಗಂಟಿಟ್ಟುಕೊಂಡ ಅಂತ. ಈ ಸೂಕ್ಷ್ಮ, ಇದು ಕುಮಾರವ್ಯಾಸ. ಗಡ್ಡದ ಘನತೆಯನ್ನು ಗಂಟಿಕ್ಕಿ, ಗಡ್ಡವನು ಗಂಟಿಕ್ಕಿ ಅಂದರೆ ಅದು ಕುಮಾರವ್ಯಾಸ ಅಲ್ಲ, ಘನತೆ ಅನ್ನೋ ಪದ ಬರಬೇಕು. ಅಲ್ಲಿ ಆ ವ್ಯಂಗ್ಯ ಉಂಟು. ಗಡ್ಡಕ್ಕೆಷ್ಟು ಘನತೆ ಬಂದಿದೆ, ಅದು ಬಹಳ ದೊಡ್ಡದಾದದ್ದು. ಅಂದರೆ ವ್ಯಕ್ತಿಗಳ ವಿದ್ವತ್ತೆ ಮತ್ತೊಂದು ಗೊತ್ತಾಗದವರ ಶಾಲೆಗಳಿಂದ, ಉಂಗುರಗಳಿಂದ, ಇಲ್ಲಿಂದ ಅಲ್ಲಿಗೆ ಎಳ್ಕೊಂಡಂಥ ನಾಮಗಳು, ವಿಭೂತಿಗಳಿಂದ, ಈ ಥರದ್ದೆಲ್ಲ ಇರುತ್ತದಲ್ಲ, ಅಲಂಕಾರ ವಿಶೇಷ ಬಹಳ ಬೇಕು. ಪಟಾಟೋಪೋ ಭಯಂಕರ ಅಂತ. ಹಾಗೆ ದ್ರೋಣಾಚಾರ್ಯನಿಗೆ
ಗುರುವಾಗಿ ಬಿಲ್ಲೋಜನಾಗಿ ದೊಡ್ಡ ಘನತೆ ಇದೆ. ಜೊತೆಗೆ ಅವನು ರಾಜಸ ವ್ಯಕ್ತಿ ಆಗಿದ್ದರಿಂದ ಇವು ಕಾಣಿಸಬೇಕು ಅಂತ. ಅವನು ಎಂಥ ಅದ್ಭುತವಾದ ಶೋಮೆನ್ ಅಂದರೆ ಸಿನಿಮಾ ಪ್ರಪಂಚದಲ್ಲಿ ರಾಜ್ ಕಪೂರ್ ಇದ್ದಂತೆ. ಆ ಕಾಲದಲ್ಲಿ ಅವನು ಬಿಗ್ಗೆಸ್ಟ್ ಶೋಮೆನ್ ಅಂತ ಆಗಿದ್ದವನು. ಹಾಗೆ ಇವನು ಕೌರವ ಪಾಂಡವರು ಪಾಪ ಊರಾಚೆಯಲ್ಲಿ ವೀಟಿ ಖೇಲನ್ನ ಅಂದರೆ ಚಿಣ್ಣಿಕೋಲು ಆಟ ಆಡ್ತಾ ಇದ್ದಾಗ ಆ ವೀಟಿ ಚಿಣ್ಣಿ ಬಾವಿಗೆ ಬಿದ್ದಾಗ ಅದನ್ನು ಎತ್ತುಕೊಡ್ಬೇಕು ಅಂತಂದರೆ ಸುಮ್ಮನೆ ಎತ್ತುಕೊಡದೆ ತನ್ನ ಉಂಗುರವನ್ನು ಎಸೆದು ಆಮೇಲೆ ದರ್ಭೆಯನ್ನು ಮಂತ್ರಿಸಿ ದಿವ್ಯಾಸ್ತ್ರವಾಗಿ ಮಾಡಿ ತನ್ನ ಉಂಗುರದ ಸಮೇತ ಅದನ್ನು ಎತ್ತಿ, ಅಂದರೆ ಹೇಳದ ಕೆಲಸ ಮಾಡಬೇಕು. ಎಂಜಲಲ್ಲೇ ಎತ್ತೋ ಗುಂಡ ಅಂದರೆ ಉಂಡವರೆಷ್ಟು ಮಂದಿ ಅಂತ ಗಾದೆ ಉಂಟಲ್ಲ, ಮಾಡಬಾರ್ದು. ಆದರೆ ಅವನು ಅದು ತುಂಬ ಅತಿಶಯ ಮಾಡಬೇಕು, ಅವರಿಗೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಬೇಕು, ಆಹಾ ಅಂತ ಅನ್ನಿಸ್ಬೇಕು, ವಾವ್ ಎಫೆಕ್ಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಉಂಟಲ್ವ. ಜೊತೆಗೆ ನೀವು ಯಾರು ಅಂದರೆ ಅದೆಲ್ಲ ನಿಮಗೆ ಯಾಕೆ, ಇದನ್ನಷ್ಟು ನಿಮ್ಮ ತಾತನಿಗೆ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂತ. ಅಂದರೆ ಈ ಹುಡುಗರಿಗೆ ಮರೆಯದಂತೆ ಯಾರೋ ಬಂದರು, ಕೇಳಿದ್ರೆ ಏನೂ ಹೇಳಲಿಲ್ಲ, ಹಿಂಗೆ ಮಾಡಿದ್ರು ಅಂತ ತಾತನ ಹತ್ರ ಹತ್ತಾಗಿ 100 ಬಾಯಿಗಳು ಎಷ್ಟೆಷ್ಟು ರೀತಿಯಲ್ಲಿ ಕತೆ ಕಟ್ಟಬೇಕು, ಇದೆಲ್ಲ ಅವನ ಇಂಗಿತದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಆಗಿರೋದ್ರಿಂದ ಅವನಿಗೆ ತಾಕತ್ತು ಇದೆ. ಅವನ ಗೋಡೌನು ಇದೆ, ಶೋರೂಮು ಇದೆ ದ್ರೋಣಾಚಾರ್ಯನಿಗೆ. ಬರೀ ಶೋರೂಮ್ ಮಾತ್ರ ಅಲ್ಲ. ಅರೆ ಈಗ ಯುದ್ಧದ ಕಾಲ, ಶೋರೂಮಿನ ಗಾಜುಗಳಿಗೆಲ್ಲ ಕಲ್ಲಿ ಬೀಳಬಹುದು, ಅದಕ್ಕೆ ಶಟರ್ಸ್ ಡೌನ್ ಮಾಡಿದ್ದಾನೆ. ಗಡ್ಡದ ಘನತೆಯನ್ನು ಗಂಟಿಕ್ಕಿದನು. ವರಕಾಂಚನಮಯದ ಯಜ್ಞೋಪವೀತವನ್ನು ಇಳುಹಿದನು. ಯಜ್ಞೋಪವೀತ ಜಾರಿ ಹೋಗ್ಬಿಡುತ್ತೆ ಅಂತ ಅದನ್ನು ಸೊಂಟಕ್ಕೆ ಇಳುಹಿದನು, ಕಟ್ಟಿದನು ಅಂತ. ಈಜುವಾಗ, ಮಲ್ಲಯುದ್ಧ ಮಾಡುವಾಗ ಈ ಥರ ಸಂದರ್ಭಗಳಲ್ಲಿ ನೀವೀತಿಯಾಗಿ ಹಾಕ್ಕೋಬೇಕು, ಇಲ್ಲ ಕಟಿಪರ್ಯಂತವಾಗಿ ಕಟ್ಟಿಕೊಳ್ಳಬೇಕು. ನೀವೀತಿಯಾಗಿ ಇಟ್ಟುಕೊಳ್ತಕ್ಕಂಥದ್ದು ವೈದಿಕ ಸಂಪ್ರದಾಯ. ಆದರೆ ಕವಚಾದಿಗಳಿಗೆ ಅಡ್ಡಿ ಆಗುತ್ತದೆ ಅಂತ ವೀರೋಚಿತವಾದ ಸಂಪ್ರದಾಯದಂತೆ ಸೊಂಟಕ್ಕೆ ಕಟ್ಟಿಕೊಳ್ತಕ್ಕಂಥದ್ದು. ಹೀಗೆ ಮಾಡಿಕೊಂಡು ಯಜ್ಞೋಪವೀತವನ್ನು ಇಳಿಸಿ ಕನಕ ಕವಚವನ್ನು ತೊಟ್ಟುಕೊಂಡು ನಿರಿಗೆಯುಡುಗೆಯಲ್ಲಿ, ಬ್ರಾಹ್ಮಣ ಸೈಕಲ್ ಕಚ್ಚೆ ಥರ ಕಚ್ಚೆ ಹಾಕ್ಕೋಬಾರ್ದು ಅಂತುಂಟು, ನೆರಗಿಯಾಗಿ ಹಾಕ್ಕೊಳ್ಬೇಕು, ಕಾಲು ಮುಚ್ಚುತ್ತಾ ಇರಬೇಕು ಅಂತೆಲ್ಲ. ಆದರೆ ಯುದ್ಧದಲ್ಲಿ ಅದೆಲ್ಲ ಆಗೋದಿಲ್ಲ. ಅದಕ್ಕೆ ಮಲ್ಲಗಂಟಿನ ಸೆರಗ ಮೋಹಿಸಿ ಭಾಳ ಇಷ್ಟಪಟ್ಟು ಆ ಸ್ಟೈಲ್ ಏನು ಅಂತ ನೋಡಿಕೊಂಡು ಕಟ್ಟಿಕೊಂಡ ಅಂತ. ಏಕೆಂದರೆ ನಮ್ಮ ನಾಟ್ಯಾಚಾರ್ಯರು ಕುಣಿಯದೆ ಬರೀ ತಟ್ಟಿನೇ ತೋರಿಸ್ತಾ ಇರ್ತಾರೆ ನೃತ್ಯವನ್ನೆಲ್ಲ. ಆಕಸ್ಮಿಕವಾಗಿ ಏನಾದರೂ ರಸಿಕರಿಗೆ ಗ್ರಹಚಾರ ತಪ್ಪಿದ್ದಲ್ಲಿ ಅವರು ರಂಗಾರೋಹಣ ಮಾಡಿ ಕುಣಿಯೋದುಂಟು. ಹಾಗೆ ಮಾಡೋವಾಗ ಅವರು ಬೆಸ್ಟ್ ಆಫ್ ದಿ ಡ್ರೆಸ್ಸಸ್ಸೇ ಹಾಕ್ಕೊಂಡು ಬರ್ತಾರೆ. ತಮ್ಮ ಅಭಿನಯ ಇಲ್ಲದೆ ಇದ್ದರೂ, ಆಂಗಿಕ ಇಲ್ಲದೆ ಇದ್ದರೂ, ಸಾತ್ವಿಕ ಮೊದಲೇ ಇಲ್ಲದೆ ಇದ್ದರೂ, ಆಹಾರ್ಯವಾದರೂ ರಂಜಿಸಲಿ ಅಂತ. ಹೀಗೆ ಆ ಫ್ಯಾಷನಬಲ್ ಆದಂಥದ್ದು ಏನಿದೆ ಆ ಮಲ್ಲಗಂಟಿನ ಸೆರಗ ಮೋಹಿಸಿ ದರ್ಭೆಯನ್ನು ಹಾಕ್ಕೊಂಡಿದ್ದಾನೆ. ವೈದಿಕವಾದ ಕ್ರಿಯೆಗಳಲ್ಲಿ ದರ್ಭೆಯ ಪವಿತ್ರ ಅನಿವಾರ್ಯವಾದದ್ದು. ಆದರೆ ಪವಿತ್ರ ವಿಸರ್ಜನೆ ಮಾಡಬೇಕು, ಅದನ್ನು ಮಾಡಿದ್ದಾನೆ. ಬೆರಳ ದರ್ಭೆಯ ಹರಿದು ಬಿಸುಟನು, ಜೋಡು ಸೀಸಕ, 2 ರೀತಿಯಾಗಿ ಶೀರ್ಷಕವನ್ನು ಹಾಕ್ಕೊಂಡಿದ್ದಾನೆ. ಬಾಹು ರಕ್ಷೆಗಳ ಮುಂದೆ ಹಿಂದೆ 2 ಕಡೆಯಿಂದಲೂ ಕಟ್ಟಿಕೊಂಡಿದ್ದಾನೆ. ತೋಳಿನ ರಕ್ಷೆಗಳು, ಭುಜಕೀರ್ತಿ ಅಂತ ಏನು ಕರೀತಾರೆ, ಅದನ್ನು ಮುರುಹಿ ಬಿಗಿದನು, ಆಮೆಕಿ ಬಿಕ್ಕೊಳ್ತಾನೆ. ಪಾಪ ವಯಸ್ಸಾಗಿದೆ, ಮಾಂಸಖಂಡಗಳು ಕರಗಿವೆ, ಹಾಗಾಗಿ ಅಮುಕಿಕೊಳ್ಬೇಕು, ಇಲ್ಲದೇ ಅಳ್ಳಕ ಆಗುತ್ತದೆ. ಕಟ್ಟಿಕೊಂಡು ಮುರುಹಿ ಬಿಗಿದು ನಿಖಳ ಭೂಸುರರ ಉರುವ ಮಂತ್ರಾಕ್ಷತೆಯ ಉರುವ ಅಂದರೆ ಚಿಮ್ಮುವ ಮಂತ್ರಾಕ್ಷತೆಗಳನ್ನು ಸ್ವೀಕರಿಸ್ತಾ, ಮತ್ತು ಅವರೆಲ್ಲ ಜೈ ವಿಜಯೀಭವ ಅಂತ ಹೇಳುವಂಥ ಜೈಕಾರ ಜೈಘೋಷಗಳನ್ನು ಕೇಳಿಕೊಂಡು ರಥ ಹತ್ತದ ಅಂತ. ಅವನು ಯುದ್ಧ ಏನು ಮಾಡ್ದ ಅನ್ನೋದು 10 ಕಡೆಗೆ ಇರಲಿ ಬಿಡಿ, ಇದಕ್ಕೇನೆ ಕಾಸು ಕೊಡಬೇಕು ಅಲ್ವಾ. ಹೀರೋ ಬಂದಿದ್ದಿದೆಯಲ್ಲ, ಆ ಕ್ಯಾಮ್ರಾ ವರ್ಕೆ ಬಹಳ ಚೆನ್ನಾಗಿತ್ತು, ಆ ಎಂಟ್ರಿನೇ ಚೆನ್ನಾಗಿತ್ತು ಅಂತ. ಈ ಟೇಕ್ ಆಫ್ ತುಂಬ ಮುಖ್ಯ ಅಂತ. ಅಂದರೆ ಇಷ್ಟು ನೋಡೋದಕ್ಕೆ ಕವಿಗೆ ಸಮಯ ಇದೆ, ಮತ್ತು ಆ ನೋಡುವ ಬಗೆ ಎಂದಿಗೂ ಮರೆಯದಂತೆ ಮಾಡುತ್ತದೆ. ಒಂದು ಪಾತ್ರವನ್ನು ಕಟ್ಟಿಕೊಡೋದು ಅಂದರೆ ಇದಲ್ವೇ, ಸನ್ನಿವೇಶವನ್ನು ನಿರ್ಮಾಣ ಮಾಡೋದು ಅಂದರೆ ಹೀಗೆ. ಆಮೇಲೆ ನಾವು ಅಲ್ಲಿಯ ಭಾಗದಿಂದ ಬೀಳುಗೊಟ್ಟು 10ನೆಯ ಸಂಧಿಗೆ ಬರ್ತೀವಿ. 10ನೆಯ ಸಂಧಿಯಲ್ಲಿ ಅರ್ಜುನ ಸೈಂಧವ ಎಲ್ಲಿದ್ದಾನೆ, 10 ಕಡೆಗೆ ತನ್ನ ರಥವನ್ನು ಸಾಗಿಸುವಂಥ ಕೃಷ್ಣನಿಗೆ ಹೇಳ್ತಾ ಹೊರಟಿದ್ದಾನೆ. ಆ ಹೊರಟಾಗ ಅನೇಕರನ್ನ ಅವನು ಎದುರಿಸ್ತಾನೆ. ಆ ಕ್ರಮಗಳನ್ನೆಲ್ಲ ಒಂದೊಂದಾಗಿ ನಾವು ನೋಡೋಣ.
ಬಲುವನಲೊಳಗೆ ತಲೆಗಳು ಕುಣಿದವೋ. ಅರ್ಜುನ ನಂಬಿ ನುರುಬೆಗೆ ಹೆಣನ ದಾವಣಿ ಹಾಸಿದವೋ. ವ್ರಣದ ಬಲುವನಲೊಳಗೆ ತಲೆಗಳು ಕುಣಿದವು, ತಲೆಗಳು ಕುಣಿದವು, ತಲೆಗಳು ಕುಣಿದವೋ. ಅರ್ಜುನ ನಂಬಿ ನುರುಬೆಗೆ ಹೆಣನ ದಾವಣಿ ಹಾಸಿದವು, ಸೂಸಿದವು ದೊಂಡೆಗಳು. ತಣಿದನಂತಕ ನಟ್ಟೆಗಳ ರಿಂಗಳದ ನಾಟಕದೊಳಗೆ. ತಣಿದನಂತಕ ನಟ್ಟೆಗಳ ರಿಂಗಳದ ನಾಟಕದೊಳಗೆ. ಸಮರಾಂಗಣದ ರೌರವ ರೌದ್ರವಾಯಿತು ಕಳನ ಚೌಕದಲ್ಲಿ. ಸಮರಾಂಗಣದ ರೌರವ ರೌದ್ರವಾಯಿತು, ರೌದ್ರವಾಯಿತು ಕಳನ ಚೌಕದಲ್ಲಿ. ಅರ್ಜುನ ಬಾಣ ಪ್ರಯೋಗ ಮಾಡ್ತಾ ಇದ್ರೆ ಸೈಂಧವನ ಅನ್ವೇಷಣೆಯಲ್ಲಿ ವ್ಯಗ್ರನಾಗಿದ್ದಾನೆ. ಗಾಯದ ಮೇಲೆ ಗಾಯ ಆಗ್ತಾ ಇದೆ ಸೈನಿಕರಿಗೆ. ತಲೆಗಳು ಹಾಗಾಗಿ ಕತ್ತರಿಸಿಕೊಂಡು ಕುಣಿತಾ ಇವೆ. ತಲೆಗಳ ತಾಂಡವ ಅಲ್ಲಿ ಸಾಗುತ್ತಾ ಇದೆ. ಹೆಣನ ದಾವಣಿ ಹಾಸಿದವು. ದಾವಣಿ ಅಂತಂದರೆ ಒಂದು ಬಗೆಯ ಹಗ್ಗ, ಕುದುರೆಗಳನ್ನ ದನಗಳನ್ನ ಎಲ್ಲ ಕಟ್ಟತಕ್ಕಂಥದ್ದು. ಇನ್ನು ಕೆಲವರು ದಾವಣಿ ಅಂತಕ್ಕಂಥದ್ದು ಒಂದು ಬಗೆಯ ಉತ್ತರೀಯ ವಿಸ್ತರಿಸಿ ಹಾಕ್ತಕ್ಕಂಥದ್ದು ಅಂತಲೂ ಉಂಟು. ಆ ಹೆಣಗಳನ್ನು ಅರ್ಜುನನಿಗೆ ಇಲ್ಲಿ ಉತ್ತರೀಯ ಕಾರ್ಪೆಟ್, ರೆಡ್ ಕಾರ್ಪೆಟ್ ವೆಲ್ಕಮ್ಗೆ ಹಾಸಿದಂತೆ ಆಯಿತು. ತಣಿದ ಅಂತಕನ ಅಟ್ಟೆಗಳು ಅಂತಂದರೆ ಯಮ ತಾನು ತನಗಾಗಿ ನಿರ್ಮಾಣ ಮಾಡಿಕೊಂಡಂಥ ಅಸ್ಥಿ ಪಂಜರಗಳು. ಅವುಗಳ ಈ ನಾಟಕದಲ್ಲಿ, ಆ ರಿಂಗಣದ ನಾಟಕದಲ್ಲಿ ಅಸ್ಥಿಪಂಜರಗಳು ಕುಣಿಯುವಂತೆ ಕುಣಿತಾ ಇವೆ. ಸಮರಾಂಗಣದ ರೌರವ ಒಂದು ನರಕದ ವಿಭಾಗ ಕೂಡ. ಅದು ರೌದ್ರವಾಯಿತು, ಭಯಂಕರವಾಯಿತು. ಈ ಯುದ್ಧರಂಗವೇ ನರಕದ ಒಂದು ಭಾಗದಂತೆ ಆಯಿತು. ಮತ್ತೆ ಮುಂದೆ ಹೇಳ್ತಾನೆ ಕವಿ, ಕೌರಿಡಲು ಕಡಿಕಡಿದುವೆಲು ಮೊಗದ ದೋರುಗಳ ಪೂರಾಯದ ಗಾಯದ ತಾರು ತಟ್ಟಿನ ಹೆಣನ ಮೆದೆ ಹೇರಾಳ ರಂಜಿಸಿತು ಅಂತ. ಹೆಣಗಳು ಹುಲ್ಲಿನ ಮೆದೆಗಳಂತೆ ರಾಶಿ ರಾಶಿಯಾದವು. ಅದರ ಮುಂದೆ ಅವನು ಹೋಗ್ತಾ ಇದ್ದಾನೆ. ನಡೀತಾ ಇದ್ದರೆ ಆಲಿಕಲುಗಳ ಕಡಿವಡುಕ್ಕಿನ ಚೀಲಣದ ಹಂಗೇಕೆ. ಅರ್ಜುನನಿಗೆ ಯಾರೂ ಎದುರಾಗ್ತಾ ಇಲ್ಲ, ಯಾವುದೂ ದೊಡ್ಡದಾಗ್ತಾ ಇಲ್ಲ. ಆಲಿಕಲ್ಲನ್ನು ಪುಡಿ ಮಾಡೋದಕ್ಕೆ, ಅದನ್ನು ಎದುರಿಸೋದಕ್ಕೆ ಉಕ್ಕಿನ ಕವಚ ಬೇಕೆ ಅಂತ. ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ಕರಗೋಗ್ಬಿಡುತ್ತೆ. ಈ ಥರ ಈ ವೀರರು ಎದೆ ಕರಗಿ ಅಲ್ಲೇ ಸಾಯ್ತಾರೆ. ಅವರಿಗೆ ನನ್ನ ಒಂದು ಬಲಪ್ರಯೋಗ ಯಾಕೆ ಬೇಕು, ಅವರನ್ನು ನಿವಾರಿಸಿಕೊಂಡು ಹೋಗ್ತೀನಿ ಅಂತ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ತಾ ಇದ್ದಂತೆ ದುರ್ಯೋಧನ ಕಾಣಿಸಿಕೊಳ್ತಾನೆ. ದುರ್ಯೋಧನ ಜೊತೆ ದ್ವಂದ್ವ ಯುದ್ಧವನ್ನು ಮಾಡ್ತಾನೆ. ಕೌರವ ಹಿಂದೆ ವಂಚಿಸಿ ಕಳವಿನಲ್ಲಿ ಜೂಜಾಡಿ ರಾಜ್ಯವ ಗೆಲಿದ ಗರ್ವವನುಗಳು. ಎಲ್ಲವೋ ಕೌರವ ಹಿಂದೆ ವಂಚಿಸಿ ಕಳವಿನಲ್ಲಿ ಜೂಜಾಡಿ ರಾಜ್ಯವ ಗೆಲಿದ ಗರ್ವವನುಳು ಉಗುಳು ಉಗುಳು. ಸಮರದ್ಯೂತ ಕೇಳಿಯಲಿ ಗರ್ವವನು ಉಗುಳು. ಹಲಗೈಯ ಕುರುಭೂಮಿ ಕೌರವ ಕುಲದ ತಲೆ ಸಾರಿಗಳು ಸೆರೆಯಲಿ ಗೆಲ್ಲಲು ಬಂದೆನು. ಹಲಗೈಯ ಕುರುಭೂಮಿ ಕೌರವ ಕುಲದ ಸಾರಿಗಳು ಸೆರೆಯಲಿ ಗೆಲ್ಲಲು ಬಂದೆನು. ಕೊಳ್ಳು ಹಾಸಂಗಿಗಳ ನೆನೆತ ಎಚ್ಚ, ಕೊಳ್ಳು ಹಾಸಂಗಿಗಳ ನೆನುತ ಎಚ್ಚ ಎಚ್ಚ ಎಚ್ಚ. ದುರ್ಯೋಧನನ್ನ ಬಹಳ ದಿವಸ ಆದಮೇಲೆ ಈಗ ಮತ್ತೆ ಎದುರಿಸ್ತಾ ಇದ್ದಾನೆ. ಹಿಂದೆ ಅವನು ದುರ್ಯೋಧನನ್ನು ಎದುರಿಸಿದ್ದು ಉತ್ತರ ಗೋಗ್ರಹಣ ಕಾಲದಲ್ಲಿ. ಈಗ ಮತ್ತೆ ಅವನು ಈಗ ಯುದ್ಧದಲ್ಲಿ ಮೊದಲ ಬಾರಿಗೆ ಕಾಣ್ತಾ ಇದ್ದಾನೆ.
ಇಷ್ಟು ದಿನ ಈ 13 ದಿವಸಗಳಲ್ಲಿ ದುರ್ಯೋಧನನ್ನು ನೇರವಾಗಿ ಎದುರಿಸುವ ಅವಕಾಶವೇ ಬಂದಿರಲಿಲ್ಲ. ಸುಮಾರು ತಿನ್ನುವೆಲ್ಲ ಸಂಶಪ್ತಕರ ಜೊತೆಗೇನೆ ಸಾಗ್ಬಿಡ್ತು. ಅಜ್ಜಿ ನೂತದ್ದೆಲ್ಲ ಅಜ್ಜನ ಉಡದಾರಕ್ಕೆ ಆಯಿತು ಅಂತ ಅರ್ಜುನ ಹೋರಾಡಿದ್ದೆಲ್ಲ ಸಂಶಪ್ತಕರ ಜೊತೆಗೇನೆ ಆಯಿತು. ಮತ್ತೆ ಇನ್ನು ಸ್ವಲ್ಪ ಭೀಷ್ಮನ ಜೊತೆ ಅವನು ತಾತ ಅಲ್ಲ ಅನ್ನೋ ಚಿಂತೆಯಿಂದ, ಪ್ರೀತಿಯಿಂದ, ಆದರದಿಂದ ಹೊಡೆಯದಂತೆ ಮಾಡಿ ಕೃಷ್ಣನಿಗೆ ಕೋಪ ಬಂದು ಚಕ್ರ ಹಿಡಿದು ಇದೆಲ್ಲ ರಂಪರಾಧ ಅಂತ ಆಗಿತ್ತು. ಆಗ ಈಗ ಭೀಷ್ಮನ ಬಳಿಕ ದ್ರೋಣನ ಜೊತೆಯಲ್ಲಿ ಒಂದಿಷ್ಟು ಯುದ್ಧ ಮಾಡಿದ್ದ. ಇನ್ನೂ ಕರ್ಣ ಬಂದೇ ಇಲ್ಲ ಪಿಕ್ಚರ್ಗೆ. ಕರ್ಣ ಈಗ ಲೇಟೆಸ್ಟ್ ಎಂಟ್ರಿ. ಅವನು ಹಿ ವಾಸ್ ಆನ್ ಅಫಿಷಿಯಲ್ ಡ್ಯೂಟಿ ಅಂತ ಈಗ ಬಂದಿರೋದು. ಮೊದಲು ಇರಲಿಲ್ಲ, ಫ್ರೆಂಚ್ ಲೀವ್ ತಗೊಂಡಿದ್ದ. ಹೀಗಾಗಿ ನೇರವಾಗಿ ದುರ್ಯೋಧನನ ಕಂಡಾಗ ರೊಚ್ಚು ಕೆರಳಿ ಬರುತ್ತದೆ. ಜೊತೆಗೆ ಇವನ ತಂತ್ರದಿಂದಲೇ ತನ್ನ ಮಗ ಸತ್ತಿದ್ದು ಅನ್ನೋದು, ಇವನ ಭಾವನಿಂದಲೇ ನನ್ನ ಮಗ ಅನಾಥನಾದದ್ದು, ಅಂದರೆ ಮಿಕ್ಕ ಪಾಂಡವರು ಯಾರು ಅವನ ಹೊರಗೆ ಬರದಂತೆ ಆದದ್ದು, ಇದೆಲ್ಲ ಅವನ ಮನಸ್ಸಿನಲ್ಲಿ ಕುದೀತಾ ಇದೆ. ಈ ಪದ್ಯವನ್ನು ಹೇಳಿರುವುದು ತಿಕ್ಕರ ಸೌಮ್ಯಾಜಿಯ ಪ್ರಸಿದ್ಧವಾದ ಪದ್ಯವನ್ನು ನೆನಪಿಸಿಕೊಡುತ್ತದೆ. ಪ್ರಾಯಶಃ ಕುಮಾರವ್ಯಾಸ ಒಂದಿಷ್ಟು ತೆಲುಗನ್ನು ಅಭ್ಯಾಸ ಮಾಡಿದ್ದಿರಬೇಕು, ತೆಲುಗಿನ ಪರಿಚಯವೂ ಇದ್ದಿರಬೇಕು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದರೆ ಎಲ್ಲ ಭಾಷೆಗಳು ಸೇರ್ತಾ ಇತ್ತು. ನೇರ ಪ್ರಭಾವ ಇಲ್ಲದೆ ಇರಬಹುದು, ಅಷ್ಟಿಷ್ಟು ಪರೋಕ್ಷ ಪ್ರಭಾವ ಆಗಿದ್ದಿರಬಹುದು. ಏನಂದರೆ ಅಲ್ಲಿ ದುರ್ಯೋಧನನ್ನ ದ್ಯೂತ ಮಿಚ್ಚಟ ನಾಡಂಗರಾದು ಸುಮಿ ಅನ್ನುವ ಮಾತು ಬರುತ್ತದೆ. ಇದನ್ನು ಹೇಳ್ತಾ ಇದ್ದಾನೆ, ರಣರಂಗದಲ್ಲಿ ನೀನು ಜೂಜಾಡೋಕ್ಕಾಗೋಲ್ಲ, ಆಡುವುದಿದ್ರೆ ಇಂಥ ಜೂಜಾಡಬೇಕು. ಎಂಥ ಜೂಜು ಅಂತ ಹೇಳ್ತಾನೆ. ಎಲವ ಕೌರವ ಹಿಂದೆ ವಂಚಿಸಿ ಕಳವಿನಲ್ಲಿ ಜೂಜಾಡಿ ರಾಜ್ಯವ ಗೆಲಿದ ಗರ್ವವನು ಉಗುಳು. ಕುಮಾರವ್ಯಾಸನ ಪೆಟ್ಟ ಪದ. ಉಗುಳಿಚುವೆನು ನನ್ನ ವೀರರನು, ಉಗುಳಿಚುವೆನ ಅಭಿಮನ್ಯುವನು, ಉಗುಳಿಚುವೆ ದುಶ್ಯಾಸನನು, ಈ ಥರ ಮಾತುಗಳು ಬರುತ್ತೆ. ಅಂದರೆ ನೀನು ನುಂಗಿಬಿಟ್ಟಿದ್ದೀಯಾ, ಅವ್ರನ್ನ ನಾನು ಉಗುಳಿಸ್ತೀನಿ ನಿನ್ನ. ಅಂದರೆ ಐ ಫಾರ್ ಅನ್ ಐ, ಟಿಟ್ ಫಾರ್ ಟ್ಯಾಟ್ ಅಂತೀವಲ್ಲ, ಆ ರೀತಿಯಾಗಿ ನಿನ್ನ ಹೊಟ್ಟೆಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಅವ್ರನ್ನ ನಾನು ತೆಕ್ಕೋತೀನಿ, ಬಸರು ಬಗದು ಕಿತ್ಕೋತೀನಿ, ಇಲ್ಲ ನೀನೇ ಕೊಟ್ಟುಬಿಡು, ಅಂದರೆ ನಿನ್ನ ಪ್ರಾಣ ಬಿಟ್ಟುಬಿಡು ಅನ್ನುವ ಅರ್ಥದಲ್ಲಿ ಹೇಳಿಸ್ತಕ್ಕಂಥದ್ದು. ಇವನ್ನೆಲ್ಲ ಸ್ವತಂತ್ರವಾಗಿ ಅವನು ನಿರ್ಮಾಣ ಮಾಡಿಕೊಂಡದ್ದು. ಕವಿಯಾದವನು ಹಿಂದಿನ ಭಾಷೆಯನ್ನು ಬಳಸಬೇಕು, ಹಿಂದಿನ ಪದಗಳನ್ನು ಬಳಸಬೇಕು, ಜೊತೆಗೆ ತನ್ನ ಪದಗಳನ್ನು ಬಳಸಬೇಕು. ನನ್ನ ಸ್ನೇಹಿತ ಶಂಕರ್ನಂಥವ್ರಿಗೆ ಸ್ವಂತ ಪದಗಳಲ್ಲಿ ವಿಶ್ವಾಸ ಇಲ್ಲ. ಅವರು ಯಾವತ್ತೂ ಪರಾಯತ್ತವೆ. ಒಳ್ಳೆ ಕಾವ್ಯ ಮಾಡಬಲ್ಲರು, ಆದರೆ ಅದು ಕ್ರಿಸ್ತಪೂರ್ವದ ಥರ ಇರುತ್ತೆ. ಇನ್ಯಾವುದೋ ಶ್ರೀಹರ್ಷ ಮಾಡದಂತೆ, ಇನ್ಯಾವುದೋ ಅಭಿನಂದ ಮಾಡದಂತೆ ಮತ್ತೊಬ್ಬರಂತೆ ಕಾಣುತ್ತೆ. ಈ ಕಾಲದ ಈ ಸಂವೇದನೆಯ, ಈ ಭಾವನೆಯ, ಇಷ್ಟು ಕಾಲದ ಸಂಸ್ಕಾರ ಉಳ್ಳಂಥ ಕವಿಯ ಕಾವ್ಯವಾಗಿ ಕಾಣಿಸಲ್ಲ. ಅದಕ್ಕೆ ನಮ್ಮ ಭಾಷೆಯನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕು. ನೋಡಿ, ಕುಮಾರವ್ಯಾಸನ್ನ ನೀವು ಒಂದು 100 ವರ್ಷ ಹಿಂದೆ ಆಗಲಿ, ಒಂದು 100 ವರ್ಷ ಮುಂದೆ ಆಗಲಿ ಇಡೋಕ್ಕಾಗೋಲ್ಲ. ಅವನ್ನ ಅಲ್ಲಿಯೇ ಇಡಬೇಕು. ಅಂದರೆ ಅವನ ಸ್ಥಾನ ಅಷ್ಟು ನಿಶ್ಚಿತವಾದ ರೀತಿಯಲ್ಲಿರುತ್ತೆ, ಎಲ್ಲ ಕಡೆಗೂ ವ್ಯಾಪ್ತವಾಗುತ್ತದೆ. ಕುವೆಂಪು ಅವರನ್ನ 500 ವರ್ಷಗಳ ಕೆಳಗೆ ಇಂಥ ಕವಿ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಅಂಥ ಕವಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆ ಥರ ಕಾಣಿಸುತ್ತದೆ. ಹಾಗಿರುವಂತೆ ಅವರ ಭಾಷೆ ರೂಪಣಗೊಳ್ಳಬೇಕು, ಅವರ ಅಭಿವ್ಯಕ್ತಿ ರೂಪಣಗೊಳ್ಳಬೇಕು, ಆ ಅನನ್ಯತೆ ಬೇಕು. ಕೇಳಿದ ತಕ್ಷಣವೇ ಇದು ತ್ಯಾಗರಾಜರ ಎತ್ತುಗಡೆ, ತ್ಯಾಗರಾಜರ ಸಂಗತಿಗಳ ಕ್ರಮ, ತ್ಯಾಗರಾಜರ ಸಾಹಿತ್ಯದ ಕ್ರಮ ಅಂತ ಗೊತ್ತಾಗಬೇಕು. ಅದು ಬೇಕು. ಅವರ ಭಾಷೆ ಅಂತ ಒಂದಿರುತ್ತದೆ. ಅದಿಲ್ಲದೇ ಇದ್ದರೆ ಏನು ಮಾಡಿದ್ರು, ಎಷ್ಟು ಚೆನ್ನಾಗಿದ್ದರೂ ಕೂಡ ಅದು ಮತ್ತೊಬ್ಬರು ಬೊಗಸೆಯಲ್ಲಿ ನೀರು ಕುಡಿಯುವಾಗ ಮೊಣಕೈಯಿಂದ ಇಳಿದು ಬಂದ ನೀರು ಇನ್ನೊಬ್ಬರು ಕುಡಿದಂತೆ. ಅದು ಶಿವನೇ ಇರ್ಬೋದು, ವಿಷ್ಣುವೇ ಇರ್ಬೋದು, ಎಲ್ಲಿಂದ ಬೇಕಾದ್ರೂ ಬಂದರೂ ಅದು ಮೊಣಕೈ ನೀರೇ ಅಷ್ಟೇ. ಅವರಿಗೆ ಎಂದೂ ಸ್ವೋಪಜ್ಞರಾದ ಬೆಲೆ ಸಿಗುವಂಥದ್ದಲ್ಲ. ದೇ ಆರ್ ಕ್ರಾಫ್ಟ್ಸ್ಮೆನ್ ಬಟ್ ನಾಟ್ ಆರ್ಟಿಸ್ಟ್ಸ್. ಒಳ್ಳೆ ಕುಸರಿ ಕೆಲಸ ಮಾಡ್ತಾರೆ ಅಂತ ಆಗುತ್ತದೆ ಹೊರತುನುವೆ ಅವರು ಮಹಾಕಲಾವಿದರು ಅಂತ ಆಗೋದಿಲ್ಲ. ಇದು ಕುಮಾರವ್ಯಾಸನಲ್ಲಿ ನೋಡಿದಾಗ ನಾವು ಕಲಿಯಬಹುದಾದ ದೊಡ್ಡ ಪಾಠ. ಅವನು ತನ್ನ ಭಾಷೆಯನ್ನು, ತನ್ನ ಕ್ರಮವನ್ನು, ತನ್ನ ಅನ್ವಯವನ್ನು ತಾನು ಮಾಡ್ಕೋತಾನೆ. ಹಲವು ಮೂಲಗಳಿಂದ ತಗೊಂಡು ತನ್ನದನ್ನಾಗಿ ಬೆಸೆದುಕೊಳ್ತಾನೆ, ಹೊಸೆದುಕೊಳ್ತಾನೆ, ಬಸಿದುಕೊಳ್ತಾನೆ. ತುಂಬ ದೊಡ್ಡದಾದದ್ದು. ಗರ್ವವನು ಉಗುಳು ಸಮರದ್ಯೂತ ಕೇಳಿಯಲ್ಲಿ ರೂಪಕಕ್ಕೆ ಬರ್ತಾನೆ. ಆ ಸಮರದ್ಯೂತ ಕೇಳಿಯಲ್ಲಿ ಹಲಗೆಯೈ ಕುರುಭೂಮಿ, ಈ ಕುರುಕ್ಷೇತ್ರವೇ ಹಲಗೆ. ಇನ್ನು ಕೌರವ ಕುಲದ ತಲೆ ಸಾರಿಗಳು. ಪಾನ್ಸ್ ನಮ್ಮ ಕಡೆಗೂ ನಿಮ್ಮ ಕಡೆಗೂ ನಿಮ್ಮದೇನೆ. ಅಂದರೆ ನೀನು ನಮ್ಮ ಕಾಯಿನ ಹೊಡೆದ್ರೂ ಅದು ನಿಮ್ಮದೇ ಕಾಯಿ ಆಗಿರುತ್ತೆ, ನಾವು ನಿಮ್ಮ ಕಾಯಿನ ಹೊಡೆದ್ರೆ ಅದಂತೂ ನಿಮ್ಮದೇ ಆಗಿರುತ್ತದೆ ಅಂತ. ಕೌರವ ಕುಲದ ತಲೆಗಳು ಸಾರಿಗಳು, ಶಾರಿ ಪಾನ್ಸ್. ಇನ್ನು ಸೆರೆಯಲ್ಲಿ ಗೆಲ್ಲಲು ಬಂದೆನು ಕೊಳ್ಳು ಹಾಸಂಗಿಗಳನ್ನು. ಹಾಸಂಗಿ ಅಂತಂದರೆ ಗೇಮ್ಸ್ ಅಂತೀವಲ್ಲ, ಒಂದು ಬಾರಿ ಹಾಸಿ ಪಗಡೆಯನ್ನು ಆಡದ ಮೇಲಿಂದ ಮತ್ತೆ ಸುತ್ತಿಡ್ತೀವಲ್ಲ, ಎಷ್ಟು ಬಾರಿ ಹಾಸ್ತೀವೋ ಅಷ್ಟು ಬಾರಿ ಆಡ್ತಕ್ಕಂಥದ್ದು ಅಂತ ಬಾಣಗಳನ್ನೇ ದಾಳಗಳಾಗಿ ಬಿಟ್ಟಿದ್ದಾನೆ. ಅಲ್ಲಿ ಅವನು ರೂಪಕವನ್ನು ಪೂರ್ಣ ಮಾಡಿಲ್ಲ. ಆ ಬಾಣವನ್ನು ಹೂಡಿ ಬಿಡ್ತಾನೆ ಅನ್ನೋದ್ರೊಳಗೆ ಧ್ವನಿತವಾಗುತ್ತದೆ ದಾಳ ಅಂತ.
ಗುರಿ ಮುಟ್ಟಿದರೆ ಒಂದು ಬಾರಿಗೆ ಅರ್ಜುನ ಒಂದು ಬಾಣ ಅಲ್ಲ ಬಿಡೋದು, 10, 100 ಅಂತ ಎಲ್ಲ ಕೂಡ ಬರತಕ್ಕಂಥದ್ದು. ನಾವು ಚೌಕ ಬಾರ ಅಂತೀವಲ್ಲ, ಆ ಲೆಕ್ಕದಲ್ಲಿ ಹೋಗ್ತಕ್ಕಂಥದ್ದು. 8, 6, 12 ಹೀಗೆ ಇಷ್ಟು ದೊಡ್ಡ ದೊಡ್ಡ ಒಳ್ಳೊಳ್ಳೆ ಗರಾಗಳು ಬೀಳತಕ್ಕಂಥ ರೀತಿಯಲ್ಲಿ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ ಅನ್ನುವ ಮೂಲಕ ನೀನು ದ್ಯೂತಕ್ಕೆ ಬಂದಿಯಲ್ಲ, ಇದು ಪರಾಕ್ರಮ ದ್ಯೂತ, ಇದರೊಳಗೆ ನೀನು ಏನು ಮಾಡ್ತೀಯ ನೋಡೋಣ ಅಂತ ಹೇಳ್ತಾನೆ. ಆಗ ದುರ್ಯೋಧನನಿಗೆ ರೇಗ ಹತ್ತುತ್ತೆ. ನೀನೆಲ್ಲ ಈ ಥರ ಬೂಟಾಟಕ ಮಾಡಬೇಡ, ನಿಮ್ಮ ಅಣ್ಣನ ಕರಿ, ನಿನ್ನ ಕೈನಲ್ಲಿ ಆಗತಕ್ಕಂಥದ್ದಲ್ಲ ನನ್ನ ಜೊತೆ ಯುದ್ಧಕ್ಕೆ ಅಂತಂತಾನೆ. ದೀಪನ ಚೂರ್ಣ ಬಲದಲ್ಲಿ ವೀರರುದ್ರನು ಜಗವ ನುಂಗುವನು. ಅರದೀಪನ ಚೂರ್ಣದ ಬಲದಲ್ಲಿ ವೀರರುದ್ರನು ಜಗವ ನುಂಗುವನು. ಓರೆಗೆಡೆಯದಿರ್ ಅಂಬ ಸುರಿ ಸುರಿ ಒಳ್ಳು ನುಡಿಯೇಕೆ. ಓರೆಗೆಡೆಯದಿರ್ ಅಂಬ ಸುರಿ ಸುರಿ ಹೊಳ್ಳು ನುಡಿಯೇಕೆ. ಸಾರು ನೀ ಬರಗೇಳು ಕೀಚಕನ ವೈರಿಯನು. ಸಾರು ನೀ ಬರಗೇಳು ಕೀಚಕ ವೈರಿಯನು. ಪಡಿಸಣವ ನೋಡಲಿ ಊರಿ ಬಾಣದ ಸವಿಯನು. ಪಡಿಸಣವ ನೋಡಲಿ ಊರಿ ಬಾಣದ ಸವಿಯನೆಂದರು ಕೌರವರ ರಾಯ. ಗರುಡನಾರೋಗಣೆಯ ಬೋನಕ್ಕೆ ಮರಳಿ ಪಡಿಸಣಬೇಕೆ. ಗರುಡನಾರೋಗಣೆಯ ಬೋನಕ್ಕೆ ಮರಳಿ ಪಡಿಸಣಬೇಕೆ. ಮಾತಿನ ಮುರಿವುಗಳು ಗೆಲ್ಲವಲೆ ನೀ ನೆರೆ ನೋಡು ಕೈಗುಣವ. ಮಾತಿನ ಮುರಿವುಗಳು ಗೆಲ್ಲವಲೆ ನೀನೆರೆ ನೋಡು ಕೈಗುಣವ. ಅರಸ ನಿನ್ನಯ ಕೊರಳ ತಡಿಕೆಗೆ ಸರಳು ಕುದಿತದೆನಗೆ ತನಗೆಂದೊರಲುತ್ತಿವೆ. ಅರಸ ನಿನ್ನಯ ಕೊರಳ ತಡಿಕೆಗೆ ಸರಳು ಕುದಿತದ ಎನಗೆ ತನಗೆ ಎನಗೆ ತನಗೆ ಎಂದೊರಲುತ್ತಿವೆ. ನಿನಗಿಂದಿನಲಿ ಸಾವಿಲ್ಲ, ನಿನಗಿಂದಿನಲಿ ಸಾವಿಲ್ಲ, ಹೋಗು ಎಂದ. ದುರ್ಯೋಧನನ ಮಾತು ಆರಂಭವಾಗುವ ಮೊದಲೆರಡು ಸಾಲು ಬಹಳ ಬಹಳ ಪ್ರಸಿದ್ಧವಾದ ಕುಮಾರವ್ಯಾಸನ ಅತ್ಯಂತ ರಮಣೀಯವಾದ ಸೂಕ್ತಿಗಳು ಅಂತಾಗಿವೆ. ಆರದೀಪನ ಚೂರ್ಣ ಬಲದಲ್ಲಿ ವೀರರುದ್ರನು ಜಗವ ನುಂಗುವ. ನೋಡು, ನನಗೇನು ನೀನು ಬೆದರಿಸಬೇಕಾಗಿಲ್ಲ, ಹೇಳಿಕೊಡ್ಬೇಕಾಗಿಲ್ಲ. ಕಾಲರುದ್ರನಿಗೆ ಯಾರಾದರೂ ಜೀರ್ಣಕಾರಿ ಔಷಧಿಯನ್ನು ಕೊಡಬೇಕಾ ಜಗತ್ತನ್ನು ನುಂಗೋವಾಗ? ಪ್ರಳಯ ಕಾಲದಲ್ಲಿ ಜಗತ್ತೆಲ್ಲ ನುಂಗು ನೊಣೆಯುವಾಗ ಅಜೀರ್ಣ ಆಗುತ್ತದೆ ಅಂತ ಅವನಿಗೆ ಯಾರಾದರೂ ಶುಂಠಿ ಮೆಣಸಿನ ಕಷಾಯ ಮಾಡ್ಕೊಳ್ತಾರಾ? ಕಂಠಕಾರಿ ಕಷಾಯ ಮಾಡ್ಕೊಡ್ತಾರಾ? ಏನಾದರೂ ಅವನಿಗೆ ಗುಲ್ಮ ಸಮಸ್ಯೆ ಇದೆಯಾ? ಅಗ್ನಿಮಾಂದ್ಯ ಇದೆಯಾ? ಎಂಥದ್ದೂ ಇಲ್ಲ. ಭಾವನಾ ಶುಂಠಿ ಯಾರು ಕೊಡ್ತಾರೆ? ಯಾರು ಕೊಡುವಂಥದ್ದಲ್ಲ. ಹೀಗಾಗಿ ಆರದೀಪನ ಚೂರ್ಣ ಬಲದಲ್ಲಿ ಕಾಲರುದ್ರನು ಜಗವ ನುಂಗುವಾನ್. ಓರೆಗೆಡೆಯದಿರು, ಸುಮ್ಮನೆ ಡಿಸ್ಟ್ರಾಕ್ಟ್ ಮಾಡಬೇಡ. ಅಂಬ ಸುರಿ ಸುರಿ ಹೊಳ್ಳು ನುಡಿಯೇಕೆ. ನಿನ್ನ ಬಾಣಗಳನ್ನು ಏನೋ ಸುರಿ, ಪರವಾಗಿಲ್ಲ. ಸುರಿ ಅಂತನ್ನುವಲ್ಲಿಯೇ ನೀನು ಎಷ್ಟು ಸುರಿದ್ರೂ ಲೆಕ್ಕವಿಲ್ಲ ಅಂತ ಒಂದು, ಅದು ನೀರಿನಂತೆ, ನಾನು ಕಲ್ಲಿನಂತೆ ಅನ್ನುವ ಭಾವ ಕೂಡ ಇದೆ. ಸಾರು, ನೀನು ಹೋಗು, ಬರಹೇಳು ಕೀಚಕ ವೈರಿಯನು. ಕೀಚಕ ವೈರಿಯನ್ನು ಅನ್ನುವಾಗ ಕೀಚಕನನ್ನು ಮೋಸದಿಂದ ಕೊಂದಿದ್ದಲ್ವೇ, ಸ್ತ್ರೀವೇಷ ಬೇರೆ ಭೀಮ ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಅವನನ್ನು ಕರಿ, ಪಡಿಸಣವ ನೋಡಲಿ, ಅವನು ಈ ಪರಿಸ್ಥಿತಿಯನ್ನು ನೋಡಲಿ, ಈ ಭೂರಿ ಭೋಜನ ಅಂತೆಲ್ಲ ಅದರ ಬಡಿಸಾಟವನ್ನು ನೋಡಲಿ. ಭೂರಿ ಬಾಣದ ಸವಿಯನೆಂದನು, ನಿನ್ನ ಭಯಂಕರವಾದ ಬಾಣಗಳ ಸವಿ ಏನಿದೆ ಅದನ್ನು ನೋಡ್ತಾನೆ. ಅಂದರೆ ಅವನು ತಮ್ಮನ ಪರಾಕ್ರಮವನ್ನು ನೋಡಿ
ಅವನಿಗೆ ನಿನ್ನನ್ನು ಕಂಡು ಜುಗುಪ್ಸೆ ಆಗುತ್ತದೆ. ಇಂಥ ವೈರಿಯ ಮೇಲೆ ಇಷ್ಟೇನ ಮಾಡ್ತಕ್ಕಂಥದ್ದು, ನಾನಿದ್ದೀನಿ ಅಂತ ಬರ್ತಾನೆ, ನೀನಲ್ಲ ನನಗೆ ಅಂತ. ವಸ್ತುತಃ ದುರ್ಯೋಧನ ಧನುರ್ವಿದ್ಯೆಯಲ್ಲಿ ಅಷ್ಟು ಕೋವಿದ ಅಲ್ಲ. ಆದರೆ ಬಾಯಿ ಮಾತಲ್ಲಾಡೋದಕ್ಕೇನು ವೀರರ ಮೂದಲೆ. ಮತ್ತು ಇದನ್ನು ಆಡುವವನು ಕುಮಾರವ್ಯಾಸ ಬೇರೆ ಅಲ್ಲೇ. ಅವನ ವೀರಯೋಧರೆಲ್ಲರೂ ಕೂಡ ವಕ್ರೋಕ್ತಿ ವಾಕ್ಯ ನಿಪುಣರೇ. ಹಾಗಾಗಿ ಮುಂದೆ ಹೇಳ್ತಾನೆ, ಗರುಡನ ಆರೋಗಣೆಯ ಬೋನಕ್ಕೆ ಮರಳಿ ಪಡಿಸಣಬೇಕೆ. ಗರುಡನ ಊಟಕ್ಕೆ ಮತ್ತೆ ಮತ್ತೆ ಬಡಿಸೋದು ಅನ್ನೋದು ಬೇಕಾ? ಅವನಿರೋದೇ ಹಾವುಗಳನ್ನು ಕೊಂದು ತಿಲ್ಲೋದಕ್ಕೆ. ಇದಾದ ಮೇಲೆ ಅದು, ಅದಾದ ಮೇಲೆ ಇದು ಅನ್ನೋ ಕ್ರಮ ಉಂಟಾ? ಏನೂ ಇಲ್ಲ. ಅವನು ಹಿಡಿದು ಚಚ್ಚುತ್ತಾನೆ, ತಿಂತಾನೆ. ಮಾತಿನ ಮುರಿವುಗಳು ಗೆಲ್ಲವಲೆ. ಮಾತಿನಲ್ಲಿ ಬಾಗು ಬಳಕುಗಳನ್ನು ಮಾಡಿದ್ರೆ ಆಗತಕ್ಕಂಥದ್ದಲ್ಲ. ವಾಕ್ಷೂರತ್ವ ಪ್ರಯೋಜನಕ್ಕೆ ಬರೋಲ್ಲ. ನೀ ನೆರೆ ನೋಡು ಕೈಗುಣವ, ನನ್ನ ಕೈಗುಣ ನೋಡು ಅಂತ ಅರ್ಜುನ ಹೇಳ್ತಾನೆ. ಅರಸ ನಿನ್ನಯ ಕೊರಳ ಕಡಿತಕ್ಕೆ ಸರಳು ಕುದಿತದ ನೆನೆಗೆ ತನಗೆಂದು ದೊರಲುತ್ತಿವೆ. ಅರಸ, ಮಹಾರಾಜ ದುರ್ಯೋಧನ, ನಿನ್ನಯ ಕೊರಳ ಕಡಿತಕ್ಕೆ, ನಿನ್ನ ಕೊರಳನ್ನು ಕಚ್ಚೋದಕ್ಕೆ ಸರಳು ಕುದಿತದಲ್ಲಿ ಬಾಣಗಳು ಕುದೀತಾ ಇವೆ. ಅವೇ ಕೇಳ್ತಾ ಇವೆ, ನಾವು ಬೇಗ ಹೋಗಬೇಕು, ಅವನ ಕೊರಳು ಕಚ್ಚಬೇಕು, ಅವನ ರಕ್ತ ಹೀರಬೇಕು ಅಂತ. ನನಗೆ ತನಗೇನು ದೊರಲುತ್ತಿವೆ. ಅಹಮಾಮಕಿಯಾಗಿ ಬಾಣಗಳು ಬತ್ತಳಿಕೆಯಲ್ಲಿ ಬೇಡ್ಕೋತಾ ಇವೆ. ನಿನಗಿಂದಿಲ್ಲನಲ್ಲಿ ಸಾವಿಲ್ಲ, ಹೋಗು. ಆದರೆ ಇವತ್ತು ನಿನಗೆ ಸಾವಿಲ್ಲ, ನಿನ್ನ ಭಾವನೆಗೆ ಸಾವು. ನಿನ್ನ ಸಾವು ನಮ್ಮ ಮಣ್ಣನ ಕೈನಲ್ಲಿರೋದು. ಅದಕ್ಕೆ ನಾನು ನಿನ್ನ ರಕ್ತ ಕುಡಿಸ್ತೀನಿ ಬಾಣಗಳ ಕೈಯಿಂದ, ನಿನ್ನ ಕೊಲ್ಲೋದಿಲ್ಲ, ಅಭಯ ಕೊಟ್ಟಿದ್ದೀನಿ ಅಂತ ಮುಂದಕ್ಕೆ ಹೋಗ್ತಾನೆ ಅಂತ. ಈ ರೀತಿ ಸಾಮಾನ್ಯ ಸನ್ನಿವೇಶವನ್ನು ಕೂಡ ಅಸಾಮಾನ್ಯವಾಗಿ ಪರಿವರ್ತಿಸಬಲ್ಲ. ಯುದ್ಧದ ವರ್ಣನೆ ತುಂಬ ಕಷ್ಟ. ನಾನು ಬಹಳ ಕಾವ್ಯಗಳನ್ನು ಓದಿದ್ದೀನಿ. ಅದನ್ನು ಜಂಬಕ್ಕೆ ಹೇಳ್ಕೊಳ್ಳೋದು ಅಂತಲ್ಲ, ಕುಮಾರವ್ಯಾಸ ಎಷ್ಟು ದೊಡ್ಡವನು ಅಂತ ಹೇಳೋದಕ್ಕಷ್ಟೇ ಪ್ರಯತ್ನ ನನ್ನದು. ಅದು ಒಂದು ದೊಡ್ಡವನು ಮಾಡೋ ಪ್ರಯತ್ನ ನಂದಲ್ಲ. ಯಾಕೆಂದರೆ ಅಂಥ ದೊಡ್ಡವನು ಮಾಡಬೇಕಾಗಿಲ್ಲ. ಹಿಮಾಲಯ ದೊಡ್ಡದು ಮಾಡೋದಕ್ಕೆ ಯಾರಿಂದಲ್ಲರೂ ಸಾಧ್ಯವೇ. ಆರದೀಪನ ಚೂರ್ಣ ಬಲದಲ್ಲಿ ಕಾಲರುದ್ರನು ಜಗವನುಂಗುವ. ಆದರೆ ಯುದ್ಧದ ವರ್ಣನೆ ಮಾಡುವುದೆಷ್ಟು ಕಷ್ಟ ಇದೆ ಅಂತ ಅನೇಕ ಕಾವ್ಯಗಳನ್ನು ಓದಿ ತಿಳ್ಕೊಂಡಿದ್ದೀನಿ. ಮತ್ತು ಯುದ್ಧ ವರ್ಣನೆ ಮಾಡೋ ಪ್ರಯತ್ನಪಟ್ಟು ಅದೆಷ್ಟು ಕಷ್ಟ ಅನ್ನೋದು ಅರ್ಥವೂ ಮಾಡಿಕೊಂಡಿದ್ದೀನಿ. ವ್ಯಾಸರಂಥವ್ರ ಕೈನಲ್ಲೇ ಪಾಪ ಆಗೋದಿಲ್ಲ, ಹಿಂಗೆಂಗೂ ಆಗ್ಬಿಡುತ್ತೆ. ತಕ್ಕ ಮಟ್ಟಿಗೆ ಹೋಮರ್ ವರ್ಣಿಸ್ತಾನೆ. ವಾಲ್ಮೀಕಿ ಸ್ವಲ್ಪ ಬೋರೆ, ಕಾಳಿದಾಸನಿಗಂತೂ ಆಗೋದೇ ಇಲ್ಲ, ಅಲ್ಲಿ ಎಲ್ಲೋ ಶೃಂಗಾರ ತಿರ್ಕೊಂಡು ಬಿಡ್ತಾನೆ. ಪಂಪ ತಕ್ಕ ಮಟ್ಟಿಗೆ ಚೆನ್ನಾಗಿ ವರ್ಣಿಸ್ತಾನೆ. ಆದರೆ ಅವನಿಗೆ ವೇಣಿ ಸಂಹಾರಾದಿಗಳ ಪ್ರಭಾವ ಉಂಟು. ಬಹುಭೂತಿಯೆಲ್ಲ ಆಟಾಟೋಪ್ವೆ, ಇನ್ನೇನು ವರ್ಣನೆಯಲ್ಲಿ ಅಂತ ದೊಡ್ಡ ಸ್ವಾರಸ್ಯ ಇಲ್ಲ. ಬಾಣಭಟ್ಟ ತಕ್ಕ ಮಟ್ಟಿಗೆ ವರ್ಣಿಸ್ತಾನೆ, ಆದರೆ ಸ್ವಲ್ಪ ತಲೆ ತಿಂತಾನೆ. ಇನ್ನು ತೆಲುಗಿನಲ್ಲಿ ತಮಿಳಿನಲ್ಲಿ ಅಂಥ ವಿಶೇಷಗಳೇ ಕಾಣಿಸೋದಿಲ್ಲ. ಶೇಕ್ಸ್ಪಿಯರ್ ಅಂತೂ ಯುದ್ಧದ ವರ್ಣನೆ ಕೈಯಿಟ್ಟೇ ಇಲ್ಲ, ಬಹಳ ಸಪ್ಪೆ. ಮಿಲ್ಟನ್ಗಂತೂ ಅವನ ಪಾಂಡಿತ್ಯ ಪ್ರದರ್ಶನಕ್ಕೆ ಪುರುಸೊತ್ತು ಸಾಲದು, ಇದಕ್ಕೆಲ್ಲ ಎಲ್ಲಿಂದ ಅವಕಾಶವಾಗುತ್ತದೆ. ಡಾಂಟೆನಲ್ಲಿ ಯುದ್ಧವೇ ಇಲ್ಲ, ಏನೂ ಇಲ್ಲ ಪಾಪ. ಹಾಗಾಗಿ ಎಷ್ಟು ದೊಡ್ಡ ಕವಿಗಳನ್ನು ನೋಡಿದ್ರೂ ಯುದ್ಧ ವರ್ಣನೆ ಸಿಗುವುದು ಕಷ್ಟ. ಅದನ್ನು ಕುಮಾರವ್ಯಾಸ ಮಾಡಿದ್ದಾನೆ. ಇಲ್ಲಿ ರಸವತ್ತಾದ ಪದ್ಯಗಳ ಸಂಖ್ಯೆ ಕಡಿಮೆ, ಆದರೆ ಮಿಕ್ಕ ಕವಿಗಳಿಗೆ ಹೋಲಿಸಿದರೆ ಖಂಡಿತವಾಗಿಯೂ ಹೆಚ್ಚು. ಇದನ್ನು ನಾವು ಮರೆಯಬಾರದು. ಹಾಗಾಗಿ ಮುಂದೆ ಜಯದ್ರಥ ವಧೆಯ ಭಾಗವನ್ನು ನಾಳೆ ನೋಡೋಣ. ನಮಸ್ಕಾರ.